ಈ 3 ದಿನಗಳ ಕಾಲ ಈ ವೈದಿಕ ಧರ್ಮ ಸಂಪನ್ನರು ಯಾರಿದ್ದಾರೆ ಅವ್ರ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿತಾ ನಿನ್ನೆ ದಿವಸ ಕೊನೆ ಭಾಗದಲ್ಲಿ ವಿರೂಪಾಕ್ಷ ಶಾಸ್ತ್ರಿಗಳವ್ರ ಬಗ್ಗೆ ಕೇಳ್ತಾ ಇದ್ವಿ. ದೊಡ್ಡ ವಿದ್ವಾಂಸರು. ಅವರು ಪುಸ್ತಕದ ಬಗ್ಗೆ ಪ್ರಿಂಟ್ ಬೇಡ, ಮುಖೋದ್ಗತ ಆಗಬೇಕೆಲ್ಲನೂ, ಬಾಯಿಗೆ ಬರಬೇಕು ಅಂತ ಹೇಳುವವರು ಗ್ರಂಥದ ಬಗ್ಗೆ ಅಪಮಾನ ಮಾಡ್ತಿರಲಿಲ್ಲ ಅಂತ. ಪುಸ್ತಕವನ್ನು ಹಿಡ್ಕೊಳ್ಳೋದ್ರ ಬಗ್ಗೆ ಅವರ ಅಭ್ಯಂತರ ಇತ್ತೆ ಹೊರತಾಗಿ ಪುಸ್ತಕದ ಬಗ್ಗೆ ಇರಲಿಲ್ಲ. ಪುಸ್ತಕ ಕೆಳಗಿಟ್ಟರೆ ಪಾಠ ನಿಂತು ಹೋಗ್ತದೆ ಅನ್ನೋ ಮಾತು ನಿನ್ನೆ ಹೇಳ್ತಾ ಇದ್ವಿ. ಅವರ ಸಂಪ್ರದಾಯ ಶ್ರದ್ಧೆ ಎಷ್ಟಿತ್ತು ಅನ್ನೋದಕ್ಕೊಂದು ಒಳ್ಳೆ ಉದಾಹರಣೆ ಇದೆ. ಬಹಳ ಚೆನ್ನಾಗಿ ಹೇಳ್ತಾರೆ. ಅವರು ಪಾಠ ಮಾಡಬೇಕಾದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ DVG ಒಂದು ಮಾತನ್ನು ಹೇಳ್ತಾರೆ. ತುಂಬ ಸಂತೋಷ ಪಡುವಂಥ ಮಾತು. ಅವರ ಪಾಠ ಧೋರಣೆಯನ್ನು ಹೇಗೆ ವರ್ಣಿಸಲಾದೀತು, ಪಾಠ ಮಾಡೋ ಶೈಲಿ ಹೇಗಿತ್ತು. ಏನಾದರೂ ಒಂದು ವಾಕ್ಯ ಹೇಳಿದರೆ, ಒಂದು ವಿಷಯ ಬಂದರೆ ಕನ್ನಡದಲ್ಲಿ ವಿವರಣೆ ಹೇಳುವವರು, ನಡುವೆ ಇಂಗ್ಲೀಷ್ ಮಾತುಗಳನ್ನು ಸೇರಿಸುವರು, ರೈಲು ಪ್ರಯಾಣ ಮೊದಲಾದ ಪರಿಚಿತ ಸಂದರ್ಭಗಳಿಂದ ದೃಷ್ಟಾಂತ ಕೊಡುವರು. ಇದು ಕ್ವಾಲಿಟೀಸ್ ಆಫ್ ಎ ಕ್ಲಾಸಿಕ್ ಟೀಚರ್. ನಾಲೆಜ್ ಇಸ್ ಟು ಗೋ ಫ್ರಮ್ ದ ನೋನ್ ಟು ದ ಅನ್ನೋನ್ ಅಂತ. ಯಾವಾಗಲೂ ಬೆಳಿಬೇಕಾದ್ರೆ ಗೊತ್ತಿರೋದ್ರಿಂದ ಗೊತ್ತಿಲ್ಲದಕ್ಕೆ ಹೋಗಬೇಕು. ನಾವು ಕ್ಲಾಸಲ್ಲಿ ಹುಡುಗರಿಗೆ ಅರ್ಥ ಆಗೋಲ್ಲ ಅಂತಾರಲ್ಲ, ಯಾಕೆ ಗೊತ್ತಾ? ಅಲ್ಲಿ ನೋನ್ ಟು ಅನ್ನೋನ್ ಆಗೇ ಇಲ್ಲ, ಅನ್ನೋನ್ ಟು ಅನ್ನೋನೇ ಅದು. ಹುಡುಗರಿಗೆ ಏನು ಗೊತ್ತಿದೆ ತೊಗೊಂಡು ಇದು ಗೊತ್ತಿದೆಯಲ್ಲಪ್ಪ, ಹಾಗಾದರೆ ಮುಂದೆ ಇದಕ್ಕೆ ಹೋಗೋಣ ಅಂತ ಹೋಗಿ ಅದು ನೋನ್ ಅಂತಾದಾಗ ಅಲ್ಲಿಂದ ಮತ್ತೆ ಮುಂದೆ ಹೋಗಬೇಕು. ಅದಕ್ಕೆ ಅವ್ರು ಏನು ಮಾಡೋರು ಅಂದರೆ, ಹುಡುಗರಿಗೆ ಪರಿಚಿತವಾದಂತಹ ಘಟನೆಗಳನ್ನು, ರೈಲ್ವೆ ಪ್ಲ್ಯಾಟ್ಫಾರ್ಮು, ಬಸ್ಸು, ರಸ್ತೆ, ಜಟಕ ಗಾಡಿ, ಇಂಥ ಉದಾಹರಣೆ ಕೊಟ್ಟು ಕ್ಲಿಷ್ಟವಾದ ವಿಷಯಗಳನ್ನು ಹೇಳಿಕೊಡೋದು. ಇದು ಗೊತ್ತಿರುವಂಥ ವಿಷಯ. ಅದಕ್ಕೆ ಹೇಳ್ತಾರೆ, ರೈಲು ಪ್ರಯಾಣ ಮೊದಲಾದ ಪರಿಚಿತ ಸಂದರ್ಭಗಳಿಂದ ದೃಷ್ಟಾಂತ ಕೊಡುವರು, ಕಾವ್ಯಗಳಿಂದ ಉದಾಹರಣೆ ಕೊಡುವರು. ಈ ಉದಾಹರಣೆ ಎಷ್ಟು ಚೆನ್ನಾಗಿದೆ. ಒಂದು ಸಾರಿ ಮಾಯಾ ಸ್ವರೂಪವನ್ನು ಕುರಿತು ಹೇಳುವಾಗ, ಮಾಯೆ ಅಂದರೆ ಏನು, ಮಾಯೆ ಹೇಗಿರ್ತದೆ ಅಂತ ಹೇಳುವಾಗ ಚಂಪೂ ಭಾರತದ ಒಂದು ವಾಕ್ಯವನ್ನು ಉದಾಹರಿಸಿದರು. ಆ ವಿಷಯ ಏನು ಅಂದರೆ ಎಷ್ಟು ಚೆನ್ನಾಗಿದೆ ನೋಡಿ. ವಿರೂಪಾಕ್ಷ ಶಾಸ್ತ್ರಿಗಳು ಮಹಾಮಹೋಪಾಧ್ಯಾಯರಾಗಿದ್ದವರು, ವಿದ್ಯಾನಿಧಿ ಆಗಿದ್ದವರು. ಅವ್ರ ಉದಾಹರಣೆ ಹೇಗಿದೆ ಅಂದರೆ, ದ್ರೌಪದಿಗೆ ನಡು ಎಂಬ ಅಂಗವಿತ್ತೆಂಬುದನ್ನು ಅನುಮಾನದಿಂದ ಹೇಳಬೇಕಾಗಿದೆ. ದ್ರೌಪದಿಗೆ ಸೊಂಟ ಇತ್ತು ಅಂತ ಅನುಮಾನದಿಂದ ಹೇಳಬೇಕು. ಇದು ಯಾಕೆ ಅಂತ ನಮ್ಮ ವಿಜ್ಞಾನದಲ್ಲಿ ಏನಾದರೂ ಸರಿಯೋ ತಪ್ಪು ಅಂತ ಹೇಳಬೇಕಾದ್ರೆ 3 ಥರದ ಪ್ರಮಾಣಗಳಿದೆ ನಮ್ಮಲ್ಲಿ. ಒಂದು ಅಬ್ಸರ್ವೇಷನ್ ಅಂತೇವೆ, ಸೈನ್ಸಲ್ಲಿ ಕಣ್ಣಿಗೆ ನೋಡಬೇಕು, ಪ್ರಯೋಗ ಮಾಡಬೇಕು, ಅಬ್ಸರ್ವ್ ಮಾಡಬೇಕು. ಇದು ಒಂದು ಪ್ರಮಾಣ. ಇದು ಎಲ್ಲ ಅಬ್ಸರ್ವೇಷನಿಂದಾನೇ ಬರ್ತದೆ ಅಂತ ಹೇಳೋಕ್ಕಾಗಲ್ಲ. ಪ್ರತಿಯೊಂದು ವಸ್ತು ಪರಮಾಣುವಿನಿಂದ ಆಗಿದೆ ಅಂತ ಹೇಳ್ತೇವೆ. ಪರಮಾಣು ಕಣ್ಣಿಗೆ ಕಾಣಿಸಿಲ್ಲ, ಆದರೆ ಅನುಮಾನದಿಂದ ಹೀಗಿರಬೇಕು ಅಂತ ಹೇಳೋದು. ಈಗ ಪುಸ್ತಕ ಒಂದಿದೆ, ಪುಸ್ತಕ ಇದ್ದರೆ ಪಬ್ಲಿಷರ್ ಯಾರೊಬ್ರು ಇರಬೇಕಲ್ಲ. ಪಬ್ಲಿಷರ್ ನನಗೆ ಕಾಣಿಸಿಲ್ಲ, ಪುಸ್ತಕ ಇರೋದ್ರಿಂದ ಅನುಮಾನ ಮಾಡ್ಬೋದು ಪಬ್ಲಿಷ್ ಮಾಡಿದ್ದಾರೆ ಅಂತ. ಯಾವುದು ಪ್ರತ್ಯಕ್ಷದಿಂದ ಕಾಣಿಸಲು ಅನುಮಾನ ಮಾಡಬೇಕು ಅಂತ. ಅಬ್ಸರ್ವೇಷನ್ ಸೈನ್ಸಲ್ಲಿ ಅದಿಲ್ಲದೆ ಹೋದರೆ ಇನ್ಫರೆನ್ಸ್ ಅಂತೇವೆ. ಇನ್ಫರ್ ಮಾಡಬೇಕು. ಇನ್ಫರೆನ್ಸಿಗೂ ಆಗದೆ ಇರೋದು ಕೆಲವು ಇರ್ತಾವಲ್ಲ, ಅದಕ್ಕೆ ರೆಫರೆನ್ಸ್ ಅಂತೇವೆ. ಅಂದರೆ ಇನ್ನೋರು ಮಾಡಿದ್ದಾರೆ, ಬರೆದಿಟ್ಟಿದ್ದಾರೆ ನೋಡಿ, ರೆಫರೆನ್ಸ್ ವಾಲ್ಯೂಮ್ ಸೋ ಆ್ಯಂಡ್ ಸೋ, ಜರ್ನಲ್ ಸೋ ಆ್ಯಂಡ್ ಸೋ ಅಂತ ಸೈನ್ಸಲ್ಲಿ ಹೇಳುವಂಥದ್ದು. ಅದೇ ಥರ ನಮ್ಮ ಭಾರತೀಯ ಪರಂಪರೆಯಲ್ಲಿ ಕೂಡ 3 ಪ್ರಮಾಣಗಳಿದೆ. ಮೊದಲೇದು ಪ್ರತ್ಯಕ್ಷ ಪ್ರಮಾಣ ಅಂತ, ಕಣ್ಣಿಗೆ ಕಾಣಿಸುವಂಥದ್ದು. ಇದು ಕಾಣಿಸುತ್ತಲ್ಲ, ಇದು ಹೀಗಿದೆ, ಆಕಾರ ಹೀಗಿದೆ ಅಂತ. ಪ್ರತ್ಯಕ್ಷವಾಗಿ ನೋಡೋಕೆ ಆಗದೆ ಹೋದರೆ ಎರಡನೇದು ಬರೋದು ಅನುಮಾನ ಪ್ರಮಾಣ ಅಂತ. ಪ್ರತ್ಯಕ್ಷವಾಗಿ ಕಾಣಿಸೋಲ್ಲ. ಮನೆ ಮುಂದೆ ದಿನ ಬೆಳಗ್ಗೆ ಬಾಗಿಲು ತೆಗೆದಾಗ ಹಾಲಿನ ಪ್ಯಾಕೆಟ್ ಇರುತ್ತೆ. ಹಾಲು ಹಾಕೊಂಡು ನೋಡಿಲ್ಲ ನಾನು, ದಿನ ಹಾಲಿನ ಪ್ಯಾಕೆಟು, ನ್ಯೂಸ್ ಪೇಪರ್ ಇರುತ್ತೆ. ಅಂದರೆ ಯಾರೋ ಬಂದು ಹಾಲಿನ ಪ್ಯಾಕೆಟ್ ಇಟ್ಟು ಪೇಪರ್ ಹಾಕಿ ಹೋಗಿದ್ದಾರೆ ಅಂತ ಅನುಮಾನ ಮಾಡ್ತೀವಿ. ಗೊತ್ತಿದೆಯಲ್ಲ ಅದು. ಕಣ್ಣಿಗೆ ಕಾಣಿಸದೆ ಹೋದರೂ ಅದಕ್ಕೊಂದು ಅನುಮಾನ ಅಂತೇಳಿ ಎರಡನೇದ್ದು. 3ನೇದ್ದು ಶಾಸ್ತ್ರ ಪ್ರಮಾಣ ಅಂತ. ವಿಜ್ಞಾನದಲ್ಲಿ ಹೇಗಿದೆಯೋ ಅದೇ ಥರ ಇಲ್ಲಿದೆ. ಶಾಸ್ತ್ರ ಪ್ರಮಾಣ ಅಂದರೆ ನಮಗೆ ಪ್ರತ್ಯಕ್ಷಕ್ಕೂ ಕಾಣಿಸೋಲ್ಲ, ಅನುಮಾನಕ್ಕೂ ಆಸ್ಪದ ಇಲ್ಲ ಅಂದಾಗ ಹಿರಿಯರು ಯಾರೋ ದಾರ್ಶನಿಕರು ಬರೆದಿಟ್ಟಿದ್ದಾರೆ ಶಾಸ್ತ್ರದಲ್ಲಿ, ಶಾಸ್ತ್ರ ಓಡ್ಕೋಬೇಕು ಅಂತ, ಹಾಗೆ ಅನುಮಾನ ಮಾಡ್ಕೋಬೇಕು ಅಂತ. ಹೀಗೆ ಅದಕ್ಕೆ ಇವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ದ್ರೌಪದಿಗೆ ನಡು ಎಂಬ ಅಂಗವಿತ್ತೆಂಬುದನ್ನು ಅನುಮಾನದಿಂದ ಹೇಳಬೇಕಾಗಿದೆ. ಯಾಕಂದರೆ ದೇಹದ ಮೇಲಣ ಅರ್ಧವು
ಕೆಳಗಿನ ಅರ್ಧ ಭಾಗವು ಕೂಡಿ ಬರುತ್ತಿದ್ದವು. ಮೇಲಿನ ಅರ್ಧ ಭಾಗವು ಕೆಳಗಿನ ಅರ್ಧ ಭಾಗವು ಕೂಡಿ ಬರುತ್ತಿದ್ದವು. ಆದ್ದರಿಂದ ಆ ಶಿರೋಭಾಗ ಪಾದಭಾಗಗಳನ್ನೆನ್ನು ಒಂದೇ ಒಡಲಿಗೆ ಸೇರಿದವು. ಇವೆರಡನ್ನು ಒಟ್ಟುಗೂಡಿಸುವ ಒಂದು ಅವಯವ ಇದ್ದಿರಲೇಬೇಕು ಎಂದು ನಾವು ಅನ್ವಯ ವ್ಯತಿರೇಕ ತರ್ಕದಿಂದ ಅನುಮಾನಿಸುತ್ತೇವೆ. ಇರಬಹುದು ಅಂತ ತರ್ಕ ಮಾಡಿ ಹೇಳ್ತೇವೆ. ಯಾಕಂದರೆ ಎರಡೂ ಬರ್ತಾವಲ್ಲ, ಭಾಗ ಜೋಡಿಸುವಂಥ ಒಂದು ಭಾಗ ಇರಬೇಕು. ಅಂಥ ಬಡನಡು ಅಷ್ಟು ಹೇಳೋದಕ್ಕೆ ಇದೆಲ್ಲ. ದ್ರೌಪದಿ ಸೊಂಟ ಸಣ್ಣದಾಗಿತ್ತು ಅಂತ ಹೇಳೋದಕ್ಕೆ ಇಷ್ಟೆಲ್ಲ ಹೇಳಬೇಕು. ಅಂಥ ಬಡನಡು. ಮಾಯಾ ವಿಚಾರವೂ ಹಾಗೆ ನೋಡಿ ಹೆಂಗಿದೆ ಅದು. ಅವ್ರು ಹೇಳ್ತಿರೋದು ಮಾಯಾ ಸ್ವರೂಪದ ಬಗ್ಗೆ ಹೇಳ್ತಿರೋದು. ಇದಕ್ಕೆ ಉದಾಹರಣೆ ಇದು. ಮಾಯಾ ವಿಚಾರವೂ ಹಾಗೆ. ಅದು ಇದೆಯೋ ಇಲ್ಲವೋ? ಇದೆ ಅಂದರೆ ಇದೆ, ಇಲ್ಲ ಅಂದರೆ ಇಲ್ಲ. ಶಾಸ್ತ್ರಿಗಳ ಪ್ರವಚನ ರೀತಿಗೆ ಇದು ಒಂದು ಸಣ್ಣ ಮಾದರಿ. ಈ ಥರದ್ದು ಒಂದು ಚರ್ಚೆ, ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೇನೆ. ಕೆಲವೊಂದು ಸಲ ಅನಿಸ್ಬೋದು, ಈ ಜ್ಞಾಪಕ ಚಿತ್ರಶಾಲೆ ಇರುವಂಥ ವಿಷಯಗಳಲ್ಲದೆ ನನ್ನ ಜ್ಞಾಪಕ ಬರುವಂಥ ಚಿತ್ರಶಾಲೆ ಕೆಲವೊಂದು ಹೇಳ್ತಾ ಇದ್ದೇನಲ್ಲ ಅಂತ ಅನಿಸುತ್ತೆ. ಬಹುಶಃ DVG ಮನಸ್ಸಲ್ಲಿ ಅದಿತ್ತು. ಈ ಪುಸ್ತಕ ಬರೆದ ಉದ್ದೇಶ ಅದು. ಈ ಬರೆದಿದ್ದ ಪ್ರಿಂಟನ್ನು ಓದಬೇಕಾದ್ರೆ ಏನೂ ಕಷ್ಟ ಇಲ್ಲ, ಕಾವ್ಯ ಅಲ್ಲ, ಏನಲ್ಲ, ತುಂಬ ಸುಲಭವಾಗಿ ಬರೆದಿದ್ದಾರೆ. ಇದ್ರ ಉದ್ದೇಶ ಅಷ್ಟೇ, ಅವರು ತಾವು ಕಂಡಂಥ ಮಹಾನುಭಾವರನ್ನು ಹೇಗೆ ನೆನೆಸ್ಕೊಂಡು ಲಿಪಿಬದ್ಧ ಮಾಡಿದ್ದಾರೋ ಹಾಗೆ ನಮ್ಮ ಜೀವನ ಕಾಲದಲ್ಲಿ ಕಂಡಂಥ ಜನರನ್ನು ನೆನೆಸ್ಕೊಂಡು ಕೃತಾರ್ಥರಾದರೆ ಈ ಜ್ಞಾಪಕ ಚಿತ್ರಶಾಲೆಗೊಂದು ಅರ್ಥ ಬರ್ತದೆ. ಹಾಗೆ ನಮ್ಮ ಕಂಡಂಥ ಜನರನ್ನು ನೆನೆಸ್ಕೊಳ್ಳೋಕ್ಕೊಂದು ಅವಕಾಶ ಇದು. ಹಾಗೆ ಒಂದು ಸಂದರ್ಭ ನೆನಪಿದೆ ನನಗೆ. 73-74ರಲ್ಲಿ ಒಂದು ಸಲ 5-6 ಜನ ಸ್ನೇಹಿತರು ಹಿರಿಯರೆಲ್ಲ ಸೇರಿ ರಾಜಾಜಿನಗರದಲ್ಲಿ ಒಬ್ಬರು ಮನೆ ಮೇಲೆ ಕೂತಿದ್ವಿ. VC ಅವರು ಬಂದಿದ್ದರು. VC ಅವರು ತುಂಬ ರಸಿಕರು. ಎಲ್ಲ ಮಾತನ್ನು ಹೇಳೋದಿಲ್ಲ, ಕೆಲವೊಂದು ಮಾತನ್ನು ಮಾತ್ರ ಹೇಳ್ಬೋದು. ಚರ್ಚೆ ಬಂದಾಗ ಯಾವುದೋ ಒಂದು ಸಿನಿಮಾ ಆ್ಯಕ್ಟ್ರೆಸ್ ಬಗ್ಗೆ ಮಾತು ಬಂತು. ಒಬ್ರು ಯಾರೋ ಹೇಳಿದರು, ಈ ಹೀರೋಯಿನ್ ತುಂಬ ಚೆನ್ನಾಗಿದ್ದಾಳೆ ಅಂತ ಹೇಳಿದರು, ತುಂಬ ಸುಂದರವಾಗಿದ್ದಾಳೆ ಅಂತ ಹೇಳಿದರು. VC ಸುಮ್ಮನೆ ಕೇಳ್ತಾ ಇದ್ರು. ಒಂದೆರಡು ನಿಮಿಷ ಆದಮೇಲೆ, ಅಲ್ಲ, ಈ ಸಿನಿಮಾ ಹೀರೋಯಿನ್ ಎಷ್ಟು ಚೆನ್ನಾಗಿರ್ಬೇಕಾದ್ರೆ ಊರ್ವಶಿ ಹಂಗಿದ್ದಿರಬೇಕು ಅಂತ ಯಾರೋ ಪ್ರಶ್ನೆ ಕೇಳಿದರು. ಅಷ್ಟು ಸಾಕಾಯಿತು VC ಅವರಿಗೆ. ಎಷ್ಟು ಚೆಂದ ಉತ್ತರ ಕೊಟ್ಟರು ಅಂತಂದರೆ, ನೀವು ಕುಮಾರವ್ಯಾಸ ಭಾರತ ಓದಿದರೆ ಗೊತ್ತಾಗತ್ತೆ ನಿಮಗೆ, ಭಾಳ ಚೆನ್ನಾಗಿ ಬರುತ್ತೆ. ಅದರೊಳಗೆ ಈ ಅರ್ಜುನ ಪಾಶುಪತ ಪಡ್ಕೋಬೇಕು ಅಂತ ಹೇಳಿ ಹೋಗಿ ತಪಸ್ಸು ಮಾಡಿ ಶಿವನೊಂದಿಗೆ ಹೋರಾಡಿ ಪಾಶುಪತಾಸ್ತ್ರ ಪಡ್ಕೊಂಡ್ಮೇಲೆ ಅವರಪ್ಪ ಇಂದ್ರ, ಸುಸ್ತಾಗಿದೆಯಪ್ಪ ಮಗು, ರೆಸ್ಟ್ ತಗೋಬಾ ಅಂತ ಕರ್ಕೊಂಡು ಹೋಗ್ತಾನೆ. 1 ವರ್ಷ ಇಂದ್ರ ಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ ಮಗನ. ಅಲ್ಲಿ ಹೋದಾಗ ಊರ್ವಶಿ ಒಂದು ಮದುವೆ ಆಗ್ತೇನೆ ಅಂತ ಬಂದುಬಿಡ್ತಾಳೆ. ಇವನು ಬೇಡ ಅಂದಾಗ ಊರ್ವಶಿ ಎಷ್ಟು ಸುಂದರವಾಗಿದ್ದಳು ಅಂತ ಕುಮಾರವ್ಯಾಸ ವರ್ಣನೆ ಮಾಡ್ತಾನೆ. ಅದನ್ನು VC ರೆಫರ್ ಮಾಡಿ ಹೇಳೋರು. ಊರ್ವಶಿ ಎಷ್ಟು ಸುಂದರವಾಗಿದ್ದಳು ಅಂತ ಹೇಳೋದು ಬೇಕಾಗಿಲ್ಲ. ಅಲ್ಲಿ ಪರಿಸ್ಥಿತಿ ಹೇಗಿದೆ ಅಂದರೆ, ಊರ್ವಶಿಗೆ ಎಲೆಡಿಕೆ ಕೊಡ್ತಾರಲ್ಲ ದಾಸಿಯರು, ಊರ್ವಶಿಗೆ ಎಲೆ ಅಡಿಕೆ ಕೊಡುವಂಥ ದಾಸಿಯರು ಎಲೆ ಅಡಿಕೆ ಕೊಡುವಂಥವರೇ ದಾಸಿಯರು. ಇವರು ಕೆಲವರು ದಾಸಿಯರಂತೆ. ಅವರ ದಾಸಿಯರ ಮುಖ ನೋಡಬೇಕು ಅಂತ ಹೇಳಿ ಇಂದ್ರನ ಮಗ ಜಯಂತ ಅವ್ರ ಮನೆ ಕಂಪೌಂಡ್ ಆಚೆ 1 ಮೈಲ್ ದೂರ ಕೂತಿದ್ದಾನಂತೆ. 1 ವರ್ಷ ಆಯ್ತಂತೆ. ತಮಾಷೆ ಅಲ್ವಾ? ಯಾರ್ದು ಮುಖ ನೋಡೋದಕ್ಕೆ? ಊರ್ವಶಿಗೆ ಎಲೆ ಅಡಿಕೆ ಕೊಡೋವಂಥ ಹೆಣ್ಮಕ್ಳಿದ್ದಾರಲ್ಲ, ಅವರ ದಾಸಿಯರ ಮುಖ ನೋಡಬೇಕು ಅಂಥೇಳಿ ಇಂದ್ರನ ಮಗ ಕ್ಯೂ ಹಚ್ಚಿ ಅವ್ರ ಕಂಪೌಂಡ್ ಹೊರಗೆ 1 ಮೈಲ್ ದೂರ ಕೂತಿದ್ದಾನೆ. 1 ವರ್ಷ ಆಯಿತು ಕೂತು. ಆಕೆ ಮುಖ ಸಿಕ್ಕಿಲ್ಲ ಅವನಿಗೆ. ಅಂದರೆ ಊರ್ವಶಿ ಹೆಂಗಿರ್ಬೇಕು ಲೆಕ್ಕ ಹಾಕ್ರಿ ಅಂದರು VC. ಇದು ಅನುಮಾನ ತಾನೇ, ಊರ್ವಶಿ ಎಷ್ಟು ಸುಂದರವಾಗಿದ್ದಳು ಅಂಥೇಳಿ. ಇವ್ರದ್ದು ಲೆಕ್ಕ ಹಾಗೆ. ಆದರೆ ಎಲ್ಲ ಕಾವ್ಯವನ್ನು, ಶಾಸ್ತ್ರವನ್ನು, ಪುರಾಣವನ್ನು ಓದ್ಕೊಂಡಿದ್ದವಂಥವರು ಇದ್ರ ಜೊತೆಗೆ ವಿದ್ವತ್ ಸಂಪರ್ಕದಿಂದ ಸಂಪ್ರದಾಯ ಮರ್ಯಾದೆಗಳನ್ನು ತಿಳ್ಕೊಂಡಿದ್ದವರು. ಅದಕ್ಕೆ ಹೇಳ್ತಾರೆ, ಅಷ್ಟು ಶುದ್ಧವಾಗಿತ್ತು ಅವರ ಕಂಠಸ್ವರ, ಉದಾತ್ತ ಅನುದಾತ್ತಾದಿಗಳ ಉಚ್ಚಾರ. ಇನ್ನೊಂದು ಉದಾಹರಣೆ ಕೊಡ್ತಾರೆ. ತಮಾಷೆಯಾಗಿ ಉದಾಹರಣೆ ಕೊಡೋದು ಹೇಗೆ ಅಂದರೆ, ಒಂದು ಸಲ ಅನಿಸುತ್ತೆ, ಯಾವುದೋ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋದಾಗ ಎಲ್ಲಿ ಹೋಗಿ ಶುರು ಮಾಡ್ತಾರಲ್ಲ, ಇದಕ್ಕೆ ಹೇಳೋಕೆ ಬರ್ತಾರೆ ಅಂತ ಗೊತ್ತೇ ಆಗಲ್ಲ, ಅಷ್ಟು ದೂರಿಂದ ಬಂದುಬಿಡುತ್ತೆ. ವಿರೂಪಾಕ್ಷ ಶಾಸ್ತ್ರಿಗಳು ಪಾಠದ ಅವಸರದಲ್ಲಿ ಉದಾಹರಣೆಗಾಗಿ ವಿನೋದದ ಕಥೆಗಳನ್ನು ಹೇಳುತ್ತಿದ್ದುದುಂಟು. ವಿರಕ್ತಿ ಬಗ್ಗೆ ಮಾತು ಬಂತು. ವಿರಕ್ತಿ ಅಂದರೆ ಹೇಗಿರಬೇಕು, ವಿರಕ್ತಿ ಯಾವಾಗ ಬರ್ತದೆ, ಯಾವುದು ನಿಜವಾದ ವಿರಕ್ತಿ, ಇದ್ರ ಬಗ್ಗೆ ಪಾಠ ಮಾಡುವಾಗ ಅವರು ಉದಾಹರಣೆ ನೋಡಿ, ಅದನ್ನು ಬಾಯಲ್ಲಿ ಅವ್ರ ಬಾಯಿನೇ ಕೇಳಬೇಕು. ಅದನ್ನು ಅದ್ಭುತ ಇದೆ. ಅವ್ರು ಹೇಳ್ತಿದ್ರಂತೆ, ನೋಡ್ರಿ, ನಮಗೆ ಯಾವುದೋ ಕಾರಣದಿಂದ
ಹೊಟ್ಟೆ ಭಾರವಾಗಿ ಗುಡಗುಡ ಅಂತಿರುತ್ತದೆ. ಯಾವುದೋ ಕಾರಣದಿಂದ ಹೊಟ್ಟೆ ಭಾರವಾಗಿ ಗುಡಗುಡ ಅಂತಿರುತ್ತದೆ. ಆಗ ತೋರುತ್ತದೆ ಕೊಂಚ ವಿರೇಚಕ ತೆಗೆದುಕೊಂಡರೆ ಜಿಡ್ಡು ಹೋಗಿ ಮೈ ಹಗುರವಾಗುತ್ತದೆ ಎಂದು. ಆಗ ಈ ಹೊತ್ತು ಬುಧವಾರ ಪುರುಸತ್ತಾಗಿದೆ ಎಂದು ಒಂದು ಚಟಾಕು ಹರಳೆಣ್ಣೆ ಕುಡಿಯೋಣ. ಅವರ ಹರಳೆಣ್ಣೆ ಒಂದೇ, ತಮಗೆ ಯಾರಿಗೆ ಅನುಭವ ಇದೆಯಲ್ಲ ಗೊತ್ತಿಲ್ಲ. ಈಗೆಲ್ಲ ಟ್ಯಾಬ್ಲೆಟ್ ಬಂದಿದೆ. ನಮಗೆಲ್ಲ ಅವಾಗ ದೊಡ್ಡ ಸಂಭ್ರಮ ಅದು. ನಮ್ಮನೆಯವ್ರು ಹಿರಿಯರು ಕೂಡಿಸಿ ನಮ್ಮನ್ನು ಬಿಜಾಪುರ ಜಿಲ್ಲಾ ಬಿಸಿ ಅದನ್ನು ಕಾಸಬೇಕು, ಮೊದಲು ಕರಗಿಸ್ಬೇಕು. ಬಿಸ್ಕಸ್ ಇರುತ್ತೆ ಭಾಳ ಚೆನ್ನಾಗಿ ಕಾಸಿಬಿಟ್ಟು ಮೂಗು ಹಿಡಿದು ಬಾಯಲ್ಲಿ ಸುರಿದ್ಬಿಡೋರು. ನಮಗೆ ಸುರಿದ್ಬಿಟ್ಟು ಎಲ್ಲ ಅರ್ಧ ಅರ್ಧ ಲಿಂಬೆ ಹಣ್ಣು ಕೊಟ್ಬಿಡೋದು ಕೈಯಲ್ಲಿ. ತಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅದನ್ನು. ಮೂಗು ಹಿಡ್ಕೊಂಡ್ರೆ ನುಂಗ್ಲೇಬೇಕಲ್ಲ, ಬೇರೆ ಗತಿ ಇಲ್ಲ. ನಮ್ಮ ಸೋದರ ಮಾವಂದು ಹಿಡ್ಕೊಂಬಿಡೋರು ನಮ್ಮನ್ನು ಕೈ. ಹುಡುಗರಿಗೆಲ್ಲ ಅದು ಟ್ರೀಟ್ಮೆಂಟ್, ಅದು ಬೇಕೋ ಬೇಡವಾ ನಿಮಗೆ, ಅದೊಂದು ತಿಂಗಳಿಗೊಮ್ಮೆ ಸಿಸ್ಟಮ್ ಅದು. ಮೂಗು ಹಿಡಿದು ಬಾಯಲ್ಲಿ ಹರಳೆಣ್ಣೆ ಹಾಕಿ ನುಂಗಿದ ತಕ್ಷಣ ಒಂದು ಅರ್ಧ ಲಿಂಬೆ ಹಣ್ಣು ಕೊಡೋದು. ಹೋಗ್ರಿ ಮಳಿಗೆ ಮೇಲೆ ಹೋಗೋದು. ಬಿಸಿಲು ಕಾಸ್ಕೊಳ್ರಿ. ಮೊದಲೇ ಬಿಸಿ ಮಾಡಿ ಹಾಕಿದ್ರು, ಮೇಲೆ ಕಾಸ್ಕೋಬೇಕು ಬೇರೆ ನಾವು ಲಿಂಬೆ ಹಣ್ಣು ಇಟ್ಕೊಂಡು. ಆ ಥರದ್ದು ಒಂದು ಚಟಾಕು ಹರಳೆಣ್ಣೆ ಕುಡಿಯೋಣ. ಆನಂತರ ವಿರೇಚನಕ್ಕಾಗಿ ಕಾದಿರೋಣ. ಗಂಟೆ 9-10 ಆದರೂ ಹಾಗೇ ಇರುವುದಾಗುತ್ತದೆ. ಎಣ್ಣೆ ಹೊಟ್ಟೆಯಾಗಿ ಗುಡುಪ್ಪೆಂದು ಕೂತಿರುತ್ತದೆ. ಎಣ್ಣೆ ಹೊಟ್ಟೆಗೆ ಕೂತ್ಕೊಂಡ್ಬಿಟ್ಟಿದೆ ಅದು. ಗಂಟೆ 11 ಆಯಿತೇನೆ. ಆಗ ಅಂದುಕೋತೇವು ಇದು ಹೀಗಾಗೋದಿಲ್ಲ. ಸ್ನಾನ ಮಾಡಿ ಸಂಧ್ಯಾ ವಂದನೆ ಮುಗಿಸಿ ಭೋಜನೆ ಮಾಡಿದರೆ ಆ ಶಾಖದಿಂದ ದೇಹದೊಳಗಿನ ಕಶ್ಮಲ ಕರಗಿ ಆ ಭಾರದಿಂದ ಜಾರಿ ಬಿದ್ದೀತು ಅಂತ ವಿಚಾರ. ನಾವು ಇಷ್ಟೆಲ್ಲ ಯೋಚನೆ ಮಾಡಿ ಸ್ನಾನ ಮಾಡಿ ಮೈ ಒರೆಸಿಕೊಂಡು ಸಂಧ್ಯಾ ವಂದನೆ ಕೂಡಬೇಕು ಅಂತ ಮಡಿಗೊಟ್ಟು ಕಚ್ಚೆ ತಿಡುತ್ತಿರುವ ಸಮಯದಲ್ಲಿ ಬಂದುಬಿಡುತ್ತೆ ನೋಡ್ರಿ ಮಾಡಿದ ಸ್ನಾನವೆಲ್ಲ ವ್ಯರ್ಥ. ಇದು ಎದಕ್ಕೆ ಉದಾಹರಣೆ? ಇದು ವಿರಕ್ತಿಗೆ. ತಮಾಷೆ ನೋಡಿ, ವಿರಕ್ತಿ ಎಂಬುದು ಹೀಗೇನೆ. ಸಂಸಾರ, ನಿಷ್ಠುರ, ಸಾಲ, ಮುಜುಗರ ಇದೆಲ್ಲ ಅನುಭವಿಸಿ ಸಾಕಪ್ಪ ಸಂಸಾರ ಅನಿಸಿರುತ್ತೆ. ಆಗ ಹೋಗಿ ಗುರುಗಳಲ್ಲಿ ಕಾಲು ಬಿದ್ದು ಬೇಡಿ ಕಾಷಾಯ ಬೇಕು ಅಂತ ತಲೆ ಮುಂಡನ ಮಾಡಿಸ್ಕೋತಾ ಇರೋ ಕಾಲಕ್ಕೆ ಬಂದುಬಿಡ್ತದೆ ನೋಡಿ ದಾರಾಪುತ್ರಾದಿಗಳ ಚಿಂತೆ. ಎಲ್ಲ ಸಾಕಪ್ಪ ಅಂತಿನ ತಲೆ ಬೋಳಿಸ್ಕೊಂಡು ಮುಂಡನ ಮಾಡಿಸ್ಕೊಂಡು ಸನ್ಯಾಸಿ ಆಗಬೇಕು ಅನ್ನೋ ಹೊತ್ತಿಗೆ ಮಕ್ಕಳು, ಹೆಂಡತಿ ಎಲ್ಲರ ಚಿಂತೆ ಶುರು ಆಗ್ಬಿಟ್ಟು ದಾರಾಪುತ್ರಾದಿಗಳ ಚಿಂತೆ. ಎಲ್ಲ ಇಷ್ಟು ಒಳ್ಳೆಯ ಹೆಂಡತಿ ಮಕ್ಕಳನ್ನು ಬಿಟ್ಟು ಹೋಗಬೇಕಲ್ಲ, ನನ್ನ ಮಕ್ಕಳು ಎಷ್ಟು ಬುದ್ಧಿವಂತರು, ಇವರನ್ನು ಯಾಕೆ ಬಿಟ್ಟು ಹೋಗಬೇಕು ಎಂದು 6 ತಿಂಗಳ ವೈರಾಗ್ಯ ಒಂದು ಕ್ಷಣದಲ್ಲಿ ಬಿಟ್ಟು ಹೋಗ್ತದೆ. ನೋಡಿ ಎಲ್ಲಿಗೆ ಯಾವ ಉದಾಹರಣೆ ಇದು ಅಂತ. ಆದ್ದರಿಂದ ನಮ್ಮ ವೈರಾಗ್ಯಗಳನ್ನು ನಚ್ಚತಕ್ಕದ್ದಲ್ಲ. ಸಾಲ ಕಷ್ಟ ಎಂದರೆ ವೈರಾಗ್ಯ ಬರುತ್ತದೆ. ಅವ್ರ ಮಾತು ಎಷ್ಟು ಚೆನ್ನಾಗಿದೆ ನೋಡಿ. ಸಾಲ ಕಷ್ಟ ಅಂದರೆ ವೈರಾಗ್ಯ ಬರುತ್ತದೆ. ಒಳ್ಳೆಯ ಸೀರೆ ನೋಡಿದರೆ ವೈರಾಗ್ಯ ಹಾರಿ ಹೋಗ್ತದೆ. ಇದನ್ನು ತಿಳಿದೇ ದೊಡ್ಡ ಗುರುಗಳು ಶೃಂಗೇರಿ ಸನ್ನಿಧಾನದವರು ಯಾರಿಗೂ ಸನ್ಯಾಸ ಕೊಡುತ್ತಿರಲಿಲ್ಲ. ತಿಳಿದವ್ರು ಹೇಳೋ ಮಾತಿದು. ಯಾರಿಗೂ ಸನ್ಯಾಸ ಕೊಡುತ್ತಿರಲಿಲ್ಲ. ಯಾರಾದರೂ ಬಂದು ಸನ್ಯಾಸ ಬೇಕೆಂದು ಕೇಳಿದರೆ ಸನ್ಯಾಸಿಗಳು ಹಾಗೆ ಇದ್ದು ಬಿಡ್ರಲ್ಲ ಅನ್ನೋರಂತೆ. ಸನ್ಯಾಸ ಕೊಡಬೇಕಾಕೆ? ಸನ್ಯಾಸಿಗಳು ಹಾಗೆ ಇದ್ದು ಬಿಡ್ರಲ್ಲ, ಅದನ್ನು ಕೊಡೋದೇನು? ಅದು ಕೊಡೋ ವಸ್ತು ಅಲ್ಲ. ಮಠದಾಗೆ ಭೋಜನ ಮಾಡಿರಿ, ಶಾರದಮ್ಮನ ಸೇವೆ ಮಾಡಿರಿ, ಪುರಾಣ ಶ್ರವಣ ಮಾಡಿರಿ, ನಿಶ್ಚಿಂತರಾಗಿದ್ದು ಬಿಡ್ರಿ, ಅದೇ ತಾನೇ ಸನ್ಯಾಸ ಎನ್ನುವರು. ಇನ್ನೂ ಬಲವಂತವಾಗಿ ಯಾರಾದರೂ ಕೇಳಿದರೆ ಬೇಗ ಬಂದ ವೈರಾಗ್ಯವನ್ನು ನಂಬತಕ್ಕದ್ದಲ್ಲ. ವೈರಾಗ್ಯ ಅನ್ನೋದು ಗಿಡದಲ್ಲಿ ಹಣ್ಣು ಆದ ಹಾಗೆ ತಾನೇ ಪಕ್ವವಾಗಿ ಬಿಚ್ಚಿ ಬಿಡಬೇಕದು. ಆದ್ದರಿಂದ ವೈರಾಗ್ಯಕ್ಕೆ ಆತುರ ಪಡಬಾರದು. ಬಂದ ವೈರಾಗ್ಯ ದೃಢವಾಗಿ ಬಹುಕಾಲ ಇರುತ್ತದೆಯೇ ಎಂದು ನೋಡಬೇಕು ಅಂತ ವಿರೂಪಾಕ್ಷ ಶಾಸ್ತ್ರಿಗಳು ಹೇಳೋರು. ವಿರೂಪಾಕ್ಷ ಶಾಸ್ತ್ರಿಗಳವರ ಜ್ಞಾನಕ್ಕೆ ಮೆಚ್ಚಿ ಇಂಡಿಯಾ ಸರ್ಕಾರದವರು ಮಹಾಮಹೋಪಾಧ್ಯಾಯ ಬಿರುದು ಕೊಟ್ಟರು. ಆಮೇಲೆ ಮಹಾರಾಜರು ವಿದ್ಯಾನಿಧಿ ಅಂತ ಬಿರುದನ್ನು ಕೊಟ್ಟರು. ಅದೆಲ್ಲ ನೋಡಿ ಉಳಿದವ್ರು ಸಂತೋಷ ಆಯಿತು. ನಮ್ಮ ಗುರುಗಳಿಗೆ ಇಂಥ ದೊಡ್ಡ ಪ್ರಶಸ್ತಿ ಬಂತಲ್ಲ ಅಂಥೇಳಿ ಅವ್ರಿಗೊಂದು ಸನ್ಮಾನ ಮಾಡಬೇಕು, ಸಂತೋಷ ಕೂಟ ಮಾಡ್ಕೋಬೇಕು ಅಂತೆಲ್ಲ ವಿಚಾರ ಮಾಡಿ ಒಂದು ಸತ್ಕಾರ ಸಮಿತಿ ಮಾಡ್ಕೊಂಡ್ರಂತೆ. ಸತ್ಕಾರ ಸಮಿತಿಗೆ ಬಿ ವಿ ಲಕ್ಷ್ಮಣರಾಯ ಅನ್ನೋ ದೊಡ್ಡವರು ಅದಕ್ಕೆ ಮುಖ್ಯರಾಗಿದ್ದರು. ಬಹುಮಾನ ಸಭೆ ಒಪ್ಪಿಸಿದ್ರು. ಮೊದಲು ಬರೋದಿಲ್ಲ ಅಂತ ಹಠ ಹಿಡಿದಿದ್ರು ವಿರೂಪಾಕ್ಷ ಶಾಸ್ತ್ರಿಗಳು. ತುಂಬ ತಗಾದೆ ಮಾಡಿ ಜಪ ಮಾಡಿದ ಮೇಲೆ ಒಪ್ಕೊಂಡ್ರು. ಅದೊಂದು ಭಾನುವಾರ ದಿವಸ ಸಾಯಂಕಾಲ 5 ಗಂಟೆಗೆ ಇಂಥ ಜಾಗದಲ್ಲಿ ಆಗಬೇಕು ಅಂತ ಸನ್ಮಾನ ಮಾಡಬೇಕು ಅಂತ ತೀರ್ಮಾನ ಆಯಿತು. ತಮಾಷೆ ನೋಡಿ, ಸನ್ಮಾನ ಮಾಡಿಸ್ಕೊಳ್ಳೋರು ಹೇಗೆ ಅಂತ. 5 ಗಂಟೆ ಸಾಯಂಕಾಲ ಸನ್ಮಾನ ಆಗಬೇಕು. ಅಂದು ಸುಮಾರು 4 ಗಂಟೆಯ ವೇಳೆಯಲ್ಲಿ ಅವ್ರ ಮಾತನ್ನು ಕೇಳಬೇಕು. 4 ಗಂಟೆಗೆ ವೇಳೆಯಲ್ಲಿ ನಮ್ಮಲ್ಲಿ ಕೆಲ ಮಂದಿ ಶಂಕರ ಮಠಕ್ಕೆ ಬಂದೆವು.
ನಡೆಯಬೇಕಿದ್ದ ಏರ್ಪಾಡುಗಳನ್ನು ನೋಡಿಕೊಂಡು ಶಾಸ್ತ್ರಿಗಳನ್ನು ಒಂದು ಸಲ ಎಚ್ಚರಿಸಿ ಬರಬೇಕೆಂದು ಮನೆಗೆ ಹೋದೆವು. ಯಾಕಂದರೆ ನೆನಪೇ ಇಲ್ಲದೆ ಹೋದರೆ ಅವ್ರಿಗೆ ಸನ್ಮಾನ ಅವ್ರಿಗೇನು ಲಕ್ಷ್ಯ ಇಲ್ಲ, ಮರ್ತು ಬಿಟ್ಟರೆ. ಅದು ಅಲ್ಲದೆ ಹಿಂದೆ ಸುಲಭವಾಗಿ ಒಪ್ಕೊಂಡಿರಲಿಲ್ಲ, ಅವರು ಒತ್ತಾಯಕ್ಕೆ ಒಪ್ಕೊಂಡಿದ್ದಾರೆ. ಆದ್ದರಿಂದ ಆಸಾಮಿಯನ್ನು ಖಾತ್ರಿ ಮಾಡಿಕೊಳ್ಳೆಂಬುದು ನಮ್ಮ ತವಕ, ಖಾತ್ರಿ ಮಾಡ್ಕೊಂಡ್ಬಿಡ್ಬೇಕು ಅಂತ. ಮನೆಯಲ್ಲಿ ಹೋಗಿ ವಿಚಾರಿಸಿದರೆ ಶಾಸ್ತ್ರಿಗಳಿಲ್ಲ. 5 ಗಂಟೆಗೆ ಸನ್ಮಾನ, 4ಕ್ಕೆ ಮನೆಯಲ್ಲಿಲ್ಲ. ಬಹಳ ಹೊತ್ತಾಯಿತು ಹೋಗಿ ಎಂದರು ಮನೆಯವರು. ನಾವೇನು ಮಾಡ್ತಕ್ಕದ್ದು, ಎಲ್ಲೆಲ್ಲಿಯೋ ಹುಡುಕಿ ಸುಸ್ತಾದೆವು. ಸನ್ಮಾನ ಮಾಡೋರು ಹುಡುಕಾಡಬೇಕು, ಎಲ್ಲಿ ಹೋದ್ರಿ ಇವರು ಅಂತ ಸುಸ್ತಾದೆವು. 4:45 ಗಂಟೆ ಆಯಿತು. ಕೊನೆಗೆ ಪತ್ತೆ ಮಾಡಿದೆವು. ಶಾಸ್ತ್ರಿಗಳು ಗುರು ದೇವಾಲಯದ ಪಶ್ಚಿಮ ಭಾಗದಲ್ಲಿ ಚರಂಡಿ ಪಕ್ಕದ ಹುಲ್ಲಿನ ಮೇಲೆ ಕುಳಿತಿದ್ದಾರೆ. ಎಲ್ಲೋ ಮೂಲೆ ಕೂತಿದ್ದಾರೆ ಹುಲ್ಲಿನ ಮೇಲೆ. ನಾವು ಕೇಳಿದೆವು, ಏನು ಇಲ್ಲಿ ಅಂತ. ನಮ್ಮ ಗುರುಗಳು ದಯಮಾಡಿಸುತ್ತಾರೆ ಅದಕ್ಕಾಗಿ ಅಂದರು. ಇವರೇ ಗುರುಗಳು, ನಮ್ಮ ಗುರುಗಳು ದಯಪಾಲಿಸ್ತಾರೆ, ಅದು ಕೂತಿದ್ದೇನೆ ಅಂದ್ರಂದ್ರೆ. ನಮ್ಮ ಗುರುಗಳಿದ್ದಾರಲ್ಲ ಅಂದ್ವಿ. ಇಲ್ಲ, ನಮ್ಮ ಗುರುಗಳು ಅಂದರು. ನಾವಂತೂ ಗುರುಗಳಿದ್ದಾರಲ್ಲ ಅಂತ ಸಮಾಧಾನ ಪಡ್ಕೊಂಡು ಒಳಗಡೆ ಹೋಗಿ ಎಲ್ಲ ತಯಾರಿ ಮಾಡಿಕೊಂಡು 10 ನಿಮಿಷಕ್ಕೆ ಹೊರಗೆ ಬಂದರೆ ಮತ್ತೆ ಶಾಸ್ತ್ರಿಗಳಿರಲಿಲ್ಲ. ಇದು ಒಳ್ಳೆ ಪತ್ತೆದಾರಿ ಕೆಲಸ, ಹುಡ್ಕೊಂಡು ಅಡ್ಡಾಡೋದು. ಅದು ಇರಲಿಲ್ಲ. ಮತ್ತೆ ಯೋಚನೆ ಮಾಡಿದೆವು, ಅವರು ತಮ್ಮ ಗುರುಗಳು ಅಂತ ಹೇಳಿದವರು ಯಾರಾಗಿದ್ದಿರಬೇಕು, ನಮಗೆ ಗೊತ್ತಿರಲಿಲ್ಲ. ಹುಡುಕಾಡಿದೆವು. ಆದದ್ದಾಯಿತೆಂದು ಕಾರಿನಲ್ಲಿ ಕುಳಿತು ಚಾಮರಾಜಪೇಟೆ ಸುತ್ತ ಹೊಡೆದಿರಬೇಕು. 5ನೇ ರಸ್ತೆಯಲ್ಲಿ ತಿರುಗಿದಾಗ ಆ ಅಡ್ಡ ರಸ್ತೆಯ ಸಮೀಪದಲ್ಲಿ ನಮ್ಮ ಗುರುಗಳು ಬೇಗ ಬೇಗ ಹೆಜ್ಜೆ ಹಾಕುತ್ತದನ್ನು ಕಂಡೆವು. ಎಲ್ಲ ಹೊರಟಿದ್ದಾರೆ ಅವಸರವಾಗಿ. ನಾವು ಕೇಳಿದ್ವಿ, ಎಲ್ಲಿಗೆ ಪ್ರಯಾಣ ಅಂತ ಕೇಳಿದ್ವಿ. ನಮ್ಮ ಗುರುಗಳ ಮನೆಗೆ ಅಂದರು. ಅವ್ರ ಗುರುಗಳು ಬಂದಿಲ್ಲ, ಅವ್ರ ಮನೆಗೆ ಹೋಗಿದ್ದಾರೆ ಇವರು. ಯಾರು ತಮ್ಮ ಗುರುಗಳು? ವಿದ್ವಾಂಸರು, ನುಗ್ಗೇಹಳ್ಳಿ ತಿರುಮಲಾಚಾರ್ಯರು. ಓಹೋ, ಅಡ್ಡಿಲ್ಲ. ನಾವು ನುಗ್ಗೇಹಳ್ಳಿ ತಿರುಮಲಾಚಾರ್ಯರನ್ನು ವಿರೂಪಾಕ್ಷ ಶಾಸ್ತ್ರಿಗಳವರನ್ನು ಗಾಡಿಯಲ್ಲಿ ಕೊಳ್ಳಿರಿಸಿಕೊಂಡು ಮಠಕ್ಕೆ ಬಂದ್ವಿ. ಗುರುಗಳನ್ನು, ಅವ್ರ ಗುರುಗಳನ್ನು ಇಬ್ಬರನ್ನು ಕರ್ಕೊಂಬಂದು ಅದಕ್ಕೊಂದು ವಿರೂಪಾಕ್ಷ ಶಾಸ್ತ್ರಿಗಳವರ ಒಂದು ವಿಶೇಷ ಪೀಠವನ್ನು ಅಣಿ ಮಾಡಿದ್ದೆವು. ಅದರ ಮೇಲೆ ರತ್ನಗಂಬಳಿ ಹಾಸಿದ್ದೆವು. ಆದರೆ ಅವರೇನು ಮಾಡಿದರು ಅಂದರೆ, ವಿರೂಪಾಕ್ಷ ಶಾಸ್ತ್ರಿಗಳವರು ಆ ಪೀಠದಲ್ಲಿ ನುಗ್ಗೇಹಳ್ಳಿ ತಿರುಮಲಾಚಾರ್ಯನ ಕೂಡಿಸಿ ಗುರುವಂದನಕ್ಕೆ ಉಪಕ್ರಮ ಮಾಡಿದರು. ಅದನ್ನು ಜಾಸ್ತಿ ಹೇಳಿಲ್ಲ ಹಿಂದೆ. ಅವ್ರ ಗುರುವಂದನ ಅಂದರೆ ದೊಡ್ಡ ಕೆಲಸ. ಅದು ಪ್ರವರ ಹೇಳ್ಕೊಂಡು ದೀರ್ಘಂಡ ನಮಸ್ಕಾರ ಮಾಡೋದು 1 ಸಲ ಅಲ್ಲ, 12 ಸಲ. DVG ಬರೀತಾರೆ ಪ್ರಸಂಗ ಬಂದಾಗ, ನಮ್ಮ ಗುರುಗಳ ಕಡೆ ಪಾಠ ಹೇಳಿಸ್ಕೊಳ್ಳೋದು ಕಷ್ಟ ಆಗ್ತಿರ್ಲಿಲ್ಲ, ಗುರುವಂದನೆ ಭಾಳ ಕಷ್ಟ ಆಗೋದು ಅಂತ. ಅವ್ರು ಬರೋದ್ರೊಳಗೆ ಗುರುವಂದನ ಮಾಡಿರಬೇಕು. ಇವ್ರು 12 ಸಲ ನಮಸ್ಕಾರ ಮಾಡೋದಂದ್ರೆ ಸೂರ್ಯ ನಮಸ್ಕಾರ ಹಾಕಿದಂಗೆ 12. ಸುಸ್ತಾಗಿರ್ತಿತ್ತಂತೆ. ಇವ್ರು ಸ್ವಲ್ಪ ಸ್ಥೂಲ ಬೇರೆ. ಆಮೇಲೆ ಗುರುಗಳು ಬಂದಮೇಲೆ ಪಾಠ ಶುರು ಮಾಡಕ್ಕೆ ಗುರುವಂದನೆ ಆಯಿತೋ ಅಂತ ಕೇಳೋರಂತೆ. ಇವರು ಆಯಿತು ಅನ್ನೋ, ಆದರೂ ಪರವಾಗಿಲ್ಲ ಇನ್ನೊಂದು ಸಲ ಮಾಡಿಬಿಡೋಣ ಅಂತ ಮಚ್ಚರು. ನನಗೆ ಉಸಿರು ಬರ್ತಾ ಇತ್ತು ಅಂತ ಇವ್ರು ಹಾಕಿ ಶುರು ಮಾಡಿದ್ರಂತೆ. ಗುರುಗಳನ್ನು ಕೂಡಿಸ್ಬಿಟ್ಟು ಗುರುವಂದನಕ್ಕೆ ಉಪಕ್ರಮ ಮಾಡಿದರು. ಆಮೇಲೆ ನಾವು ಮಠದ ಉಗ್ರಾಣದಲ್ಲಿ ಹುಡುಕಿ ಮತ್ತೊಂದು ಮನೆ ತರಲು ಕೆಲವು ನಿಮಿಷ ಬೇಕಾಗಿತ್ತು. ಅವರೊಬ್ಬರೇ ಅಂತಂದು ಕೂಡಿಸಿದ್ದಾರೆ, ಅವ್ರ ಗುರುಗಳಲ್ಲಿ ಕೂಡಿಸಿದ್ರಲ್ಲ, ಇವರು ಬೇರೆ ಮನೆ ತಂದು ಕೂಡಿಸಿದರು. ಶಾಸ್ತ್ರಿಗಳು ಇನ್ನೊಂದು ಮನೆ ಮೇಲೆ ಕುಳಿತರು. ಆಮೇಲೆ ಭಾಷಣಗಳು ನಡೆದವು. ಗಮನಿಸಬೇಕಾದದ್ದು ಸ್ನೇಹಿತರೆ, ಯಾವ ವ್ಯಕ್ತಿಗೆ ಭಾರತ ಸರ್ಕಾರದಿಂದ ಆಗಿನ ಕಾಲಕ್ಕೆ ಮಹಾಮಹೋಪಾಧ್ಯಾಯ ಅಂತ ಬಿರುದು ಬರ್ತದೋ, ಮಹಾರಾಜರು ವಿದ್ಯಾನಿಧಿ ಅಂತ ಅವಾರ್ಡ್ ಕೊಡ್ತಾರೋ, ಯಾವ ತೂಕದ ಮನುಷ್ಯ, ಯಾವ ತೂಕದ ವಿದ್ವಾಂಸರು ಇರಬೇಕು ಅವರು. ಅಂಥವರು ಈ ಸ್ನೇಹಿತರ ಬಳಗ ಒಂದು ಪ್ರೀತಿ ಮಾಡಿ ಸನ್ಮಾನ ಮಾಡ್ತೀವಿ ಅಂದರೆ ಅದಕ್ಕೆ ಏನೂ ಮನಸ್ಸಿಲ್ಲ. ಒತ್ತಾಯಕ್ಕೆ ಬಂದು ತಮ್ಮ ಗುರುಗಳನ್ನು ಕೂಡಿಸಿದ್ದಾರೆ. ಕೂಡಿಸ್ದ ಬೇರೆ ಮನೆಯಲ್ಲಿ ಕೂತ್ಕೊಂಡ್ರು. ಮುಂದಿನ ಮಾತು ಭಾಳ ಹೃದಯಕ್ಕೆ ಆರ್ದ್ರವಾಗಿ ಮುಟ್ಟುವಂಥ ಮಾತು. ಶಾಸ್ತ್ರಿಗಳು ಪ್ರತ್ಯುತ್ತರ ಹೇಳುವಾಗ ಎಲ್ಲರೂ ಭಾಷಣ ಮಾಡಿದರು, ಮೆಚ್ಚುಗೆ ಬಗ್ಗೆ ಮಾತಾಡಿದರು. ಉತ್ತರ ಕೊಡಬೇಕಲ್ಲ ಶಾಸ್ತ್ರಿಗಳದಕ್ಕೆ. ಅವ್ರು ಏನು ಹೇಳಿದರು ಅನ್ನೋದು ನಿಜವಾಗಲೂ ನಾವೆಲ್ಲ ವಿಚಾರ ಮಾಡಬೇಕ್ರಿ. ತಾವೆಲ್ಲ ಬಹು ಸಂತೋಷಪಟ್ಟಿದ್ದೀರಿ, ನನಗೂ ಬಹು ಸಂತೋಷ. ನೀ ವಿದ್ಯಾನಿಧಿ, ನೀ ಮಹಾಮಹೋಪಾಧ್ಯಾಯ ಎಂದರೆ ಯಾರಿಗೆ ತಾನೇ ಸಂತೋಷ ಆಗಲಿಕ್ಕಿಲ್ಲ. ಇದನ್ನು ನಮ್ಮ ಮಹಾರಾಜರು ಕೊಟ್ಟಿದ್ದಾರೆ, ಸಾರ್ವಭೌಮ ಸರ್ಕಾರದವರು ಕೊಟ್ಟಿದ್ದಾರೆ. ಇದೆಲ್ಲ ಸಂತೋಷ ಪಡಬೇಕಾದ ವಿಷಯವೇ ಹೌದು. ಆದರೆ ಮುಂದಿನ ಮಾತು ನೋಡಿ, ಆದರೆ ಆ ಇನ್ನೊಬ್ಬ ಮಹಾರಾಜ ಇದ್ದಾನಲ್ಲ, ಸಾರ್ವಭೌಮರಿಗಿಂತ ದೊಡ್ಡ ರಾಜ, ಧರ್ಮರಾಜ ಪಿತೃಪತಿ ಅಲ್ಲಿದ್ದಾನಲ್ಲ ಮೇಲೆ, ಅವನು ಎಂದೋ ಒಂದು ದಿನ ಅಲ್ಲಿಗೆ ಹೋಗಬೇಕಾಗ್ತದಲ್ಲ ನಾನು. ಆಗ ಅವ ಕೇಳ್ತಾನೆ, ಎಲ್ಲ ಅವ ಕೊಟ್ಟ ನೀ ತಗೊಂಡು ಯಾವ ವಿದ್ಯಾಕ್ ನಿಧಿಯೋ ನೀನು, ವಿದ್ಯಾನಿಧಿ ಕರೆಕ್ಟು, ಯಾವ ವಿದ್ಯಾಕ್ ನಿಧಿಯೋ ನೀನು ಅಂತ ಕೇಳ್ತಾನಲ್ಲ. ಆಗ ನಾನು ಏನು ಹೇಳಬೇಕು ಅಂತ. ಇದು ವಿನಮ್ರತೆಗೆ, ವಿನಯಕ್ಕೆ ಅದಕ್ಕೊಂದು ಮಾದರಿ ಇದು. ಆ ಭಗವಂತ ಕೇಳ್ತಾನೆ ವಿದ್ಯಾನಿಧಿ ಅಂತ, ಅವ ಕೊಟ್ಟ ನೀ ತಗೊಂಡು
ಯಾವ ವಿದ್ಯಾಕ್ಕೆ ನಿಧಿಯೋ ನೀನು ಅಂತ ಕೇಳ್ತಾನಲ್ಲ ಅವನ ಮೇಲೆ ಏನು ಉತ್ತರ ಕೊಡಲಿ ಅಂತ ನಾನೇನು ಹೇಳಬೇಕು ಅಂತ ಕೇಳಿದ್ರಂತೆ. ಇದನ್ನು ನೆನೆಸ್ಕೊಂಡಾಗ ಅನಿಸುತ್ತೆ, ಈಗ ಬಿರುದುಗಳು ಬಂದಾಗ ಹೆದರಿಕೆ ಆಗ್ತದೆ. ಯಾರಿಗಾದರೂ ಒಂದು ಪ್ರಶಸ್ತಿ ಬಂತು ಅಂದ ತಕ್ಷಣ ಯಾರ ಮೂಲಕ ಹೋಗಿದ್ರಿ ಅಂತ ಕೇಳೋಂಗಾಗ್ತದೆ. ಫಸ್ಟ್ ಪ್ರಶ್ನೆ ಅದೇ ಕೇಳೋದು ಎಲ್ಲರೂ. ಈಗ ಯಾರ ಮೂಲಕ ಹೋಗಿದ್ರಿ, ಯಾರ ಮೂಲಕ ಟ್ರೈ ಮಾಡಿದ್ರಿ, ಅದು ಬೇರೆ ಪ್ರಶ್ನೆ. ಈಗ ಟ್ರೈ ಮಾಡಿದ್ರಿ ಅಂಥದ್ದು ಅಪ್ಲಿಕೇಶನ್ ಹಾಕ್ಕೊಂಡು 3 ಚಪ್ಪಲಿ ಸಂಸ್ಕೊಂಡು ಮನೆಗೆ ಹೋಗಿ ಪ್ರಶಸ್ತಿ ಪಡ್ಕೊಳ್ಳೋದಕ್ಕೂ, ಪ್ರಶಸ್ತಿ ಬಂದದ್ರ ಬಗ್ಗೆ ಕೂಡ ಹೇಗೆ ಅಂಟಿಸ್ಕೊಳ್ಳದೆ ಇರುವಂಥದ್ದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ. ಅದಕ್ಕೆ ನಿಜವಾಗ್ಲೂ ಅವರು ತೂಕದ ವ್ಯಕ್ತಿಗಳು ನೆನೆಸ್ಕೋಬೇಕು. ಡಿ ವಿ ಜಿ ಅಂಥವ್ರು ನೆನೆಸ್ಕೊಂಡು ತಮ್ಮ ಜ್ಞಾಪಕ ಚಿತ್ರ ಶಾಲೆಯಲ್ಲಿ ಒಂದು ದೊಡ್ಡ ಭಾಗ ಕೊಡ್ತಾರೆ ಅವರಿಗೆ, ಅಂದರೆ ಅವ್ರ ತೂಕ ಎಂಥದ್ದಿರಬೇಕು ಅಂತ. ಅಂಥವ್ರು ನೆನೆಸ್ಕೊಂಡಾಗ ನಮ್ಮ ಜೀವಕ್ಕೊಂದು ಹದ ಬರ್ತದೆ. ಎಲ್ಲೋ ಒಂಚೂರು ಅಲ್ಲಿ ಇಲ್ಲಿ ಅಹಂಕಾರ ಸುಳಿದಾಡ್ತಾ ಇದ್ದರೆ ಅಂಥವ್ರು ಹಂಗೆ ಹೇಳಿರ್ಬೇಕಾದ್ರೆ ನಮ್ಮ ಹಣೆ ಬಾರಿ ಏನ್ರಿ ಅಂತ ಅನಿಸ್ತದೆ ಒಂದು ಸಲ. ಹಂಗೆ ಅನ್ನಿಸ್ಬೇಕು ಅಂತ ಬರ್ತಿದ್ದು ಬಹುಶಃ ಅವರು. ಅಂಥವ್ರು ಆ ಮಟ್ಟದವರಿದ್ದರು. ಅಂಥ ಅವಾರ್ಡ್ ಪ್ರಶಸ್ತಿ ಬಂದರೆ ಹಚ್ಕೊಳ್ಳಿಲ್ಲ ಅವರು, ನಾವು ಸಣ್ಣ ಸಣ್ಣದಕ್ಕೆ ಹಾರಾಡ್ತಿರ್ತೀವಿ ಅಂತ. ಇನ್ನೊಂದು, ಅವರು ಹುಡುಗರಾಗಿದ್ದಾಗ ವಿರೂಪಾಕ್ಷಶಾಸ್ತ್ರಿಗಳಿಗೆ ಹೇಗೆ ಕಲಿತಾ ಇದ್ದರು ಅಂತ. ಅವ್ರು ತಮ್ಮ ಬಗ್ಗೆ ಯಾವ ವಿಷಯನೂ ಹೇಳ್ತಿರ್ಲಿಲ್ಲಂತೆ, ತಮ್ಮ ಚರಿತ್ರೆ ಬಗ್ಗೆ ಏನೂ ಹೇಳ್ತಿರ್ಲಿಲ್ಲಂತೆ. ಯಾವುದೋ ಒಂದೆರಡು ಉದಾಹರಣೆ ಕೊಟ್ಟಿರಬೇಕು, ಅದ್ರ ಮೇಲೆ ಡಿ ವಿ ಜಿ ಬರೀತಾರೆ. ತುಂಬ ಬಡವರು, ಬಡತನ. ವಿರೂಪಾಕ್ಷಶಾಸ್ತ್ರಿಗಳು ಸಣ್ಣವರಿದ್ದ ಕಲಿಬೇಕಾದ್ರೆ ತುಂಬ ಬಡತನ. ಹೇಗೆ ಕಲಿತಿದ್ರು ಅವರು ಅಂತ. ಒಂದು ಅಗ್ರಹಾರದಲ್ಲಿದ್ದರಂತೆ. ವಾಸುದೇವ ಶಾಸ್ತ್ರಿಗಳ ಮನೆಯಲ್ಲಿ ಒಂದು ಕೂಡ ಊಟಕ್ಕೆ ಅರೇಂಜ್ಮೆಂಟ್ ಆಗಿತ್ತು. ಊಟ ಆಗಬೇಕು ಅರೇಂಜ್ ಮಾಡ್ಕೊಂಡಿದ್ರು. ಶಾಸ್ತ್ರಿಗಳಿಗೆ ಮದುವೆ ಆಗಿರಲಿಲ್ಲ. ಒಂದು ಕೋಣೆನ ಬಾಡಿಗೆ ತೊಗೊಂಡಿದ್ರಂತೆ. ಬಾಡಿಗೆಗೆ ತಿಂಗಳಿಗೆ ಪಾವಲಿ, ತಿಂಗಳಿಗೆ 4 ಆಣೆ ಬಾಡಿಗೆ. ಇಲೆಕ್ಟ್ರಿಕ್ ದೀಪ ಅನ್ನೋದು ಇರಲಿಲ್ಲ ಆವಾಗ. ರಾತ್ರಿ ಹೇಗೆ ಓದ್ತಾಯಿದ್ರು, ಗ್ರಂಥಗಳನ್ನು ಹೇಗೆ ಓದ್ತಾಯಿದ್ರು ವಿರೂಪಾಕ್ಷಶಾಸ್ತ್ರಿಗಳು ಅನ್ನೋದನ್ನು ಅದಕ್ಕೆ ಹೇಳ್ತಾರೆ. ಶಾಸ್ತ್ರಿಗಳು ಮಾಡಿಕೊಂಡಿದ್ದ ಏರ್ಪಾಟನ್ನು ಈಗಿನವರು ಕೇಳಬೇಕಾದದ್ದು. ಹೇಗೆ ಓದ್ತಿದ್ರು ಅವರು ಅಂತ. ಹೇಗಿದೆ ನೋಡಿ. ಓದಿಗೆ ಕೂಡುವ ಹೊತ್ತಿನಲ್ಲಿ ಒಂದು ಮಣ್ಣು ಹಣತೆಯಲ್ಲಿ ಕೊಂಚ ಎಣ್ಣೆ ಹಾಕಿ ಬತ್ತಿ ನೆನೆಸಿ ಅದನ್ನು ಆ ಮನೆಯೊಳಗಿನ ಮನೆಯವರಿಟ್ಟಿದ್ದ ದೇವರ ನಂದಾದೀಪದಿಂದ ಹೊಚ್ಚಿಸಿಕೊಳ್ಳುವರು. ಯಾರ್ದೋ ಮನೆಯಲ್ಲಿ ಇರ್ತಿದ್ರಲ್ಲ ಬಾಡಿಗೆಯಲ್ಲಿ, ಅವ್ರ ಮನೆ ನಂದಾದೀಪ ಯಾವಾಗಲೂ ಇರೋದು. ಈ ದೀಪ ಸ್ವಲ್ಪ ಎಣ್ಣೆ ಹಾಕೋದು, ಇದಕ್ಕೆ ಪ್ರಣತಿಗೆ ದೀಪ ಹಚ್ಕೊಂಬರೋದು ನಂದಾದೀಪದಿಂದ. ಹಾಗೆ ಆದ ಬೆಳಕಿನಲ್ಲಿ ತಾಳೆ ಓಲೆಯ ಪುಸ್ತಕವನ್ನು ತೆರೆದು ಓಲೆಯ ಒಂದು ಪಕ್ಕವನ್ನು 2-3 ಸಲ ಓದುವರು. ಪ್ರಿಂಟ್ ಇರಲಿಲ್ಲ ಆವಾಗ, ತಾಳೆಗರಿ 2-3 ಸಾಲು ಇರೋದು. ಆ ದೀಪದ ಬೆಳಕಲ್ಲಿ ಹಿಡ್ಕೊಂಡು ಆ 3 ಸಾಲು 2 ಸಲ 3 ಸಲ ಓದೋರು. ತಾಳೆ ಓಲೆಯ ಒಂದು ಪಕ್ಕದಲ್ಲಿ ಸುಮಾರು 8-10 ಪಂಕ್ತಿ ಮೋಡಿ ಬರಹ ಇರುತ್ತಿತ್ತು. ಶಾಸ್ತ್ರಿಗಳು ಅಷ್ಟನ್ನೂ ಮೊದಲಿನಿಂದ ಕಡೆಯವರೆಗೆ 1 ಬಾರಿ ಓದುವರು, ಆಮೇಲೆ ಇನ್ನೊಂದು ಬಾರಿ, ಆಮೇಲೆ ಬಹುಶಃ ಇನ್ನೂ 1 ಬಾರಿ. ಹೀಗೆ 2-3 ಸಲ ಓದುವಷ್ಟರಲ್ಲಿ ಗ್ರಂಥವಾಕ್ಯಗಳು ಬಾಯಿಗೆ ಒದಗುತ್ತಿದ್ದವು. ಆ ದೀಪದ ಬೆಳಕಲ್ಲಿ 2-3 ಸಲ ಓದಬೇಕು, ಅದನ್ನು ಬಾಯಿಗೆ ಬಂದ್ಬಿಡೋದು. ಆಗ ಅವರು ದೀಪವನ್ನು ಆರಿಸುವರು. ದೀಪ ಆರಿಸಿಬಿಟ್ಟು ಬೀದಿಗೆ ಬಂದು ಗ್ರಂಥವಾಕ್ಯಗಳನ್ನು ಬಾಯಿಂದ ನುಡಿಯುತ್ತಾ ಈ ಕಡೆಯಿಂದ ಆ ಕಡೆಗೂ ಆ ಕಡೆಯಿಂದ ಈ ಕಡೆಗೂ ಶತಪಥ ತುಳಿಯುವರು. ಏನು ಓದಿದ್ರೆ 3 ಸಾಲು ಅದನ್ನು ಬೈಪಾಟ್ ಮಾಡ್ಕೊಂಡು ಹೋಗೋದು. ಆಗ ಅವರ ಮನಸ್ಸಿಗೆ ಗ್ರಂಥ ಸ್ವಾಧೀನವಾಯಿತೆಂದು ದೃಢಪಡ್ಬೋದು. ಹಾಗಾದಾಗ ಅವರು ಮತ್ತೆ ತಮ್ಮ ಕೋಣೆಯೊಳಕ್ಕೆ ಹೋಗಿ ಹಣತೆಯ ನಂದಾದೀಪದಿಂದ ಮತ್ತೆ ಹಚ್ಚಿಕೊಂಡು ಬರುವುದು. ಎದಕ್ಕೆ ಗೊತ್ತಾ ಇದು? ಎಣ್ಣೆಯ ವೆಚ್ಚವನ್ನು, ಬೆಂಕಿ ಕಡ್ಡಿಯ ವೆಚ್ಚವನ್ನು ಉಳಿಸುವುದಕ್ಕಾಗಿ ಏರ್ಪಾಟು. ಬಾಯ್ಪಾಟ್ ಮಾಡುವಾಗ ಎಣ್ಣೆ ಯಾಕೆ ವೇಸ್ಟ್ ಮಾಡಬೇಕು? ಆರಿಸ್ಬಿಡೋದು. ಬಾಯಿಗೆ ಬಂದಿದೆಯಲ್ಲ ತಲೆಗೆ, ಅದನ್ನೇ ನೆನೆಸ್ಕೊಂಡು ಬಾಯ್ಪಾಟ್ ಮಾಡಬೇಕು. ಈಗ ಓಲೆ 2ನೇ ಪುಟ, ಅದನ್ನು ಹೀಗೆ ಗಟ್ಟಿ ಮಾಡುವುದು. ಅದು ಸ್ವಾಧೀನವಾಯಿತು ಅಂದರೆ ಮತ್ತೊಂದು ಓಲೆಯ ಪುಟ, ಆಮೇಲೆ ಹಿಂದಿನ ಪುಟ. ಹೀಗೆ ಅವರ ಗ್ರಂಥ ವ್ಯಾಸಂಗ ಮಾಡುವಾಗ ಏನಾಗ್ತಿತ್ತು ಅಂತ ತಮಗೆ ಹೇಳ್ಕೋತಾ ಇದ್ರಂತೆ, ಹೇಗೆ ಪ್ರಾಕ್ಟೀಸ್ ಮಾಡ್ತಿದ್ರು ಅಂತ. ಒಂದಾನೊಂದು ಪುಟದ ವಿಷಯವನ್ನು ಬಾಯಿಂದ ನುಡಿದು ಶತಪಥ ನುಡಿಯುತ್ತಿದ್ದಾಗ ಆ ಗ್ರಂಥ ವಾಕ್ಯ ಬಾಯಿಗೆ ಬರಲಿಲ್ಲ ಅಂತ ತಿಳ್ಕೊಳ್ಳಿ. ಓದಿದ್ರಲ್ಲ 4-5 ಸಾಲು, ತಿರುಗಾಡಬೇಕಾದ್ರೆ ಯಾವುದೋ ಮರ್ತು ಹೋಯಿತು ಅಂದರೆ ಏನು ಮಾಡ್ತಿದ್ರು ಅಂದರೆ, ಮೂಗನ್ನು ಹಿಡಿದುಕೊಂಡು ಕೆನ್ನೆಗಳ ಮೇಲೆ ಫಟೀರೆಂದು ಹೊಡೆದುಕೊಳ್ಳುವರು. ಇದು ಎಷ್ಟು ಗಟ್ಟಿ ಮನಸ್ಸಿರಬೇಕು ಓದಬೇಕಾದ್ರೆ ಅಂತ. ನಮ್ಮ ಹುಡುಗರಿಗೆ ಎಷ್ಟು ಕಷ್ಟ ಆಗುತ್ತೆ. ಎಲ್ಲ ಪೇರೆಂಟ್ಸ್ ಕಡೆ ನೋಡ್ತೇನೆ ನಾನು, ಪೇರೆಂಟ್ಸ್ ಬರ್ತಾರೆ ನನ್ನ ಕಡೆಗೆ, ಸರ್ ನಮ್ಮ ಹುಡುಗರಿಗೆ ಕಾನ್ಸಂಟ್ರೇಷನ್ನೇ ಇಲ್ಲ ಸರ್. ಅದು ಹೆಂಗೆ ಬರುತ್ತೆ ಕಾನ್ಸಂಟ್ರೇಷನು? 101 ಚಾನಲ್ಲು. ನಾವು ಹುಡುಗರಿಗೆ ಹೇಳ್ತೀವಿ, ನೋಡೋ ಕೋಣೆಯಲ್ಲಿ ಕೂತ್ಕೊಂಡು ಓದ್ಕೊಳ್ಳೋ, ನೀನು ಪರೀಕ್ಷೆ ಬಂತು ಬಾಗಿಲು ಹಾಕೋ. ಆ ಹುಡುಗ ಬಾಗಿಲು ಹಾಕ್ಕೊಂಡಿರ್ತಾನೆ, ಹೊರಕೋದು ನಾನು ಸೀರಿಯಲ್ ನೋಡ್ತಾ ಇರ್ತೀನಿ.
ಪರೀಕ್ಷಾ ಅಮ್ಮನಿಗಿಲ್ಲ, ಮಗನಿಗಿದೆ. ಅದರ ಅಮ್ಮ ಸೀರಿಯಲ್ ನೋಡ್ತಾ ಇದ್ರೆ ಮಗನ ಮನಸ್ಸಲ್ಲಿರುತ್ತೆ, ಇಲ್ಲೇ ಇರುತ್ತೆ ಹೊರಗಡೆ. ಅಲ್ಲಿ ಅವ್ರು ಹೇಗೆ ಮಾಡ್ತಿದ್ರು ಅಂದರೆ ಮೂಗು ಹಿಡ್ಕೊಂಡು ಕಣ್ಣಿಗೆ ಪಟೀರಂತ ಹೊಡ್ಕೊಳ್ಳೋರಂತೆ. ಗ್ರಂಥವಾಕ್ಯವು ತಪ್ಪದೇ ಸರಾಗವಾಗಿ ಬಾಯಿಗೆ ಬಂದರೆ ಮರೀದೆ ಹೋದರೆ ಕರೆಕ್ಟಾಗಿ ಹೇಳ್ಕೊಂಡ್ಬಿಟ್ರೆ ತಮಗೆ ತಾವೇ ಹೇಳ್ಕೊಳ್ಳೋಂಥ, ಎಲ್ಲ ವಾಮನ ಏನು ವಿದ್ವಾಂಸನಾಗಿಬಿಟ್ಯೋ ಎಂದು ತಮ್ಮನ್ನು ತಾವೇ ಪ್ರೋತ್ಸಾಹಿಸಿಕೊಳ್ಳುವರು. ಹಾಗಲ್ಲದೆ ಮರೆತು ಹೋದರೆ ಎಲ್ಲ ವಾಮನ ಏನು ಮೂರ್ಖ ಹುಟ್ಟಿದೆಯೋ ನೀನು ಎಂದು ತಮ್ಮನ್ನು ತಾವೇ ಬೈಕೊಳ್ಳುವರು. ಹೇಗೆ ಮನುಷ್ಯನು ತನ್ನೊಳಗಿನ ಮೌಢ್ಯದಿಂದ ತಾನಲ್ಲದೆ ಬೇರೆ ಎಂಬಂತೆ ನಡೆದುಕೊಳ್ಳುತ್ತಾನೆ ಎಂದು ನಿದರ್ಶನ ಕೊಡುವಾಗ ಈ ಘಟನೆಯನ್ನು ಶಾಸ್ತ್ರಿಗಳು ಹೇಳಿದರು. ಎಷ್ಟು ಕಷ್ಟಪಟ್ಟು ಓದಿದ್ದು. ಅದಕ್ಕೆ ಒಬ್ಬ ಮನುಷ್ಯ ತಮ್ಮ ಜೀವನದ ಎತ್ತರಕ್ಕೆ ಬಂದಾಗ ಮಹಾಮಹೋಪಾಧ್ಯಾಯ ಆಗಬೇಕಾದ್ರೆ, ವಿದ್ಯಾನಿಧಿ ಆಗಬೇಕಾದ್ರೆ ಅದು ಕಾಣಿಸುತ್ತೆ. ವಿದ್ಯಾನಿಧಿ ಆದದ್ದು ಕಾಣಿಸುತ್ತೆ, ಮಹಾಮಹೋಪಾಧ್ಯಾಯ ಅದು ಕಾಣಿಸುತ್ತೆ. ಈ ಪರಿಶ್ರಮ ಕಾಣಿಸಿರೋದಿಲ್ಲ. ಈ ಪರಿಶ್ರಮ ಆದದ್ರಿಂದ ಅವ್ರು ಮಹಾಮಹೋಪಾಧ್ಯಾಯರಾದರು ಕೊನೆಗೆ. ಅದಕ್ಕೆ ಡಿ ವಿ ಜಿ ಮಾತನ್ನು ಹೇಳ್ತಾರೆ. ಇನ್ನೊಂದು ಘಟನೆ, ಅವ್ರ ನಂಬಿಕೆ ಹೇಗಿತ್ತು ಗಟ್ಟಿ ತಾವು ಮಾಡ್ತಿರೋ ಕೆಲಸದ ಬಗ್ಗೆ ಅಂದರೆ, ಒಂದು ದಿನ ಮಧ್ಯಾಹ್ನ 3 ಗಂಟೆ ನಾನು ಪಾಠಕ್ಕಾಗಿ ಶಂಕರ ಮಠದ ದಕ್ಷಿಣ ಪಾರ್ಶ್ವದಲ್ಲಿರುವ ಸತ್ರದ ಬಳಿ ನಿಂತಿದ್ದೆ, ಶಾಸ್ತ್ರಿಗಳನ್ನು ಭೇಟಿಯಾಗಬೇಕು ಅಂತ. ಆವಾಗೇನಾಯಿತು ಅಂದರೆ, ಮೈಸೂರು ಸರ್ಕಾರದ ವಿದ್ಯಾ ಇಲಾಖೆ ಡೆಪ್ಟಿ ಇನ್ಸ್ಪೆಕ್ಟರ್ ಜನರಲ್ ದಾಸಪ್ಪ ಅಂತಿದ್ರಂತೆ, ಅವ್ರು ಬಂದ್ರಂತೆ. ಅಲ್ಲಿ ಅವ್ರ ಹಿಂದಕ್ಕೆ ವಾರ್ಡನ್ ಆಗಿದ್ದಾಗ ಡಿ ವಿ ಜಿ ಅಲ್ಲೇ ಇದ್ರಂತೆ, ಕಲಿತಿದ್ರಂತೆ. ಹೀಗಾಗಿ ಪರಿಚಯ. ದಾಸಪ್ಪನವರು ವಿದ್ಯಾಪ್ರೇಮಿಗಳು, ಸಂಸ್ಕೃತ ಚೆನ್ನಾಗಿ ಓದ್ಕೊಂಡಿದ್ದವರು. ಆವಾಗ ದಾಸಪ್ಪನವರು ಡಿ ವಿ ಜಿ ಅವ್ರನ್ನ ಹುಡುಗಾಗಿದ್ದ ಕೂಡಿಸ್ಕೊಂಡ್ಬಿಟ್ಟು, ಓದೋ ನನಗೆ ಶೇಕ್ಸ್ಪಿಯರ್ ಓದು, ಗಿಬ್ಬನ್ ಓದು ಅಂತ ಓದಿಸ್ಕೋತಾ ಇದ್ರಂತೆ. ಆವಾಗಿಂದ ಹುಡುಗಾಗಿದ್ದ ಸಲಿಗೆ ಬೇರೆ. ಇವ್ರು ನೋಡಿದರು, ದಾಸಪ್ಪನವ್ರು ಬಂದರು, ನೋಡಿದರು. ಇಲ್ಲಿ ನಿಂತ್ಕೊಂಡಿದ್ದೆ ನೀನು ಅಂತ ಕೇಳಿದ್ರಂತೆ. ನಾನು ಪಾಠಕ್ಕಾಗಿ ಬಂದಿದ್ದೇನೆ ಶಾಸ್ತ್ರಿಗಳ ಕಡೆಗೆ ಅಂತ ಹೇಳಿದೆ. ದಾಸಪ್ಪನವ್ರು ಸಂತೋಷ, ನಾನೂ ಶಾಸ್ತ್ರಿಗಳನ್ನು ಕಾಣಬೇಕು ಅಂತಿದ್ದೆ. ಅವ್ರು ಮುದ್ದಮ್ಮ ಅದಕ್ಕೋಸ್ಕರ ಬಂದದ್ದಲ್ಲ. ಡಿ ವಿ ಜಿ ನೋಡಿ ನಿಲ್ಸಿ ಮಾತಾಡಿದ ಮೇಲೆ ಶಾಸ್ತ್ರಿಗಳು ಬರ್ತಾರೆ, ನಾನು ಅವ್ರನ್ನ ಭೇಟಿ ಆಗಬೇಕು ಅಂತ ಮಾಡಿದ್ದೆ, ಒಳ್ಳೆಯ ಸಮಯವಾಯಿತು ಅಂತ ನಿಂತರು. 1-2 ನಿಮಿಷಗಳೊಳಗಾಗಿ ಶಾಸ್ತ್ರಿಗಳು ಅಲ್ಲಿಗೆ ಚಿತ್ತೈಸಿದರು. ಈಗ ಗಮನಿಸಬೇಕಾದ್ದು, ಒಂದು ಸರ್ಕಾರದ ಡೆಪ್ಟಿ ಇನ್ಸ್ಪೆಕ್ಟರ್ ಜನರಲ್, ವಿದ್ಯಾ ಇಲಾಖೆದ ಆಗಿನವರು, ದೊಡ್ಡವರು, ಅವರು ಮತ್ತು ತಿಳ್ಕೊಂಡವರು, ಅವರು ಶಾಸ್ತ್ರಿಗಳನ್ನ ನೋಡೋಕೆ ಬಂದಿದ್ದಾರೆ. ಪ್ರತಿ ನಮಸ್ಕಾರಗಳಾದ ಮೇಲೆ ದಾಸಪ್ಪನವರು ಹೇಳಿದರು. ಏನು ಹೇಳಿದರು ಅಂದರೆ, ಒಂದು ಪದದ ಅರ್ಥವನ್ನು ನಿಮ್ಮಲ್ಲಿ ಕೇಳಿಕೊಳ್ಳಬೇಕೆಂದು ಕುತೂಹಲವಿತ್ತು ಅಂದ್ರಂತೆ. ಯಾವುದೇ ಒಂದು ಪದ ಅರ್ಥ ಕೇಳಬೇಕಾಗಿತ್ತು ನಿಮಗೆ ಅಂದ್ರಂತೆ. ಏನದು? ಅಪ್ಪಣೆ ಮಾಡೋಣವಾಗಲಿ ಅಂತ ಶಾಸ್ತ್ರಿಗಳು ಹೇಳಿದರು. ದಾಸಪ್ಪನವರು ಹೇಳ್ತಾರೆ, ಈ ಮಾತನ್ನು ಗಮನಿಸಬೇಕು. ಇದನ್ನು ಮನೆಯಲ್ಲಿ ಓದ್ತಿದ್ರೆ ಸ್ವಲ್ಪ ಧ್ವನಿಪೂರ್ವಕವಾಗಿ ಅರ್ಥ ಮಾಡ್ಕೋಬೇಕು. ಇದನ್ನು ಬಹಳ ಚೆನ್ನಾಗಿರೋ ಪದ್ಯ. ಸುಮ್ರಡಿಕಾ ಸರಸ್ವತಿ ಎಂದು ಬರುತ್ತದಲ್ಲ ವೇದದಲ್ಲಿ, ಸುಮ್ರಡಿಕಾ ಅಂದರೆ ಏನು ಅಭಿಪ್ರಾಯ ಅಂತ ದಾಸಪ್ಪನವ್ರು ಕೇಳಿದ್ರಂತೆ. ಅವ್ರ ಪ್ರಶ್ನೆ ತಾನೇ ಕೇಳಿದ್ದು, ಸುಮ್ರಡಿಕಾ ಅಂದರೆ ಏನು ಅರ್ಥ, ಏನು ಅಭಿಪ್ರಾಯ ಅಂತ ಕೇಳಿದ್ರಂತೆ. ಅದಕ್ಕೆ ಉತ್ತರ ಏನಿದೆ ಗೊತ್ತಾ ವಿರೂಪಾಕ್ಷ ಶಾಸ್ತ್ರಿಗಳದು? ಆಫೀಸಿಗೆ ಹೊಂಟಂಗಿದೆ ಯಜಮಾನರು ಅಂದ್ರಂತೆ. ಆಫೀಸಿಗೆ ಹೊಂಟಂಗಿದೆ ಯಜಮಾನರು ಅಂದ್ರಂತೆ. ಹೀಗೆ ಶಾಸ್ತ್ರಿಗಳು ವಿಷಯಾಂತರಕ್ಕೆ ತಿರುಗಿದರು. ಕೇಳಿದ್ಬಿಟ್ಟು ಹುಡುಕಿ ಇನ್ನೇನೇ ಹೇಳ್ತಾ ಇದ್ದಾರೆ, ಆಫೀಸಿಗೆ ಹೊರಟಿರಲ್ಲ ಅಂತ. ಅದಕ್ಕೆ ಅವರು ಮತ್ತೆ ದಾಸಪ್ಪನವರು, ಅಲ್ಲ ನಾನು ಹೇಳಿದ್ದು, ಅಮ್ಮ ಸುಮ್ರಡಿಕಾಕ್ಕೆ ಹೋಗೋರು, ನಾನು ಹೇಳಿದ್ದು ಅಂದರು. ಅವ್ರ ಮಾತು ಮುಗಿಸಿಲ್ಲ. ಅಷ್ಟೊಳಗೆ ಇವರು, ಏನು ನಡೆದುಕೊಂಡೇ ಹೋಗ್ತಿರೋಣ ಆಗ್ತಿದೆಯಲ್ಲ ಈ ಬಿಸಿಲಾಗೆ, ಮತ್ತು ಇವರು ಅಂದರು. ನಾನು ಕೇಳಿದ್ದು ಹೇಳ್ತಾನೆ ಇಲ್ಲ, ಇದೇನು ಕೇಳ್ತಾ ಇದ್ದಾರೆ ಅಂಥೇಳಿ ಏನೋ ಹೊರಟೆ ಹಾಗೆ ಯೋಚನೆ ಮಾಡುತ್ತಾ ಅಂದ್ಬಿಟ್ಟು ಸುಮ್ರಡಿಕ ಮತ್ತಂದ್ರು ಅವರು. ಅಂದ ತಕ್ಷಣ ಆಫೀಸಿಗೆ ಹೊತ್ತಾಗ್ತದಲ್ಲ ಅಂದ್ರಿ ಇವರು. ಅವ್ರು ಕೇಳಿದ್ದು ಕೇಳ್ತಾ ಇಲ್ಲ, ಆಫೀಸಿಗೆ ಹೊತ್ತಾಗ್ತದಲ್ಲ ಅಂದ್ರಂತೆ. ಇಲ್ಲ ಸ್ವಲ್ಪ ಹೊತ್ತು ಸರಿ ಮಾಡ್ಕೊಳ್ತೇನೆ ಸುಮ್ರ ಅಂದ್ರಂತೆ. ಇಷ್ಟು ಹೊತ್ತಿಗೆ ಶಾಸ್ತ್ರಿಗಳ ಸಹನೆ ಮುಗಿದಿತ್ತು. ಅವ್ರೇನು ಮಾಡಿದ್ರು ಗೊತ್ತಾ? ಅವರು ದಾಸಪ್ಪನವರ ಕಡೆಗೆ ತಿರುಗಿ ಕೈ ಬೆಟ್ಟಿನಿಂದ ಅವರ ಕಾಲ ಕಡೆ ತೋರಿಸಿ ಹೇಳಿದರು, ಕಾಲಾಗೆ ಅದು ಇರುವ ಕಾಲಕ್ಕೆ ಬಾಯಾಗೆ ವೇದಾಕ್ಷರ ಬರತಕ್ಕದ್ದಲ್ಲ. ನೋಡಿ ಏನು ಅದ್ಭುತ ಮಾತಲ್ವೇ ಸ್ವಾಮಿ ಇದು. ಕಾಲಾಗೆ ಅದಿರುವ ಕಾಲಕ್ಕೆ ಬಾಯಲ್ಲಿ ವೇದಾಕ್ಷರ ಬರೋಂಗಿಲ್ಲ. ಕಾಲಲ್ಲಿ ಚಪ್ಪಲಿ ಹಾಕ್ಕೊಂಡು ವೇದ ಮಾತಾಡಬೇಡಿ ಅಂತ. ಬಾಯಿ ತಪ್ಪಿ ಕೂಡ ಸುಮ್ರಡಿಕ ಅನ್ನಲಿಲ್ಲ ವಿರೂಪಾಕ್ಷ ಶಾಸ್ತ್ರಿಗಳು. ಅವ್ರು ಹೇಳಿದ್ದಕ್ಕೆ ತಕ್ಕಂತ ಅಲ್ಲೇ ಕಟ್ ಮಾಡಿ ಸುಮ್ರಡಿಕ ಅನಿಸೋಕೆ ಬಿಡಲಿಲ್ಲ ಅವರಿಗೆ. ಅಲ್ಲ ಆಫೀಸಿಗೆ ಗೊತ್ತಾಗ್ತದೆ, ಲೇಟ್ ಆಗ್ತದೆ, ಬಿಸಿಲಲ್ಲಿ ಹೋಗ್ತಾ ಇದ್ದೀರಿ, ಇದೆಲ್ಲ ಮಾತಾಡಿದರು. ಆ ಮಾತು ಕೂಡ ಅಕ್ಷರ ಕೂಡ ಅನ್ನಲಿಲ್ಲ ಬಾಯಿಂದ. ಇನ್ನೂ ಮಾಡಿದಾಗ ತಡ್ಕೊಳ್ಳೋಕ್ಕಾಗ್ದೇ ಹೇಳಿದ್ರಂತೆ, ಕಾಲಾಗಿ ಅದಿರೋ ಕಾಲಕ್ಕೆ ಬಾಯಲ್ಲಿ ವೇದ ಬರೋಂಗಿಲ್ಲ. ದಾಸಪ್ಪನವ್ರು ಬಿಡಲಿಲ್ಲ. ಇಂಗ್ಲೆಂಡ್ನವರು ಜರ್ಮನಿಯವರು ವೇದವನ್ನು ಓದಿ ಭಾಷಾಂತರ ಮಾಡಿ ಕೊಟ್ಟಿಲ್ವೇ ನಮಗೆ?
ಇಂಗ್ಲೆಂಡು ಈ ಹುಡುಗರ ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಇದು ಸರಿಯಾಗಿ ಉತ್ತರ ಇದು. ಅವರೆಲ್ಲ ಮಾಡಲ್ವೇನು? ಸೂಟ್ ಬೂಟ್ ಹಾಕ್ಕೊಂಡು ಮಾಡಲ್ಲೇನು? ನಮಗೇನು ಪದ್ಧತಿ ಅದು? ಮ್ಯಾಕ್ಸ್ ಮುಲ್ಲರ್ ಮಾಡ್ಕೊಳ್ಳಿಲ್ವಾ? ನಮ್ಗೆ ಅನುವಾದ ಮಾಡ್ಕೊಳ್ಳಿಲ್ವಾ ಅಂತ ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಇದು ನಾವೆಲ್ಲ ಕೇಳ್ಕೊಂಡು ಮಕ್ಕಳಿಗೆ ಹೇಳಬೇಕಾದದ್ದು. ನಾವು ಹೇಳ್ತಾರೆ, ಭಾಷಾಂತರ ಮಾಡಿಕೊಟ್ಟಿದ್ದಾರಲ್ವೇ ಅಂತ ಕೇಳಿದರೆ, ಅದು ಇರಬಹುದಪ್ಪ. ತಾವೆಲ್ಲ ಬೈಬಲ್ ಮೊದಲಾದ ಅವರ ಗ್ರಂಥಗಳನ್ನು ನೋಡೋಣ ಆಗ್ತದಲ್ಲ? ತಾವು ನೋಡೋದಿಲ್ವಾ? ಬೈಬಲ್ ಅದೆಲ್ಲ ನೋಡ್ತೀರಲ್ಲ. ವಾಕ್ಯ ಅವರಿಗೆ ಅರ್ಥವಾಗಬಹುದು. ಈ ಪದ ಗ್ರಹಿಸ್ಬೇಕು ನಾವು. ವಾಕ್ಯ ಅವರಿಗೆ ಅರ್ಥವಾಗಬಹುದು. ಪೂಜ್ಯ ಬುದ್ಧಿ ಉಂಟೋ? ಇದು ಮುಖ್ಯ. ವಾಕ್ಯ ಅರ್ಥ ಆಗೋದು ಬೇರೆ, ಪೂಜ್ಯ ಬುದ್ಧಿ ಇರೋದು ಬೇರೆ. ಆ ಬಿಳಿ ಜನಕ್ಕೆ ನಮ್ಮ ವೇದವಾಕ್ಯದ ಅರ್ಥವಾಗಬಹುದು ಅಥವಾ ಅರ್ಥವಾಯಿತೆಂಬ ಭ್ರಾಂತಿ ಇರಬಹುದು. ಪೂಜ್ಯ ಬುದ್ಧಿ ಉಂಟೋ? ಅರ್ಥಕ್ಕೂ ಪ್ರಜ್ಞೆಗೂ ತುಂಬ ವ್ಯತ್ಯಾಸ ಇದೆ. ನಮ್ಮ ಪ್ರಜ್ಞೆಯ ಆಳಕ್ಕೆ ಒಂದು ಜ್ಞಾನ ಇಳಿಬೇಕಾದರೆ ಆ ಪೂಜ್ಯತೆಯಲ್ಲಿ ಆಗೋದಿಲ್ಲ. ಆ ಪೂಜ್ಯತೆ ಇದೆಯಾ, ಅದಕ್ಕೆ ಅರ್ಥ ಗೊತ್ತಾಗ್ಬೋದು. ನಮಗೂ ಬೈಬಲ್ ಅರ್ಥ ಆಗ್ಬೋದು, ಕುರಾನ್ ಅರ್ಥ ಆಗ್ತದೆ. ಓದಿದರೆ ಪರ್ಷಿಯನ್ ಭಾಷೆಯಿಂದ ಅನುವಾದ ಮಾಡ್ಕೊಂಡ್ರೆ ಆಗತ್ತೆ, ಅರ್ಥ ಆಗ್ತದೆ. ಇಂಗ್ಲೀಷ್ ಟ್ರಾನ್ಸ್ಲೇಷನ್ನು ಬಂದಿದೆ. ಆದರೆ ಅದರ ಅಂತರ್ಗತ ಆಗಬೇಕಾದ್ರೆ ಅದರ ಬಗ್ಗೆ ಪೂಜ್ಯತೆ ಇದ್ದರೆ ಮಾತ್ರ ಆಗತ್ತೆ. ಹಾಗೆ ಶಾಸ್ತ್ರಿಗಳು ಕೊಂಚ ಬೆಳೆಸಿದರು. ಮುಂದೆ ಹೇಗೆ ಹೇಳಿದರು ಅಂದರೆ, ಸ್ವಾಮಿ ತಾವೆಲ್ಲ ದೊಡ್ಡ ದೊಡ್ಡ ಉದ್ಯೋಗಗಳಿರೋಣಾಗಿದೆ, ತಾವೆಲ್ಲ ದೊಡ್ಡ ದೊಡ್ಡ ಉದ್ಯೋಗಗಳಿದ್ದೀರಿ. ನಾವು ತಮ್ಮಂಥವ್ರನ್ನ ನೋಡಲಿಕ್ಕೆ ಕಚೇರಿಗೆ ಬಂದರೆ ಅದಕ್ಕೊಂದು ಉಡುಪಿನ ಮರ್ಯಾದೆ, ಎಲ್ಲಿ ಕೂಡಬೇಕು, ಎಲ್ಲಿ ನಿಲ್ಲಬೇಕು ಎಂಬ ಮರ್ಯಾದೆಗಳು ಉಂಟೋ ಇಲ್ಲವೋ? ಇದೆಯಲ್ಲ, ನಿಮ್ಮ ಆಫೀಸಿಗೆ ಬಂದಾಗ ಹೇಗಿರಬೇಕು ಒಂದು ಮರ್ಯಾದೆ ಇದೆಯಲ್ಲ. ಹಾಗೆ ಅರಮನೆಗೆ ಹೋಗುವಾಗ ತಲೆಗೆ ಹೇಗೆ ಶಾಲು ಸುತ್ತಬೇಕು, ಎಂಥ ಧೋತ್ರ ಉಡಬೇಕು ಇತ್ಯಾದಿ ಮರ್ಯಾದೆಗಳು ಉಂಟೋ ಇಲ್ಲವೋ? ಇದೆ. ಲೌಕಿಕ ವಿಷಯಗಳಲ್ಲೇ ಹೀಗಿರಲಿಕ್ಕಾಗಿ ಪರಬ್ರಹ್ಮ ಪ್ರತಿಪಾದಕವಾದಂಥ ವೇದಕ್ಕೆ ಮರ್ಯಾದೆ ಬೇಡವೇ? ಎಷ್ಟು ಚೆನ್ನಾಗಿದೆ ನೋಡಿ. ಲೌಕಿಕಕ್ಕೆ ಎಷ್ಟು ಮರ್ಯಾದೆ ಇರಬೇಕಾದ್ರೆ ಪರಬ್ರಹ್ಮ ಪ್ರತಿಪಾದಕವಾದಂಥ ಒಂದು ವೇದಕ್ಕೆ ಒಂದು ಮರ್ಯಾದೆ ಇರೋದು ಬೇಡವೇ? ಅದಕ್ಕೆ ಎಷ್ಟು ಚೆನ್ನಾಗಿ ವಾರ್ನಿಂಗ್ ಕೊಡ್ತಾರೆ. ಆಚಾರ್ಯ ಸನ್ನಿಧಿಗೆ ದಯಮಾಡಿಸುವಾಗ ಪಾದರಕ್ಷೆ ಮೊದಲಾದವನು ದೂರದಾಗಿ ಬಿಡಬೇಕಷ್ಟೇ. ಬಾಬಾ, ನಾವು ಶೂಸ್ ಹಾಕ್ಕೊಂಡೆ ಈಗ ಅಂತೀವಲ್ಲ, ಅದೊಂದು ರಿಚುವಲ್ ಆಗಿಬಿಡ್ತು. ಹೇಳ್ತಾರೆ, ಆಚಾರ್ಯ ಸನ್ನಿಧಿಗೆ ದಯಮಾಡಿಸುವಾಗ ಪಾದರಕ್ಷೆ ಮೊದಲಾದವನು ದೂರದಾಗಿ ಬಿಡಬೇಕಷ್ಟೇ. ಹೀಗೆಲ್ಲ ವಾದ ಹೇಳಿದರು. ದಾಸಪ್ಪನವರು ಬೇಜಾರಾಯ್ತಾ? ಇಲ್ಲ, ಅವರು ದೊಡ್ಡವರೇ. ಅವ್ರು ಹೇಳ್ತಾರೆ, ದಾಸಪ್ಪನವರು ವಿನಯದಿಂದಲೂ ಸಂತೋಷದಿಂದಲೂ ಅದನ್ನು ಕೇಳಿ ಅಂಗೀಕರಿಸಿ ತಾವು ಮತ್ತೊಮ್ಮೆ ಮಡಿಯಲ್ಲಿ ಬಂದು ಶಾಸ್ತ್ರಿಗಳನ್ನು ಕೇಳುವುದಾಗಿ ಹೇಳಿ ಹೊರಟರು. ಅಂದರೆ ಯಾವುದಕ್ಕೆ ಎಲ್ಲಿ ಮರ್ಯಾದೆ ಕೊಡಬೇಕು ಹಾಗೆ ಕೊಡಬೇಕು. ಇದೇನು ಅರ್ಥ ಇಲ್ಲ ಅಂತನೂ ಹಾಗಿಲ್ಲ. ಅದು ಹಾಗಿರಬೇಕು ಅಂದರೆ ಹಾಗಿರಬೇಕು ಅಷ್ಟೇ. ಅದಕ್ಕೊಂದು ನಿಯಮ ಇದೆ, ಮರ್ಯಾದೆ ಇದೆ, ಅದು ಪಾಲಿಸಬೇಕು ಅಂತ ಹೇಳಿ ಹೇಳ್ತಾರೆ. ಇದುವರೆಗೂ ನಾವು ಈ 3.5 ದಿವಸ ವೈದಿಕ ಸಂಪ್ರದಾಯವನ್ನು ನಂಬಿಕೊಂಡು ಬದುಕಿದಂಥ ಜನ ಹೇಗೆ ಜೀವನ ನಡೆಸಿದರು, ಹೇಗೆ ಸ್ವಲ್ಪದರಲ್ಲಿ ಬಹಳಷ್ಟನ್ನು ಕಂಡುಕೊಳ್ಳೋಕೆ ಪ್ರಯತ್ನಿಸಿದರು, ಹೇಗೆ ಸ್ವಧರ್ಮನಿಷ್ಠರಾಗಿದ್ದರು ಎಂಬುದನ್ನು ತಿಳಿಸೋದು ಈ ಸಂಪುಟದ ಉದ್ದೇಶ ಆಗಿತ್ತು. ನಾನು ಎಲ್ಲ ಪಾತ್ರಗಳನ್ನು ತಗೊಳ್ಳಿಲ್ಲ, ಕೆಲವೊಂದನ್ನು ಮಾತ್ರ ಆರಿಸ್ಕೊಂಡೆ. ನಮ್ಮ ದೇಶ DVG ಬರೀತಾರೆ, ಕೊನೆಗೊಂದು ಭಾಗ ಬರೀತಾರೆ, ಭಾಳ ಮುಖ್ಯವಾದ ಭಾಷೆ, ಓದಬೇಕು ಅದನ್ನು. ನಮ್ಮ ದೇಶ ಬೇರೆ ದೇಶಗಳಿಗಿಂತ ವಿಶಿಷ್ಟವಾದದ್ದು ಮತ್ತು ವಿಶೇಷವಾದದ್ದು. ಯಾವುದರಿಂದ ವಿಶೇಷವಾದದ್ದು ನಮ್ಮ ದೇಶ ಅಂತ? ಎಲ್ಲ ದೇಶದೊಳಗೆ ಯಾರೋ ಹೇಳ್ತಿದ್ರು, ನಮ್ಮ ಗುರುಗಳು ಹೇಳೋರು, ಯಾವ ದೇಶದಲ್ಲಿ ಹೋದರೂ 21% ಆಕ್ಸಿಜನ್ ಇದೆ ಗಾಳಿಯಲ್ಲಿ, ನಮ್ಮ ದೇಶದಲ್ಲೂ 21% ಇದೆ. ಅಲ್ಲೂ ಎಲೆಗಳ ಹಸಿರಾಗಿದೆ, ನಮ್ಮ ದೇಶದಲ್ಲಿ ಹಸಿರಾಗಿದೆ. ಜಗತ್ತಿನಂಗೆ ಎಲ್ಲ ನಮ್ಮದಿದೆ. ಹಾಗಾದ್ರೆ ಭಾರತ ಯಾವುದರಲ್ಲಿ ವಿಶೇಷವಾದದ್ದು? ನಮ್ಮ ವೇದಶಾಸ್ತ್ರಗಳಿಂದ ದೊಡ್ಡದಾದ ವಿಶೇಷವಾದಂಥದ್ದು. ಇದು ಯಾವ ಜಗತ್ತಿನ ಯಾವ ದೇಶದಲ್ಲೂ ಇಲ್ಲ. ನಮ್ಮ ದೇಶಕ್ಕೆ ವಿಶೇಷವಾಗಿ ಸಿಕ್ಕದ್ದು ಇದು. ಆದರೆ ನಮ್ಮ ವಿಶೇಷತೆ ಇದು. ಅದಕ್ಕೆ ಹೇಳ್ತಾರೆ, ನಮ್ಮ ಭೌತಿಕ ಸಂಪತ್ತಿಗೋಸ್ಕರ ಹೊಡೆದಾಡ್ತಾ ಇದ್ದೀವಿ. ಅಲ್ಲಿ ರೋಡ್ ಟಾರ್ ಮಾಡ್ತಾರೆ, ನಾವು ಮಾಡ್ತೀವಿ. ಅಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ 2 ರನ್ವೇ ಇದೆಯಾ, ನಾವು 4 ರನ್ವೇ ಮಾಡ್ತೀವಿ. ಅಂದರೆ ನಾವು ಭೌತಿಕ ಸಂಪತ್ತಿನಲ್ಲಿ ಸಾಧನೆ ಮಾಡಬೇಕಾದ್ರೆ ಸ್ಪರ್ಧೆಗಿಳಿಬೇಕು. DVG ಮಾತು ಎಷ್ಟು ಅದ್ಭುತ ಮಾತು ಗೊತ್ತಾ? ಸ್ವಲ್ಪ ಆಳಕ್ಕಿಳಿದು ವಿಚಾರ ಮಾಡಿ ಸ್ನೇಹಿತರೆ, ಮನೆಗೆ ಹೋದ್ಮೇಲೆ ಭಾಳ ಅದ್ಭುತ ಅನಿಸುತ್ತೆ ನನಗೆ. ನಾವು ಭೌತಿಕ ಸಂಪತ್ತಲ್ಲಿ ವೃದ್ಧಿ ಆಗಬೇಕು ಅಂದರೆ ಸ್ಪರ್ಧೆಗಿಳಿಲೇಬೇಕು. ಅವ್ರ ಕಾರ್ ಹಂಗಿದೆಯಾ, ನಮ್ಮ ಕಾರ್ ಹಿಂಗೆ ಮಾಡಬೇಕು. ಸ್ಪರ್ಧೆಗೆ ಇಳಿಬೇಕು, ಬೇರೆ ಮಾತಿಲ್ಲ. ಯಾವುದು ಭೌತಿಕ ಸಂಪತ್ತಿಗೋಸ್ಕರ ವೃದ್ಧಿ ಮಾಡೋಕ್ಕೆ ಹೋಗ್ತೀವೋ ಅದು ಕಾಂಪಿಟೀಷನ್ ಬಂದುಬಿಡುತ್ತದೆ. ಅದಕ್ಕೆ ಮುಂದೆ ಬರೀತಾರೆ ಅವರು, ಸ್ಪರ್ಧೆಗೆ ಅವಕಾಶ ಕೊಡೋದ ಕ್ಷೇತ್ರವೆಂದರೆ ಸಂಸ್ಕೃತಿ. ಸಂಸ್ಕೃತಿಯಲ್ಲಿ ಸ್ಪರ್ಧೆಗೆ ಅವಕಾಶ ಇಲ್ಲ. ಆ ದೇಶ ಸಂಸ್ಕೃತಿ ಅದು, ಈ ದೇಶ ಸಂಸ್ಕೃತಿ ಅಂತ ಹೇಳ್ತೇವೆ. ಇವತ್ತಿಗೆ ನೀವು ಥೈಲ್ಯಾಂಡಿಗೆ ಹೋದರೆ ಅವ್ರು ನಮಸ್ಕಾರ ಮಾಡೋದು ಸಿನ್ಸಿಯರ್, ನಾವು ನಮಸ್ಕಾರ ಮಾಡೋದಿಲ್ಲ.
ಅವ್ರು ಬಂದುಬಿಟ್ಟಿದೆ, ಅವರು ಯಾರು ಬಂದರೂ 2 ಕೈ ಗಟ್ಟಿ ಮುಗಿದು ಹಿಂಗೆ ನಮಸ್ಕಾರ ಮಾಡ್ತಾರೆ. ನೀವು ಹೋಟೆಲಲ್ಲಿ ಬಿಲ್ ಕೊಟ್ಟರು ಕೂಡ ಬಿಲ್ ಕೊಡಬೇಕಾದ್ರೂ ಇಟ್ಟಿಂಗ್ ಕೈ ಮುಗಿದು ನಮಸ್ಕಾರ ಮಾಡ್ತಾರೆ, ನಮಸ್ಕಾರ ಅಂತಾರೆ. ಅದು ಮೆಚ್ಕೋತೀವಿ ನಾವು. ಒಬ್ಬರು ಜೋರು ಮಾತಾಡೋರು ಕೇಳಿಸಲ್ಲ ನಿಮಗೆ, ಯಾರು ಹೋ ಅಂತ ಕಿರ್ಚ್ಕೊಳ್ಳೋದಿಲ್ಲ, ಎಲ್ಲ ಮೆದು ಮಾತು. ಇಬ್ಬರು ಮಾತಾಡ್ತಾ ಇದ್ದರೆ ತಪ್ಪಿ ಕೂಡ ನಡುವು ಹೋಗೋದಿಲ್ಲ, ಅವರು ಬಗ್ಗೆ ನಿಂತ್ಕೋತಾರೆ. ಅದು ದೇಶ ಸಂಸ್ಕೃತಿ. ಅದು ಹಾಗೆ ಒಂದೊಂದು ದೇಶಕ್ಕೆ ಒಂದೊಂದು ಸಂಸ್ಕೃತಿ ಅಂತಿದೆ. ಹಾಗೆ ಕಾಂಪಿಟೇಷನ್ ಇಲ್ಲ ಅದರೊಳಗೆ. ಇದುವರೆಗೂ ನೋಡಿ ಅವ್ರು ಏನು ಮಾಡಿದ್ದಾರೆ, ಅದಕ್ಕೇನು ಚೆನ್ನಾಗಿ ಮಾಡ್ತೀವಿ ಅಂತ ನಾವು ಭೌತಿಕ ಸಂಪತ್ತಿನಲ್ಲಿ ಮಾತ್ರ ಕಾಂಪಿಟೇಷನ್ ಮಾಡೋದು. ಸಂಸ್ಕೃತಿಯಲ್ಲಿ ಕಾಂಪಿಟೇಷನ್ ಯಾರೂ ಮಾಡೋದಿಲ್ಲ. ಅದಕ್ಕೆ ಹೇಳ್ತಾರೆ, ಸ್ಪರ್ಧೆಗೆ ಅವಕಾಶ ಕೊಡೋದ ಕ್ಷೇತ್ರವೆಂದರೆ ಸಂಸ್ಕೃತಿ, ಅದರಲ್ಲೂ ಭಾರತಕ್ಕೆ ಆಧ್ಯಾತ್ಮಿಕ ಸಂಸ್ಕೃತಿ. ಇದು ನಮ್ಮ ಭಾರತೀಯ ಸಂಸ್ಕೃತಿಯ ಪರಮಶ್ರೇಷ್ಠವಾದ ಭಾಗ. ಯಾರು ನಮ್ಮ ಸಂಸ್ಕೃತಿಯ ಆಧ್ಯಾತ್ಮಿಕ ವಿದ್ಯೆಯನ್ನು, ಅನುಕೂಲವಾದ ಕಲೆಗಳನ್ನು, ಸಂಪ್ರದಾಯಗಳನ್ನು, ರೂಢಿಗಳನ್ನು ಕಾಪಾಡಿಕೊಂಡು ಬಂದಿದ್ದಾರೋ ಅವರು ದೇಶದ ಸಂಸ್ಕೃತಿಯ ಮೂಲ ನಿಧಿಯನ್ನು ಕಾಪಾಡಿದವರಾಗುತ್ತಾರೆ. ಅವರೇ ನಮ್ಮ ಸಂಸ್ಕೃತಿಯ ಜೀವಾಳ ಅಂತ. ಇದೆಲ್ಲ ಸರಿ. ಆದರೆ ಒಂದು ಆಳವಾದ ಪ್ರಶ್ನೆ ಕೇಳ್ತಾರೆ ಡಿ ವಿ ಜಿ. ಇಂಥ ಸರಳವೂ ನಿರ್ಮಲವೂ ನಿರುಪದ್ರವೂ ಆದ ಜೀವನವನ್ನು ನಡೆಸಿಕೊಂಡಿರುವ ವೈದಿಕರು, ಶಾಸ್ತ್ರಗಳು ಈಗೂ ಅಲ್ಲಲ್ಲಿ ಇರಬಹುದು, ಸಂತೋಷ. ಆದರೆ ನಮಗೆಲ್ಲರ ಮನಸ್ಸಲ್ಲಿರುವಂಥ ಪ್ರಶ್ನೆ ಅದು. ಆದರೆ ಅಂಥವರು ನಮ್ಮ ದೇಶದಲ್ಲಿ ಇನ್ನೆಷ್ಟು ವರ್ಷ, ಎಷ್ಟು ದಶಮಾನಗಳು ಇರಲಾದೀತು? ಹಿಂದೆ ಇದ್ದದ್ದೆಲ್ಲ ಚೆನ್ನಾಗಿತ್ತು ಸ್ವಾಮಿ, ಇನ್ನು ಎಷ್ಟು ವರ್ಷ, ಎಷ್ಟು ದಶಮಾನಗಳವರೆಗೆ ಇರೋಕ್ಕೆ ಸಾಧ್ಯ ಇದೆ ಅವರು ಅಂತ. ಈಗಾಗಲೇ ಸಾಂಗವಾಗಿ ವೇದಾಧ್ಯಯನ ಮಾಡಿ ಘನಪಾಠಿಗಳಾದಂಥ ವಿದ್ವಾಂಸರ ಸಂಖ್ಯೆ ಕೈ ಬೆರಳಿನಿಂದ ಎಣಿಸುವಷ್ಟೂ ಇಲ್ಲ. ಗ್ರಾಮಾಂತರ ಪ್ರದೇಶಗಳಲ್ಲಿ ಕೂಡ ಸಾಮಾನ್ಯ ದೇವತಾ ಕಾರ್ಯ, ಪಿತೃಕಾರ್ಯ ಮಾಡಿಸೋದಕ್ಕೆ ಸಿಗೋದಿಲ್ಲ ಜನ. ಆ ಪರಿಸ್ಥಿತಿ ಆಗಿದೆ. ನಾವು ನೋಡ್ತೀವಿ ಬೇರೆ ಕಡೆ, ಬೇರೆ ದೇಶಕ್ಕೆ ಹೋದಾಗ ಟೇಪ್ ರೆಕಾರ್ಡರ್ ಇಟ್ಕೊಂಡಿರ್ತಾರೆ. ಟೇಪ್ ರೆಕಾರ್ಡ್ರೆ ಪುರೋಹಿತರು, ಅವರು ಟೇಪ್ ರೆಕಾರ್ಡ್ ಹೇಳ್ತಾ ಇರ್ತಾರೆ, ಅದ್ರ ಪ್ರಕಾರ ಮಾಡಿಸ್ಬೇಕು. ಆ ಥರ ಆಗಿದೆ. ಅದರದ್ದೊಂದು ಅಪಾಯ ಕೂಡ ಉಂಟು. ಸರಿಯಾಗಿ ಗೊತ್ತಿಲ್ಲದೆ ಹೋದವರು, ಚೂರು ಗೊತ್ತಿದ್ದವರು ಅವರೇ ಜ್ಞಾನಿಗಳಾಗಿಬಿಡ್ತಾರೆ. ಇದೀಗಲ್ಲ, ಯಾವತ್ತಿಂದು ನಮ್ಮ ಅಜ್ಜ ಕತೆ ಹೇಳೋನು. ಮುಳವಾಡ ಅಂತ ಒಂದು ಊರು, ಸಣ್ಣ ಊರು. ನಮ್ಮ ಅಜ್ಜ ಮೇಷ್ಟ್ರಾಗಿ ಹೋದ್ರಂತಲ್ಲಿ. ಅವು ಪ್ರೈಮರಿ ಸ್ಕೂಲ್ ಮೇಷ್ಟ್ರಿಂದ ಮಲ್ಟಿಪಲ್ ಜಾಬ್ಸ್. ಅವನು ಪುರೋಹಿತ ಮಾಡೋದು, ವೈದಿಕ ಎಲ್ಲ ಮಾಡಿಸಿದ್ದ. ತುಳಸಿ ಲಗ್ನ ಬರುತ್ತೆ, ತುಳಸಿ ಮದುವೆ ಮಾಡ್ತೀವಲ್ಲ, ತುಳಸಿ ಮದುವೆಗೆ ಹಿಂದೊಬ್ರು ಯಾರೋ ಮೇಷ್ಟ್ರಿದ್ರು, ಅವರೇ ವಿದ್ವಾಂಸರು ಅಂತ ಹೆಸರು ಊರಿಗೆಲ್ಲ. ಇವನು ಹೊಸದಾಗಿ ಅಪಾಯಿಂಟ್ಮೆಂಟ್ ಆಗಿದ್ದಾನೆ, ಬಿಡುಗಡೆ ಆಗಿಲ್ಲ ಇನ್ನು. ತುಳಸಿ ಮದುವೆ ಬಂದಾಗ ನಮ್ಮ ಅಜ್ಜ ಹೋದ, ಅವ್ರು ಕರೆದ್ರು ತುಳಸಿ ಪೂಜೆಗೆ ಬನ್ನಿ ಗೌಡ್ರ ಮನೆಗೆ ಅಂತ. ಆ ಹಳೆಯ ಮೇಷ್ಟ್ರಿದ್ರಲ್ಲ ಅವರು ಮದುವೆ ಮಾಡಿಸ್ತಾ ಇದ್ರು. ಮದುವೆ ಶುರು ಮಾಡೋಣ ಬನ್ನಿ, ಅಕ್ಷತೆ ಎಲ್ಲ ಕೊಡ್ರಿ. ಅಕ್ಷತೆ ಎಲ್ಲ ಕೊಟ್ಬಿಟ್ಟು ಕೆಲವೊಮ್ಮೆ ಬಲ್ಲವರಿಂದ ಕಲಿತು ಕೆಲವೊಮ್ಮೆ ಶಾಸ್ತ್ರಗಳಿಂದ ಓದುತ್ತಾ ಮಂತಿದ್ರಂತೆ ಅವ್ರು. ಎಲ್ಲರೂ ಸೀರೆ ನಿಂತ್ಕೊಂಡ್ರು. ಮಂತ್ರಾಕ್ಷತೆ ಹಾಕ್ರಿ, ಸುಧಾಗ್ನ ಸಾವಧಾನ ಅಂದರು. ಅಕ್ಕಿ ಕಡೆ ಹಾಕಿ ಬಂದರು. ನಮ್ಮ ಅಜ್ಜ ಅಂದ, ಇದೆಲ್ಲಿ ಮಂತ್ರ ರೀ ಇದು? ಕೆಲವೊಮ್ಮೆ ಬಲ್ಲವರಿಂದ ಏನು ಅವ್ರು ಜೋರು ಅಂತ ಇದ್ದಾರೆ. ಜನ ಅಕ್ಕಿ ಕಾಳು ಹಾಕಿದ್ರು, ದಕ್ಷಿಣೆ ಕೊಟ್ಟರು, ಕಳಿಸ್ಬಿಟ್ರು. ನಮ್ಮ ಅಜ್ಜ ಆ ಮೇಷ್ಟ್ರನ್ನ ಕರೆದ್ರಂತೆ. ಏನು ಹೇಳಿದ್ರಿ ನೀವು ಅಂತ. ತುಳಸಿ ಲಗ್ನ ಅಂದ್ರಂತೆ. ಇದೆಂಥ ಮಂತ್ರ ರೀ ಅಂದ್ರಂತೆ. ನೀವ್ಯಾರು? ನಾನು ಮೇಷ್ಟ್ರು, ಹೊಸದಾಗಿ ಬಂದಿದ್ದೀನಲ್ಲ ಇವತ್ತು, ನಿಮ್ಮ ಕಡೆಯಿಂದ ಚಾರ್ಜ್ ತೊಗೋಬೇಕು ಅಂತ. ತಮ್ಮ ಹೆಸರು ಹೇಳ್ಕೊಂಡು ನಮ್ಮ ಅಜ್ಜ, ಅಲ್ರಿ ಇಂಥ ಪರಿ ಕೆಟ್ಟ ಕೆಲಸ ಯಾಕೆ ಮಾಡ್ತೀರಿ ನೀವು? ತುಳಸಿ ಮದುವೆ ಮಂತ್ರನೇ ಅಲ್ಲ ಅದು, ನಿಮಗೆ ಬರುತ್ತಾ? ಅಂಕೆಂದು ಬರುತ್ತೆ ನನಗೆ ಅಂದರು. ಅವ್ನು ಕಾಲು ಹಿಡ್ಕೊಂಡಂತ, ಯಾರು ಮುಂದೆ ಹೇಳಬೇಡ್ರಿ, ನಾನು ಹೇಗೂ ಬಿಟ್ಟು ಹೋಗ್ತೇನೆ, 8 ದಿವಸಕ್ಕೆ ನಾನು ಟ್ರಾನ್ಸ್ಫರ್ ಆಗಿ ಹೋಗ್ತೀನಿ, ನನ್ನ ಜಾಗಕ್ಕೆ ನೀವು ಬಂದಿದ್ದೀರಿ. ಯಾಕೆ ಹಿಂಗೆ ಆಗ್ತದೆ? ನಮ್ಮ ಅಜ್ಜ ಅದಕ್ಕೆ ತಮಾಷೆ ಮಾಡೋನು. ಎರಡೂ ಕಣ್ಣಿಲ್ಲದೆ ಇದ್ದಂಥ ಊರಲ್ಲಿ ಒಂದು ಕಣ್ಣಿದ್ದವನು ಕಣ್ಣ ಶ್ರೇಷ್ಠ ಅಂತ ಹೇಳ್ತಾರೆ, ಒಂದು ಶ್ರೇಷ್ಠ ಅವನು. ಹಾಗೆ ಏನೂ ಬರದೇ ಇದ್ದಾಗ ಕೆಲವೊಮ್ಮೆ ಬಲ್ಲವರಿಂದ ಬಂದವನೇ ಮಹಾಜ್ಞಾನಿ ಅವನು. ಇಲ್ಲಿಂದ ಆದಂಥ ಘಟನೆ, ಒಂದು ದೇಶಕ್ಕೆ ಹೋದಾಗ, ಹೆಸರು ಹೇಳೋದು ಬೇಡ, ಅವ್ರು ಇಲ್ಲಿಯವರೇ ಆಗ್ತಾರೆ. ಅಲ್ಲಿ ಹೋದಾಗ ಒಬ್ಬರು ಗುಜರಾತಿ, ಒಬ್ಬರು ನನ್ನ ಸ್ನೇಹಿತರು, ಅವ್ರ ಮಾತುಗೊಮ್ಮೆ ಹಮಾರೆ ಗುರೂಜಿ ಬತಾತೆ ಹೇ ಸರ್, ಹಮಾರೆ ಗುರೂಜಿ ಐಸೆ ಬೋಲ್ತೆ ಹೇ, ಹಮಾರೆ ಗುರೂಜಿ ಐಸೆ ಬೋಲ್ತೆ ಹೇ ಅಂತಂತಿದ್ದ. ನಂದು ಕೌನ್ ಹೇ ಆಪ್ಕೆ ಗುರೂಜಿ ಅಂತ ಕೇಳಿದೆ. ಗುರೂಜಿ ಬಹುತ್ ಜ್ಞಾನಿ ಹೇ ಅಂದರು. ಆಮೇಲೆ ಅವ್ರಿಗೆ ಏನು ಅನ್ನಿಸ್ತೇನೋ, ನಿಮ್ಮ ಪರಿಚಯ ಮಾಡಿಸ್ಕೊಡ್ತೀನಿ ಅಂತ ಅವ್ರಿಗೆ ಫೋನ್ ಮಾಡಿದರು. ಫೋನ್ ಮಾಡಿ, ಹಮಾರೆ ದೋಸ್ತ ಹೇ ಬೆಂಗಳೂರು ಸೆ, ಉಸ್ಕಾ ನಾಮ್ ಗುರುರಾಜ್ ಕರ್ಜ್ಗಿ ಹೇ, ಅಬ್ ಬಾತ್ ಕೀಜಿಯೇ ಉನ್ಸೆ ಅಂತ ಕೊಟ್ಟರು. ಅವ್ರು ಫೋನ್ ತೊಗೊಂಡು ಮಾತಾಡಿ, ಏನು ಮಾಡ್ತಿದ್ದೀರಿ ನೀವು ಇಲ್ಲಿ ಅಂತ ಕೇಳಿದೆ. ಅವ್ರು ಚೆನ್ನಾಗಿ ಪರಿಚಯ ನನಗೆ, ಮೊದಲೇ ಇಲ್ಲಿಂದ ಗೊತ್ತು, ಸಾಕಷ್ಟು ಮೊದಲು ಪರಿಚಯ, ಬೆಂಗಳೂರಲ್ಲೇ ಪರಿಚಯ. ಏನು ಮಾಡ್ತಿದ್ದೀರಿ ಅಂತ ಕೇಳಿದೆ. ಅಲ್ಲಿ ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಕ್ಲಾರ್ಕ್ ಆಗಿದ್ದಾರೆ, ಅಮೇರಿಕಾದಲ್ಲಿ ಸರ್ವೆ ಡಿಪಾರ್ಟ್ಮೆಂಟ್ ಕ್ಲಾರ್ಕ್ ಆಗಿದ್ದಾರೆ. ಮತ್ತು ಗುರುಗಳಂತಾರೆ ನಿಮಗೆ ಇವರು ಅಂದೆ. ಸುಮ್ಮನೆ ಇರಿ ಸರ್, ಅವರು ಸುಮ್ಮನೆ ಇರಿ ಸರ್,
ಅಲ್ಲ ರೀ, ನಿಮ್ಮ ಗುರುಗಳು, ನೀವು ಯಾರು, ನೀವು ಗುರುಗಳು, ಅವ್ರ ಗುರುಗಳು ಏನಿದು ಅಂತ ಕೇಳಿದೆ. ಏನೋ ಸರ್ ಭ್ರಮೆ ಅವರಿಗೆ, ನಾನು ಗುರು ಅವರಿಗೆ ಅಂತ ಹೇಳಿ ಅಂತ. ನಾನು ಹೇಳಿದೆ, ಸ್ವಾಮಿ ತಪ್ಪು ತಿಳ್ಕೊಬೇಡಿ, ಭ್ರಮೆ ಅವ್ರಿಗೆ ಬಂದದ್ದೋ ನೀವು ಮೂಡಿಸಿದ್ದೋ. ಸತ್ಯನಾರಾಯಣ ಪೂಜಾ ಪುಸ್ತಕ ಇಟ್ಕೊಂಡಿದ್ದಾರೆ, ಅದು ಒಂದೇ ಮಂತ್ರ ಹೇಳಿಕೊಂಡು 15 ವರ್ಷದಿಂದ ಅಲ್ಲಿದ್ದಾರೆ. ತಪ್ಪಲ್ಲ, ಹೊಟ್ಟೆಪಾಡಿಗೋಸ್ಕರ ಆಗಿದೆ. ನನಗೇನೊಂದು ದುಃಖ ಆಗೋದಂದರೆ ಶಾಸ್ತ್ರಾಧ್ಯಯನ ಹೊಟ್ಟೆಪಾಡಿಗೆ ಒಂದು ಉದ್ಯೋಗ ಆಗಿದೆ. ಅದಾದಾಗ ಚೆನ್ನಾಗಿ ಓದ್ಕೊಂಡು ರೆಡ್ಡಿ ಇಲ್ಲ, ತೊಂದರೆ ಇಲ್ಲ, ಅದನ್ನೇ ಓದ್ಕೊಳ್ಳಿ, ನನಗೆ ಗೊತ್ತಿರೋದಿಷ್ಟು ಅಂಥೇಳಿ ಓದ್ಕೊಂಡು ಬೆಳೆಸ್ಕೊಂಡು ಹೋದರೆ ಮಾತು ಬೇರೆ. ಇದೇ ಸತ್ಯ ಅಂತ ಭ್ರಮೆ ಹುಟ್ಟಿಸಿದಾಗ ಜನಕ್ಕೆ ನಿಜವಾಗ್ಲೂ ಶಾಸ್ತ್ರಾಧ್ಯಯನ ಏನು ಅನ್ನೋದು ಮರ್ತು ಹೋಗ್ಬಿಡುತ್ತೆ. ಅದರ ಅಪಾಯ ಹೇಳ್ತಿದ್ದಾರೆ, ಎಲ್ಲಿಗೆ ಬರ್ತದೆ ಮುಂದೆ ಇದು ಅಂತ. ಮತ್ತು ಇನ್ನೊಂದು ಹೇಳ್ತೇನೆ, ಇದನ್ನು ಬರೆದಾಗ ಒಂದು ಘಟನೆಯನ್ನು ಕೊನೆಗೆ ಒಂದು ಪ್ರಸಂಗ ಅಂತ ಬರೀತಾರೆ DVG ಕೊನೆಗೆ. ಯಾಕೆ ಹಿಂಗಾಯಿತು ಅಂತ. ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿ ಅವ್ರ ಬಗ್ಗೆ ಮುಂದೆ ಮಾತಾಡ್ತೀವಿ. ದೊಡ್ಡವರು, ಮಹಾ ದೊಡ್ಡವರು, ಫೋಟೋ ಇರಬೇಕು ಅವರು, ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿಗಳು. ಅಲ್ಲಿದೆ, ಮಹಾ ದೊಡ್ಡವರು, ಪ್ರಾತಸ್ಮರಣೀಯರು. ಅದೊಂದು ಘಟನೆ ಹೇಳ್ತಾರೆ, ರಾಮಾಯಣ ಲೆಕ್ಚರ್ಸ್ ಆನ್ ರಾಮಾಯಣ, ಅಮೇಝಿಂಗ್ ಮ್ಯಾನ್. ಅವ್ರ ಬಗ್ಗೆ ಬರೀತಾರೆ. ಅವ್ರನ್ನ ಯಾವುದೋ ಮನೆಗೆ ಒಂದು ಭೋಜನಕ್ಕೆ ಕರೆದಿದ್ದರಂತೆ, ಅದ್ರ ಬಗ್ಗೆ ವಿಶೇಷವಾಗಿ ಬರೀತಾರೆ DVG. ಯಾವುದೋ ಮದುವೆ ಮನೆಗೆ ಊಟಕ್ಕೆ ಕರೆದಿದ್ದಾರೆ. ಕರೆದಾಗ ವಿದ್ಯಾ ಇಲಾಖೆ ಡೆಪ್ಯೂಟಿ ಡೈರೆಕ್ಟರ್ ಆಗಿದ್ದಂಥ ವೆಂಕಟರಾಮಯ್ಯನವರು, ಅವರೆಲ್ಲ, ಶ್ರೀನಿವಾಸ ಶಾಸ್ತ್ರಿ ಎಲ್ಲ ಬಂದಿದ್ದಾರೆ. ಊಟ ಮಾಡಿದಾಗ ಶಾಸ್ತ್ರಿಗಳು ಮಾತಾಡಿದ್ರಂತೆ, ಈಗ ಹಳೆ ಕಾಲದ ಸಂಪ್ರದಾಯದ ಮಂದಿ ಸ್ವಲ್ಪ ಬದಲಾಯಿಸಬೇಕು, ಸಮಾಜ ಹೆಂಗೈತೆ ನೋಡ್ಕೋಬೇಕು ಅಂತೇನೋ ಒಂದು ಸಮಾಜ ಸುಧಾರಣೆ ಮಾತಾಡಿದ್ರಂತೆ. ಶಾಸ್ತ್ರಿಗಳು ಹಿಂಗೆ ಮಾತಾಡಿಬಿಟ್ರಲ್ಲ ಅಂಥೇಳಿ ಅಲ್ಲಿ ಕೂತಂಥ ಮನುಷ್ಯ IAS ಆಗಿರಬೇಕು, ಮೈಸೂರು ಸಿವಿಲ್ ಸರ್ವಿಸ್ ಆಗಿ ಸೆಕ್ರೆಟ್ರಿ, ಸರ್ಕಾರದ ಸೆಕ್ರೆಟ್ರಿ ಆಗಿದ್ದರಂತೆ. ಅವ್ರ ಉತ್ಸಾಹ ಬಂದ್ಬಿಡ್ತು, ಬೈಯೋಕ್ಕೆ ಚಾನ್ಸ್ ಸಿಗ್ತಲ್ಲ ವೈದಿಕರನ್ನ ಅಂಥೇಳಿ ಅವ್ರು ಹೇಳಿದ್ರಂತೆ, ವೈದಿಕರ ಪ್ರಯೋಜನ ಇಲ್ಲ, ಹಾಗಿಲ್ಲ ಹೀಗಿಲ್ಲ, ಅವರೇನೂ ಆಗಿಲ್ಲ ಅಂತ ಬಾಯಿಗೆ ಬಂದಂಗೆ ಮಾತಾಡಿದ್ರಂತೆ, ಆಕ್ಷೇಪಣೆ ಮಾತಾಡಿದರು. ಆಗ ಶಾಸ್ತ್ರಿಗಳು ಮಾತಾಡಿದ್ದು ಹೇಗೆ ಅಂತ ನೋಡಿ ಹೇಳ್ತಾರೆ. ಅಯ್ಯ, ಅವನಿಗೆ ಕೇಳಿದ್ದು, ಅಯ್ಯ ನೀವು ಆಗಾಗ ಕ್ಷೌರ ಮಾಡಿಸಿಕೊಳ್ಳುತ್ತೀರಲ್ಲ, ಕ್ಷೌರಿಕನಿಗೆ ಏನು ಕೊಡುತ್ತೀರಿ ಅಂತ ಕೇಳಿದ್ರಂತೆ. ಕ್ಷೌರಕ್ಕೆ 4 ಆಣೆ ಅಂತ ಅಧಿಕಾರಿ ಹೇಳಿದರು. ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿಸಲಿಕ್ಕಾಗಿ ಬರುವ ಪುರೋಹಿತನಿಗೆ ಏನು ಕೊಡುತ್ತೀರಿ? ಪುರೋಹಿತರಿಗೆ 4 ಆಣೆ. ಏನಯ್ಯ, ನಿಮ್ಮ ಮಾತಿನ ಅಸಾಮಂಜಸ್ಯ ನಿಮಗೆ ಹೊಳೆಯಲಿಲ್ಲವೇ? ಶಾಸ್ತ್ರಗಳು ಕೇಳೋದು. ನಿಮ್ಮಿಂದ 4 ಆಣೆ ತೆಗೆದುಕೊಂಡ ಕ್ಷೌರಿಕ ಏನೂ ತಿಳಿಯವನಾಗಿದ್ದರೂ ಒಪ್ಪಿಕೊಳ್ಳುತ್ತೀರಿ, ಅವನಿಗೇನೂ ಗೊತ್ತಿಲ್ಲ ಅಂದರೆ ಒಪ್ಪಿಕೊಳ್ಳುತ್ತೀರಿ, ಅವನು ಕೊಳಕನಾಗಿದ್ದರೂ ಒಪ್ಪಿಕೊಳ್ಳುತ್ತೀರಿ. ಆದರೆ ಅದೇ 4 ಆಣೆ ತೆಗೆದುಕೊಳ್ಳುವವನು ಬ್ರಾಹ್ಮಣನಾಗಿದ್ದರೆ ಅವನಿಗೆ ಇದು ಬಾರದು, ಅದು ತಿಳಿಯದು, ಅವನು ಹಾಗಿದ್ದಾನೆ ಹೀಗೆಲ್ಲ ಎಂದು ಅನ್ನುತ್ತೀರಲ್ಲ, ಇದು ನ್ಯಾಯವೋ? ವೈದಿಕ ಬ್ರಾಹ್ಮಣನಿಗೆ ಮೊದಲು ಉಪಪತ್ತಿ ಮಾಡಿ, ಬದುಕೋಕ್ಕೊಂದು ದಾರಿ ಮಾಡಿ, ಅವನಿಗೆ ಹೊಟ್ಟೆ ತುಂಬ ಊಟ, ಮೈ ಮುಚ್ಚ ಬಟ್ಟೆ, ಇಷ್ಟನ್ನು ಕೊಡುವ ಯೋಚನೆ ಏನಾದರೂ ಮಾಡಿದ್ದೀರಾ? ಅಂಥ ಯೋಜನೆಯನ್ನು ಮನಸ್ಸಿಗೆ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಅವನು ಶಾಸ್ತ್ರ ಪಾರಂಗತನಾಗಿರಬೇಕು, ಮಂತ್ರಾರ್ಥವನ್ನು ತಿಳಿದವನಾಗಿರಬೇಕು, ಕರ್ಮ ರಹಸ್ಯವನ್ನು ಅರಿತವನಾಗಿರಬೇಕು ಎಂದು ಹೇಳುವುದಕ್ಕೆ ನಿಮಗೇನಾದರೂ ಬಾಯಿ ಉಂಟೆ? ಹೋಗಲಿ, ನೀವು ತಿಳಿದುಕೊಂಡಿದ್ದೀರೋ ನಿಮ್ಮ ಮತತತ್ವಗಳನ್ನು? ದೇವರು ನಿಮಗೆ ಅನುಕೂಲ ಮಾಡಿದ್ದಾನೆ. ಶಾಸ್ತ್ರಿಗಳು ಬಾಯಿಗೆ ಸಿಕ್ಬಿಟ್ರೆ ಕಷ್ಟ. ನಿಮ್ಮ ದೇವರು ಅನುಕೂಲ ಮಾಡಿಕೊಟ್ಟಿದ್ದಾನೆ. ಒಳ್ಳೆಯ ಹುದ್ದೆಯಲ್ಲಿದ್ದೀರಿ, ಇಂಗ್ಲೀಷಿನಲ್ಲಿಯೂ ವಿಜ್ಞಾನದಲ್ಲಿಯೂ ಯೋಗ್ಯತೆ ಸಂಪಾದಿಸಿದ್ದೀರಿ, ಕೈ ತುಂಬ ಸಂಬಳ ಬರುತ್ತದೆ. ಹೀಗಿರುವಾಗ ನೀವು ಮತ ವಿಚಾರಕ್ಕೆ ಎಷ್ಟು ಕಾಲ ಕೊಟ್ಟಿದ್ದೀರಿ? ಅಯ್ಯ, ನೀವು ಕ್ಷೌರಕ್ಕೆ ಕೊಡುವಷ್ಟು ಕಾಲವನ್ನು ಮತ ವ್ಯಾಸಂಗಕ್ಕೆ ಕೊಟ್ಟಿದ್ದೀರಾ? ಎಷ್ಟು ಮನಸ್ಸಿಗೆ ಮುಟ್ಟಬೇಕಿದನ್ನು. ನೀವು ಕ್ಷೌರಕ್ಕೆ ಕೊಡುವಷ್ಟು ಕಾಲವನ್ನು ಮತ ವ್ಯಾಸಂಗಕ್ಕೆ ಕೊಡುತ್ತಿದ್ದೀರೋ? ವೈದಿಕರೇನೂ ಅರ್ಥಜ್ಞಾನವಿಲ್ಲದವರು, ಹಣಕಾಸಿನ ವಿಷಯ ಗೊತ್ತೇ ಆಗಲಿಲ್ಲ, ಅದಕ್ಕೆ ಹಿಂಗಾದರೂ ಅವರು. ನಿಮಗೆ ಅರ್ಥಜ್ಞಾನ ಸಂಪಾದಿಸಿಕೊಳ್ಳಲು ಈಗ ಅವಕಾಶ ಇದೆಯಲ್ಲ, ಈ ಅವಕಾಶವನ್ನು ಹೇಗೆ ಉಪಯೋಗಿಸಿಕೊಳ್ಳುತ್ತಿದ್ದೀರಿ? ಹೀಗೆ ಹೊರಟಿತು ಶಾಸ್ತ್ರಿಗಳ ವಾಕ್ಪ್ರವಾಹ. ನಮ್ಮ ಸ್ನೇಹಿತರು ಸುಸ್ತು ಬಿದ್ದು ಹೋದರು. ತಾಂಬೂಲು ಸಭೆ ಅಲ್ಲಿಗೆ ಮುಗಿಯಿತು. ಮುಗಿದ್ರೂ ಕೂಡ ಚಿಂತನೆ ಮುಗಿಯೋದಿಲ್ಲ. ಇದಕ್ಕೆ ಸೊಲ್ಯೂಷನ್ ಏನು, ಮುಂದೆ ಹೇಗೆ? ನಮ್ಮ ಉಳಿದಿರುವಂಥದ್ದು ಒಂದು, ನಾನು ಹಿಂದಕ್ಕೊಂದು ಸಲ ಇಲ್ಲಿ ಮಾತಾಡಿದಾಗ ಹೇಳಿದ್ದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಹಣಪ್ರಧಾನವಾದಂಥ ಒಂದು ಸಮಾಜ ಆಗಿದೆ. ಇದು ಯಾವಾಗಲೂ ಹೀಗಿರೋಲ್ಲ. ನಾನು ಹೇಳಿದರೆ ಜನ ನಂಬಲ್ಲ, ನಾನೇನು ಮಾಡೋಕ್ಕಾಗಲ್ಲ. ಅದಕ್ಕೆ ಕಾಲಕ್ಕೆ ಮಾದರಿಗಳು ಚೇಂಜ್ ಆಗ್ತವೆ ಕಣ್ಣು ಮುಂದೆ. ಒಂದು ಕಾಲಕ್ಕೆ ಜ್ಞಾನ ಪ್ರಮುಖ ಆಗಿತ್ತು, ಹಣ ಮುಖ್ಯ ಆಗಿರಲಿಲ್ಲ. ಶೌರ್ಯ ಪ್ರಧಾನವಾದ ಸಮಾಜ ಆಗಿತ್ತು, ಆಗೆಲ್ಲರೂ ಶೌರ್ಯವನ್ನೇ ಬಯಸ್ತಾ ಇದ್ದರು. ಒಂದು ಕಾಲಕ್ಕೆ ದೇಶಪ್ರೇಮ ಕಣ್ಣು ಮುಂದೆ ಮಾದರಿ ಆಗಿತ್ತು, ಎಲ್ಲರೂ ದೇಶಪ್ರೇಮಿಗಳಾಗೋಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಜಗತ್ತಿರೋದೇ ಹೇಗೆ, ಆಯಾ ಕಾಲಕ್ಕೆ ಕಣ್ಣು ಮುಂದೆ ಒಂದು ದೊಡ್ಡ ಮಾದರಿ ಬರ್ತದೆ, ಆಗ ಬದುಕಿರೋರಂತೆಲ್ಲ ಅದರಂಗೆ ಆಗಬೇಕು ಅಂತ ಹೋಗ್ತಾರೆ. ಈಗ ಶ್ರೀಮಂತ ವ್ಯಕ್ತಿ ಕಣ್ಣು ಮುಂದೆ ಮಾದರಿ ಆಗಿದ್ದಾನೆ,
ಆದ್ದರಿಂದ ಅವನಂಗೆ ಆಗಬೇಕು ಅಂತ ಎಲ್ಲರೂ ಹೋಗ್ತೇವೆ. ಹೇಗಾದರೂ ಮಾಡಿ ಬೇಗ ಶ್ರೀಮಂತ ಆಗಬೇಕು, ಎಷ್ಟು ಸಾಧ್ಯ ಇದೆಯೋ ಅಷ್ಟು ಜಾಸ್ತಿ ಶ್ರೀಮಂತ ಆಗಬೇಕು, ಹೇಗಾದರೂ ಮಾಡಿ ಶ್ರೀಮಂತ ಆಗಬೇಕು. ಈ ಹೇಗಾದರೂ ಮಾಡಿ ಅನ್ನೋ ಗಲಾಟೆಯಲ್ಲಿ ನಮ್ಮ ಈ ಮೂಲ ಕಲೆಗಳು ಮರೆತು ಹೋಗ್ತಾ ಇದೆ. ಅದು ಮುಖ್ಯ ಆಯ್ತಲ್ಲ, ಅದಕ್ಕೆ ರೇಸ್ ಹಚ್ಕೊಂಡಿದ್ದೀವಿ. ಆದರೆ ಇದು ಹಾಗೆ ಇರೋಲ್ಲ, ಚೇಂಜ್ ಆಗ್ತದೆ. ಇನ್ನು 20-25 ವರ್ಷ ಹೋದ ಮೇಲೆ ಹಣಪ್ರಧಾನವಾದಂಥ ಸಮಾಜ ಇರೋದಿಲ್ಲ. ಖಂಡಿತ ನಂಬಿ. ಇಟ್ ಇಸ್ ರೈಟಿಂಗ್ ಆನ್ ದಿ ವಾಲ್, ಯು ಕ್ಯಾನ್ ಸಿ ಇಟ್ ಕೇರ್ಫುಲಿ ಇಫ್ ಯು ಕೇರ್ ಟು ಸಿ ಇಟ್. ಈಗಾಗಲೇ ಅದ್ರ ಬಗ್ಗೆ ಸಾಕಷ್ಟು ಕಣ್ಣು ಮುಂದೆ ಸೂಚನೆಗಳು ಬರ್ತಾ ಇದ್ದಾವೆ. ಈಗ ನಮ್ಮ ದುರ್ದೈವ, ಹಣದ ವ್ಯರ್ಥತೆ ಅರ್ಥ ಆಗೋದು ಯಾವಾಗ ಗೊತ್ತಾ ನಮಗೆ? ಹಣದಿಂದ ಏನು ಪ್ರಯೋಜನ ಇಲ್ಲ ಅಂತ ಅರ್ಥ ಆಗೋದು ಯಾವಾಗ ಗೊತ್ತಾ? ಹಣ ಬಂದಾಗಲೇ. ಹಣ ಇಲ್ಲದೆ ಹೋದಾಗ ಹಣ ಬೇಕು ಬೇಕು ಅನಿಸುತ್ತೆ. ಹಣ ಬಂದಾಗ ಅಯ್ಯೋ ಇದಕ್ಕೋಸ್ಕರ ಒದ್ದಾಡಿದ್ವಾ ಅಷ್ಟು ನಾವು ಅಂತ ಅನಿಸುತ್ತೆ. ನಾನೊಂದು ರೆಫರ್ ಮಾಡಿದ್ದೆ ಹಿಂದಕ್ಕೊಂದು ಸಲ. 2001ನೇ ಇಸ್ವಿಗೆ ಟೈಮ್ಸ್ ಮ್ಯಾಗಝಿನ್ ಒಂದು ಆರ್ಟಿಕಲ್ ಪಬ್ಲಿಷ್ ಮಾಡಿದರು, ದೊಡ್ಡ ಆರ್ಟಿಕಲ್ ನನ್ನ ಮಟ್ಟಿಗೆ. ಅದು 2025ಕ್ಕೆ ಭಾರತಕ್ಕಿರುವಂಥ ದೊಡ್ಡ ಸವಾಲು ಏನು ಅಂತ. ಸವಾಲು ಏನಪ್ಪ ಅಂದರೆ ಟು ಮ್ಯಾನೇಜ್ ಇಟ್ಸ್ ಯಂಗ್ ರಿಚ್ ರಿಟೈರ್ಡ್ ಪೀಪಲ್ ಅಂತ. ಸಣ್ಣ ವಯಸ್ಸಿನ ನಿವೃತ್ತರಾದಂಥ ಜನರನ್ನು ನಿಭಾಯಿಸೋದು ಭಾರತಕ್ಕೆ ದೊಡ್ಡ ಸಮಸ್ಯೆ ಆಗ್ತದೆ ಅಂತ. ಯಾಕೆ ಬರ್ತಿದ್ರು ಅಂದರೆ ಈಗೆಲ್ಲ ತುಂಬ ಸಂಬಳ ಗಳಿಸ್ತಾರೆ ಹುಡುಗರು, ನೋಡಿರಬೇಕು. ಸಣ್ಣ ಸಣ್ಣ ವಯಸ್ಸಿನವರು 25-30 ವರ್ಷ ಆಗಿರಲ್ಲ, 1 ಲಕ್ಷ 1.5 ಲಕ್ಷ ಸಂಬಳ ಅಂತ ತೊಗೊಂಡು ಹೋಗ್ತಾರೆ. ಅವ್ರಿಗೆಲ್ಲ ಒಂದು 500 ಜನನ ಇಂಟರ್ವ್ಯೂ ಮಾಡಿದ್ದಾರೆ. ಅವರು ಇಷ್ಟು ದುಡ್ಡು ಗಳಿಸ್ತಿರಲ್ಲ, ಏನು ಮಾಡ್ತೀರಿ ದುಡ್ಡು ತೊಗೊಂಡು, ಸಣ್ಣ ವಯಸ್ಸಿಗೆ ಇಷ್ಟು ಗಳಿಸಿದ್ದೀರಿ ಅಂತ. ಅವ್ರೆಲ್ಲ ಹೇಳಿದ್ರಂತ, ಅಯ್ಯೋ ನಮ್ಮ ಅಪ್ಪ ನಂಗೆ 60 ವರ್ಷ ಕೆಲಸ ಮಾಡ್ತೀನ ನಾವು. ಇಲ್ಲ, 40, 45, 50 ವರ್ಷ ಮಾಡೋದು, ಆ ದುಡ್ಡನ್ನೆಲ್ಲ ಗಂಟಿಟ್ಬಿಟ್ಟು ಅದ್ರ ಬಡ್ಡಿಯಿಂದ ಆರಾಮಾಗಿ ಬದುಕ್ತೀವಿ. ವಿ ವಾಂಟ್ ಟು ಎಂಜಾಯ್ ಲೈಫ್. ಓಕೆ, ಎಂಜಾಯ್ ಅಂದರೆ ಏನಪ್ಪ? ಅಲ್ಲ, ಪ್ರಪಂಚ ನೋಡಿದ್ವಿ, ನಮ್ಮ ಇಂಡಿಯಾನೇ ನೋಡಿಲ್ಲ ಸರಿಯಾಗಿ ನಾವು. ವಿ ವಾಂಟ್ ಟು ಸಿ ಇಂಡಿಯಾ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಭಾಳಷ್ಟು ಜನ ಹುಡುಗರು ಸಂಸ್ಕೃತ ಕಲಿತೀವಿ ಅಂತ ಬರೆದಿದ್ದಾರೆ, ಸಾಹಿತ್ಯ ಓದ್ತೀವಿ ಅಂತ ಬರೆದಿದ್ದಾರೆ, ವಾಪಸ್ ಬರ್ತೀವಿ ಅಂತ ಬರೀತಾರೆ. ಅವರಿಗೆ ಇದು ನೋಡಿಲ್ಲ. ನಮ್ಮಪ್ಪ ಹೇಳ್ತಿದ್ರು ಭಾರತಕ್ಕೊಂದು ದೊಡ್ಡ ಪರಂಪರೆ ಇದೆ ಅಂತ, ಇತಿಹಾಸ ಇದೆ ಅಂತ ನೋಡೇ ಇಲ್ಲ. ಆದರೆ ಅವರಿಂದ ದೇಶ ಚೇಂಜ್ ಆಗೋದಿಲ್ಲ, ಅವ್ರ ಮಕ್ಕಳಿಂದ ಆದೀತು. ನಾವು ಮಧ್ಯಮ ವರ್ಗದವರಾದ್ರಿಂದ ಹೇಗೋ ಮಾಡಿ ಉಳಿಸ್ಬೇಕು ದುಡ್ಡು. ನಮ್ಮ ಅಪ್ಪ ಅಮ್ಮ ಹೇಳೋರು, ಹಿರಿಯರು ಹೇಳೋರು, ಒಂದು ಒಳ್ಳೆ ನೌಕರಿ ಮಾಡೋ, ದುಡ್ಡು ಉಳಿಸು, ಕಷ್ಟಕ್ಕೆ ಬರುತ್ತೆ ನಿನಗೆ. ಈ ಮಿಡ್ಲ್ ಕ್ಲಾಸ್ ಕಂಪಲ್ಷನ್ಸ್ ಇವು. ಆದರೆ ದುಡ್ಡು ವಿಪರೀತ ಬಂದರೆ ಏನಾಗತ್ತೆ ಹೇಳಿ? ಈಗ ನೀವು ಜಗತ್ತಿನ ಯಾವ ಮಠಕ್ಕೆ ಹೋಗಿ, ಆಶ್ರಮಕ್ಕೆ ಹೋಗಿ, ಭಾಳ ದೊಡ್ಡ ಶ್ರೀಮಂತರು ಹೋಗ್ತಾರೆ. ಅಲ್ಲಿ ಸ್ಥೂಲ ದೇಹ, ಕಾಲು ಮಡಚೋಕ್ಕಾಗಲ್ಲ, ಕಷ್ಟಪಟ್ಕೊಟ್ಟು ಓಂ ಅಂತ ಇದ್ದಾರೆ. ಯಾಕಂತಾರೆ ಓಂ ಅಂತ? ದುಡ್ಡಿದೆ. ಅವ ದುಡ್ಡಿನ ವ್ಯರ್ಥತೆ ಅರ್ಥ ಆದದ್ದು ಆವಾಗ. ದುಡ್ಡು ಬಂದಾಗಲೇ ಅನಿಸುತ್ತೆ. ದುಡ್ಡು ಬಂತು, ಸುಖ ಸಿಗಲಿಲ್ಲ. ಅಂದರೆ ದುಡ್ಡಿಗೂ ಸುಖಕ್ಕೂ ಸಂಬಂಧ ಇಲ್ಲ ಅಂತ ಅರ್ಥ ಆಗೋ ದುಡ್ಡು ಬಂದ ಮೇಲೆ. ಸಾಕ್ರೆಟಿಸ್ ಭಾಳ ಒಳ್ಳೆ ಮಾತು ಹೇಳ್ತಾ, ನಮಗೆಲ್ಲ ನೆನಪಿರಬೇಕು. ಲೆಸ್ ಮನಿ ಈಸ್ ಬ್ಯಾಡ್, ಲೆಸ್ ಮನಿ ಈಸ್ ಬ್ಯಾಡ್, ಮೋರ್ ಮನಿ ಈಸ್ ಡೇಂಜರಸ್ ಅಂತ. ಲೆಸ್ ಮನಿ ಈಸ್ ಬ್ಯಾಡ್, ಮೋರ್ ಮನಿ ಈಸ್ ಡೇಂಜರಸ್. ಅದು ಅರ್ಥ ಆಗೋದು ನಮ್ಗೆ ದುಡ್ಡು ಅನ್ಫಾರ್ಚುನೇಟ್ಲಿ ದುಡ್ಡು ಬಂದಾಗಲೇ ಅರ್ಥ ಆಗೋದು, ಅಲ್ಲಿ ತನಕ ಅರ್ಥ ಆಗಲ್ಲ. ಅಶೋಕನಿಗೆ ಹಿಂಸೆ ಕೆಟ್ಟದು ಅಂತ ಅರ್ಥ ಆದದ್ದು ಯಾವಾಗ? ಕಳಿಂಗ ನಾಶ ಮಾಡಿದ ಮೇಲೆ. ಕಳಿಂಗ ನಾಶ ಮಾಡಿ ಕೂತಿದ್ದಾನೆ ಅದ್ಮೇಲೆ ಪ್ರೆಸಿಡೆಂಟ್ ಆಗಿ, ನಾಶ ಆದ ಊರಿನ ಮೇಲೆ. ಆವಾಗ ಅರ್ಥ ಆಯಿತು, ಹಿಂಸೆ ಪ್ರಯೋಜನ ಇಲ್ಲ ಅಂತ. ಹಾಗೆ ಇಲ್ಲಿ ಕೂಡ ಆಗ್ತಾ ಇದೆ. ಆದರೆ ನಮ್ಮ ಚಿಂತೆ ಏನು ಅಂದರೆ 25 ವರ್ಷಗಳಾದ ಮೇಲೆ ಆ ಮೌಲ್ಯಗಳ ಪ್ರತಿಷ್ಠಾಪನೆ ಆಗೋ ಹೊತ್ತಲ್ಲಿ ಇದು ಮಾಯ ಆಗೋಗಿದೆಯಲ್ಲ, ಏನು ಕೊಡೋದು ಮಕ್ಕಳಿಗೆ ನಾವು? ಇನ್ನು 20-25 ವರ್ಷ ಯಾರಾದರೂ ಹಿಡ್ಕೊಂಡಿದ್ರೆ, ಅದಕ್ಕೆ DVG ಹೇಳ್ತಾರೆ, ಮಠಮಾನ್ಯಗಳು ಮಾಡಬೇಕಾದಂಥ ಕೆಲಸಗಳಿದನ್ನು ಪ್ರಜ್ಞೆಯಿಂದ ಬೆಳೆಸಬೇಕದನ್ನು. ಮಠಗಳಿಗೆ ದುಡ್ಡು ಏನು ಕಮ್ಮಿ ಇಲ್ಲ ಈಗ. ನನಗೆ ಒಂದು ಆಶ್ಚರ್ಯ ಹೇಳ್ತೀನಿ ಸ್ನೇಹಿತರೆ ನಿಮಗೆ. ನಾನು 2 ವರ್ಷಕ್ಕೊಂದು ರಿಪೋರ್ಟ್ ನೋಡಿದ್ದೆ, ಯುನೆಸ್ಕೋ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಇನ್ನು ಬರುವ 25 ವರ್ಷಗಳಲ್ಲಿ ಯಾವ ಯಾವ ಕ್ಷೇತ್ರದಲ್ಲಿ ಅತಿ ಹೆಚ್ಚು ದುಡ್ಡು ಬರುತ್ತೆ ಅಂತ. ಮೊದಲಿಂದ 2 ಗೊತ್ತಿತ್ತು ನನಗೆ ಆಗಬಹುದು ಅಂತ. ಮೊದಲನೇದು IT ಆ್ಯಂಡ್ ರಿಲೇಟೆಡ್ ಇಂಡಸ್ಟ್ರೀಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಕಂಪ್ಯೂಟರ್ ಫೀಲ್ಡ್ ಇದೆಯಲ್ಲ, ಅದು ಸಂಬಂಧಪಟ್ಟಂಥ ಉದ್ಯಮಿಗಳು ಅತ್ಯಂತ ಹೆಚ್ಚು ದುಡ್ಡು ಮಾಡ್ತವೆ ಅಂತ. 2ನೇದು ಹೆಲ್ತ್ ಆ್ಯಂಡ್ ರಿಲೇಟೆಡ್ ಇಂಡಸ್ಟ್ರೀಸ್, ಆರೋಗ್ಯ ಸಂಬಂಧಪಟ್ಟಂಥ ಇಂಡಸ್ಟ್ರಿಗಳು 2ನೇದು. 3ನೇದು 4ನೇದು ನನಗೆ ಹೆದರಿಕೆ ಆಯಿತು ಓದಿ. ಯು ನೋ ವಾಟ್ ಈಸ್ ದ್ಯಾಟ್? 3rd ಈಸ್ ಎಜುಕೇಷನ್, 4th ಈಸ್ ರಿಲಿಜನ್. ಅವ್ರು ಬರೆದ ಪ್ರಕಾರ, ನಮ್ಮ ಸಂಪ್ರದಾಯದ ಪ್ರಕಾರ ಶಿಕ್ಷಣ ಮತ್ತು ಧರ್ಮ ದುಡ್ಡು ಮಾಡೋದಕ್ಕಲ್ಲ ಇರೋದು. ಆದರೆ ಈಗ ಯುನೆಸ್ಕೋ ಮಾಡಿದ ಪ್ರಕಾರ 3-4 ಶಿಕ್ಷಣ ಮತ್ತು ಧರ್ಮ. ಅದರ ರಿಪೋರ್ಟ್ ಕೊಡ್ತಾರೆ ಅವರು. ಎಷ್ಟು ದುಡ್ಡು ಚಾರಿಟಿ ಅಂತ ಹೇಳಿ ಧರ್ಮ ಸಂಸ್ಥೆಗಳಿಗೆ ಹೋಗ್ತಾ ಇದೆ, ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ದಕ್ಷಿಣ ಭಾರತಕ್ಕೆ ಬರೆದಿದ್ದಾರೆ 172 ಕೋಟಿ ರೂಪಾಯಿ ಪ್ರತಿ ವರ್ಷ ಬರುತ್ತೆ ಇಲ್ಲಿ ಅಂತ. ದಕ್ಷಿಣ ಭಾರತಕ್ಕೆ
ಭಾರತ ಅಲ್ಲ, ದಕ್ಷಿಣ ಭಾರತಕ್ಕೆ. ಇದನ್ನು ಅದಕ್ಕೆ ಹೇಳ್ತಾರೆ, ಮಠಮಾನ್ಯಗಳಿಗೆ ಏನು ದುಡ್ಡಿನ ಕೊರತೆ ಇಲ್ಲ. ಅವರು ತಮ್ಮ ಮಠದ ಬಂದಂಥ ಉತ್ಪನ್ನವನ್ನು ಒಂದು ಭಾಗವನ್ನಿಟ್ಟು ಬರೀ ಇದಕ್ಕೆ ಮಾತ್ರ ಇದನ್ನು ಉಳಿಸ್ಬೇಕು. ಇದನ್ನು ಯಾಕಂದರೆ ನೈಟ್ ವಾಚ್ಮನ್ ಬೇಕು ಯಾರಾದರೂ ಉಳಿಸೋದಕ್ಕೆ. ಇದನ್ನು ಉಳಿಸಿ 25 ವರ್ಷ ಕೊಡಬೇಕಲ್ಲ ಜನಕ್ಕೆ. ಚೆನ್ನಾಗಿದೆ. ಆಗಿನ ಮಕ್ಕಳು ಬಂದು ನಮ್ಮ ವೇದ ಕಲಿಸಿ ಅಂದರೆ ಕಲಿಸೋರು ಯಾರು? DVG ಭಾಳ ಕಳಕಳಿಯಿಂದ ಹೇಳ್ತಾರೆ, ಮಠಮಾನ್ಯಗಳು ಮಾಡಿರಬೇಕು ಅಂತ ಕೆಲಸ. ಇದನ್ನು ಮಾಡಿದರೆ ಅದು ಮುಂದೆ ಮತ್ತೆ ಪುನರುಜ್ಜೀವನ ಆಗಬಹುದು, ಇಲ್ಲದಿದ್ದರೆ ನಳೆದು ಹೋಗ್ತದೆ. ನಾವು ಮಾತಾಡ್ತೀವಿ, ಭಾಳ ದುಃಖ ಪಡ್ತೇವೆ. ಡೈನೋಸರಸ್ ಹೋಗ್ಬಿಡ್ತು ನೋಡ್ರಿ, ಆ ಗುಬ್ಬಚ್ಚಿಗಳೇ ಇಲ್ಲ ಈಗ. ನಾವು ಗುಬ್ಬಚ್ಚಿ ಇಲ್ಲ ಅಂತ ದುಃಖ ಪಡುವಂಥವ್ರು, ಡೈನೋಸರಸ್ ಹೋಯ್ತು ಅಂದಂಥವ್ರು. ಒಂದು ಸಂಸ್ಕೃತಿಯ ಮೂಲವಾದಂಥ ಒಂದು ವೈದಿಕ ಪರಂಪರೆ ನಶಿಸಿ ಹೋಗ್ತಾ ಇದೆ ನಮ್ಮ ಕಣ್ಣು ಮುಂದೆ. ನಮ್ಮ ಕಲ್ಪನೆ ಬರೋದಿಲ್ಲ, ಅದು ಮುಂದೆ ವಾಪಸ್ ಬರುವಂಥದ್ದಲ್ಲ, ಅದು ಬರೋದೇ ಇಲ್ಲ. ಶತಶತಮಾನಗಳಿಂದ ಬಾಯಿಯಿಂದ ವೇದವನ್ನು ರಕ್ಷಿಸಿಕೊಂಡು ಬಂದು ಬೆಳೆಸಿದಂಥ ಒಂದು ಸಂಪ್ರದಾಯ ಕಣ್ಣು ಮುಂದೆ ಮರೆಯಾಗಿ ಹೋಗ್ತದಲ್ಲ ಅಂತ DVG ದುಃಖ ಪಡ್ತಾರೆ. ಈ ಇದನ್ನು ಮಾಡ್ತಿರ್ಬೇಕಾದಾಗ ಅನಿಸೋದು ನನಗೆ, ಈ ನಮ್ಮಲ್ಲಿ ಪರಂಪರೆಗಳು, ದಾಸ ಪರಂಪರೆಗಳಾಗಲಿ, ಹಿರಿಯರ ಪರಂಪರೆ, ಸಂತರ ಪರಂಪರೆ ನಮ್ಮ ಭಾರತದಲ್ಲಿ ಇಷ್ಟು ದೊಡ್ಡದಿದೆ. ಅವನ್ನೆಲ್ಲ ನೆನೆಸ್ಕೋಬೇಕು ನಾವು. ನನ್ನ ಮಟ್ಟಿಗೆ ಜ್ಞಾಪಕ ಚಿತ್ರಶಾಲೆ ಅಂತ ಅನ್ನೋದು ಒಂದು ಗೈಡ್ ಇದ್ದ ಹಾಗೆ ನನಗೆ. ಇದರ ಮೂಲಕ ನಾವು ಕಂಡಂಥ ಜನರನ್ನು ನೆನೆಸ್ಕೊಂಡು ಜೀವನವನ್ನು ಉದಾತ್ತ ಮಾಡ್ಕೋಬೇಕು ಅಂತ. ಈಗ ಒಂದು ಮಾತನ್ನು ಹೇಳಿಬಿಡ್ತೇನೆ. ಒಬ್ಬ ದಾಸ ಸಂತರು ನೆನಪಾಗ್ತಾರೆ ನನಗೆ. ಅವರು ವೈಷ್ಣವ ಸಂಪ್ರದಾಯಕ್ಕೆ ಸೇರಿದವರು. ತಾವು ಗುಜರಾತಲ್ಲಿ ಸ್ವಾಮಿನಾರಾಯಣ ಸೆಕ್ಟ್ ಅಂತ ಕೇಳಿದ್ದೀರಿಲ್ಲ, ಗೊತ್ತಿಲ್ಲ. ಬಹುದೊಡ್ಡ ಪಂಥ, ಶ್ರೀಮಂತರ ಪಂಥ ಅದು. ಪಟೇಲರೆಲ್ಲ ಅದಕ್ಕೆ ಶ್ರೀಮಂತರಿದ್ದಾರೆ. ಅಲ್ಲಿ ಒಬ್ಬರು ಗುರುಗಳು ನನಗೆ ಸಂಪರ್ಕದಲ್ಲಿದ್ದಾರೆ, ವಿಶೇಷವಾದಂಥ ಗುರುಗಳು. ಅವ್ರು ನೆನೆಸ್ಕೋಬೇಕು ಅನಿಸ್ತು ನನಗಿವತ್ತು. ಅಂದರೆ ನಾನು ಹಿಂದಿಂದ ಹೇಳಿದಾಗ DVG 60 ವರ್ಷ 70 ವರ್ಷ ಹಿಂದಿಂದು, ನಾನು ಹುಡುಗನಾಗಿದ್ದ ಹೇಳಿದಾಗ ಅದೆಲ್ಲ ಇತ್ರಿ, ಈಗೆಲ್ಲ ಹೋಗ್ಬಿಟ್ಟಿದೆ ಅಂತ ಅಂತೀವಲ್ಲ, ಅದಕ್ಕೆ ಹೇಳಿದೆ ಇದನ್ನು ಮಾತನ್ನು. ಈಗೂ ಇದ್ದಾರೆ ಅಂತ. ಅವರು ಗುರುಗಳು ಎಷ್ಟು ಸಮರ್ಥರಾಗಿದ್ದಾರೆ, ಎಷ್ಟು ಪ್ರಿಯರಾಗಿದ್ದಾರೆ ಅಂದರೆ, ಅವರು ಅಮೇರಿಕಾದಲ್ಲಿ ಹೋಗಿ ಹಿಂಗೆ ಬೆರಳು ಮಾಡಿದರೆ 1,00,000 ಜನ ಬರ್ಬೋದಪ್ಪ ಅಲ್ಲಿ. ಅಮೇರಿಕಾದಲ್ಲಿ ಅಷ್ಟು ಹಿಂಬಾಲಕರಿದ್ದಾರೆ. ಅವ್ರು ಅಮೇರಿಕಾ ನೆಲದ ಮೇಲೆ ಕಾಲಿಟ್ಟರೆ ಅವ್ರಿಗೋಸ್ಕರ ಒಂದು ವಿಮಾನ ಹೈಯರ್ ಮಾಡ್ತಾರೆ, ಬಾಡಿಗೆ ಮಾಡ್ತಾರೆ. ಅವ್ರು ತೊಂದರೆ ಆಗಬಾರ್ದು ಅಂತ ಕರ್ಕೊಂಡು ಹೋಗ್ತಾರೆ. ಅಷ್ಟು ದೊಡ್ಡವರು. ಆದರೆ ಅದು ಏನು ಸರಳತೆ, ಅದು ಹೆಂಗೆ ಬರ್ತದೋ ಗೊತ್ತಿಲ್ಲ. ಒಂದು ಸಲ ನನಗೆ ಹೇಳಿ ಕಳಿಸಿದ್ರು, ನನಗೆ ತುಂಬ ಪ್ರಿಯರೀಗ. ನಾನು ಅವ್ರ ಜೊತೆಗೆ ಹೋದರೆ ಅವ್ರು ನನ್ನ ಪಕ್ಕದಲ್ಲೇ ಕೂರ್ಸ್ಕೊಂಡು ಊಟ ಮಾಡ್ತಾರೆ. ಅವ್ರು ಹೋಗಿ ಮೊದಲೇ ಸಲ ಸಂತರು ನೋಡಿದ ತಕ್ಷಣ ನಮ್ಮ ಪದ್ಧತಿ ಉಂಟಲ್ಲ, ಕಾಲು ಮುಟ್ಟಿ ನಮಸ್ಕಾರ ಮಾಡೋದು. ನನ್ನ ಬಗ್ಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡಿದೆ. ಅವರು ಬಗ್ಗೆ ಬಿಟ್ಟರು ನಮಸ್ಕಾರ ಮಾಡೋದಕ್ಕೆ. ನಮಗದು ಅಭ್ಯಾಸ ಇಲ್ಲ. ಸನ್ಯಾಸಿಗಳು ನಮಸ್ಕಾರ ಮಾಡಿದ್ರೆ ಹಿಂಗೆ ಆಶೀರ್ವಾದ ಮಾಡಬೇಕಷ್ಟೇ. ಇವರು ವಿಚಿತ್ರ, ಅವರು ಬಗ್ಗೆ ಬಿಟ್ಟರು. ನನಗೊಂಥರ ಶಾಕ್ ಹೊಡೆದಂಗೆ, ನೀವೇನು ಮಾಡ್ತಿದ್ದೀರಿ ಅಂದೆ. ನೀವೇನು ಮಾಡ್ತಿದ್ದೀರಿ ಅಂದರು. ನಾನು ನಮಸ್ಕಾರ ಮಾಡ್ತಿದ್ದೀನಿ, ನಾನು ಮಾಡ್ತೀನಿ ಅಂದರು. ನಂದು ಸನ್ಯಾಸಿಗಳು ಮಾಡಬಾರ್ದಲ್ವಾ ಅಂದೆ. ನೀವು ಯಾರಿಗೆ ಮಾಡಿದ್ದೆ ನಮಸ್ಕಾರ? ದೊಡ್ಡವರು. ನನಗೆ ಯಾಕೆ ಮಾಡಿದಿರಿ ಅಂತ ಕೇಳಿದರು. ನಾನು ಹೇಳಿದೆ, ನಿಮ್ಮಲ್ಲಿ ದೈವತ್ವ ಇದೆ, ಋಷಿಗಳು ಸನ್ಯಾಸಿಗಳು ನೀವು ಮಾಡ್ತೀನಿ ಎಂದೆ. ದೈವತ್ವ ನಿಮ್ಮಲ್ಲಿಲ್ವಾ? ಅವ್ರು ಹೇಳಿದರು, ಈ ದೇಹಕ್ಕೆಲ್ಲ ನಮಸ್ಕಾರ ಮಾಡೋದು ನೀವು. ಒಳಗೊಂದು ಶಕ್ತಿ ಇದೆ, ನಿಮ್ಮಲ್ಲೂ ಶಕ್ತಿ ಇದೆ. ನಾನು ನಿಮಗೆ ನಮಸ್ಕಾರ ಮಾಡ್ತೀನಿ, ನೀವು ನಮಗೆ ಮಾಡ್ತೀರಿ ಅಷ್ಟೇ. ಅಪ್ಕೋತಾರೆ ರೀ. ಮುಂದೆ ಹೋದರೆ ಸನ್ಯಾಸಿಗಳಂದರೆ ನನಗೊಂಥರ ಅನ್ಟಚೇಬಲ್ಸ್ ಅಂತ ಒಂದು ನಂಬಿಕೆ ಇತ್ತು. ಮುಟ್ಟೋಕ್ಕೆ ಕಷ್ಟ ಅವ್ರನ್ನ, ಸನ್ಯಾಸಿಗಳನ್ನು ದೂರ ಇರ್ತಾರವ್ರು. ಆದರೆ ಇವರು ನಮ್ಮ ಮನೆಗೆ ಬಂದರೆ, ನಮ್ಮ ಮನೆ ಕರ್ಕೊಂಬಂದಿದ್ದೆ ಅವ್ರನ್ನ. ಎಷ್ಟು ಮಗು ಅಂದರೆ ಮಗುನೇ ರೀ. ನನಗನ್ಸುತ್ತೆ ಮೇಲೆ ಹೋದಂಗೆ ಆ ಮೃದುತ್ವ ಬರುತ್ತೆ ಅನಿಸುತ್ತೆ. ಆ ಮಗುತನ ಬರದೇ ಹೋದರೆ ಮನಸ್ಸು ಪಕ್ವಾಗಿಲ್ಲ, ಇನ್ನೂ ಎಲ್ಲೋ ಗಡಚಾಗಿ ಕೂತ್ಕೊಂಡ್ಬಿಟ್ಟಿದೆ ಅದು. ಮಾವಿನ ಹಣ್ಣು ಪೂರ್ತಿ ಹಣ್ಣಾದಾಗಲೇ ಅದು ರಸ ಬರೋದು. ಒಗರೋಗ್ರ ಬಂತ ಇನ್ನೂ ಹಣ್ಣಾಗಿಲ್ಲ ಅದು. ಎಂತಿಂಥ ಮನೆಯಲ್ಲಿ ಇರ್ಬೋದು ಗೊತ್ತಾ ಅವರು. ಅಷ್ಟು ದೊಡ್ಡ ಶ್ರೀಮಂತ ಇರ್ತಾರೆ, ಶಿಷ್ಯರು ಇರ್ತಾರೆ. ನಾನು ಸಣ್ಣ ಮನೆ ಬೆಂಗಳೂರಲ್ಲಿ ಬಂದರು. ಅವ್ರು ಬಂದಿದ್ದಾರಲ್ಲ ಅಂತ, ಅದು ಬರೋದು ಹೇಗೆ, ಅದು ಕಾರಣ. ಯಾವುದೋ ಒಂದು ಶಾಲೆ ಉದ್ಘಾಟನೆ, ನಾನು ಹೋಗಿ ಕೇಳ್ಕೊಂಡೆ, ನೀವು ಬರಬೇಕು ಸ್ವಾಮಿ ಅಂತ. ಯಾವತ್ತಿನ ದಿವಸ ಅದು ಅಂದರು. ಹೀಗೆ ಒಂದು ಮೇ 24 ಒಂದು ಶಾಲೆ ಇನಾಗ್ರೇಷನ್ ಇದೆ ಅಂದೆ. ಏಕ್ ಮಿನಿಟ್ ಹೇರೋ ಅಂದರು. ತಮ್ಮ ಸೆಕ್ರೆಟ್ರಿನ ಡೈರಿ ಅಂದರು. ಡೈರಿಯಲ್ಲಿ ನೋಡಿದರು, ಮೇ 24 ಆತವ ಮೈ. ಎಂದೂ ಒಂದೇ ಸಲ ಬರ್ತೀನಿ ಅನ್ನೋರಲ್ಲ ಅವರು. ಅದನ್ನೆಲ್ಲ ಸೆಕ್ರೆಟ್ರಿಗೆ ಹೇಳಿ ಫಿಕ್ಸ್ ಮಾಡಬೇಕು ಅಪಾಯಿಂಟ್ಮೆಂಟು. ಬರ್ತೀನಿ ನಾನು 24ಕ್ಕೆ ಅಂದರು. ಅಂದುಬಿಟ್ಟು ಡೇಟ್ ಫಿಕ್ಸ್ ಆಯಿತು, ಎಲ್ಲ ಆಯಿತು. ಬಂದರು. ಆ ಶಾಲೆ ಇನಾಗ್ರೇಷನ್ ಏನೂ ಚೆನ್ನಾಗಲ್ಲ, ಆರ್ಗನೈಸ್ ಮಾಡೋಕ್ಕೆ ಬರಲಿಲ್ಲ ಅವ್ರಿಗೆ. ಸಣ್ಣ ಪ್ರೋಗ್ರಾಮ್ ಅದು. ನಾನು ಬೇಜಾರು. ದೊಡ್ಡ ಅವ್ರ ಸಭೆಯಲ್ಲಿ ಲಕ್ಷಾಂತರ ಜನ ಕೂತದನ್ನು ನೋಡಿದ್ದೇನೆ ನಾನು. ಎಷ್ಟು ದೊಡ್ಡವರು ಅಂತಂದರೆ, ಒಂದು ಸಲ ನನ್ನ ಮಗನ ಕರ್ಕೊಂಡು ಹೋಗಿದ್ದೆ ಅವ್ರು ನೋಡಬೇಕು ಅಂತ. ಬಾಂಬೆದಲ್ಲಿ ತುಲಾಭಾರ ಮಾಡ್ತಾಯಿದ್ರು ಅವರಿಗೆ. ಈ ಕಡೆ ತಕ್ಕಡಿಯಲ್ಲಿ ಕೂಡಿಸಿ ಆ ಕಡೆ ಬಂಗಾರ ಪಾತ್ರೆಗಳನ್ನು, ಬಂಗಾರ ವಸ್ತು ಇಡ್ತಾ ಇದ್ದಾರೆ. ಜನ ಬಂದು ತಮ್ಮ ಕೊರಳಿಂದ ಆಭರಣ ತೆಗೆದು ಹಾಕೋದು. ಸ್ವಾಮಿಗಳ ತೂಕ ಬಂಗಾರ. ಇದು 1.5 ವರ್ಷ ಕೆಳಗೆ.
ತೂಕ ಮಾಡಿದಂಥ ಮನುಷ್ಯ. ಹೋಗಬೇಕಾದ್ರೆ ಆ ಸ್ಟೆಪ್ಸ್ ಇಳಿಬೇಕಾದ್ರೆ ಅವ್ನು ಸೆಕ್ರೆಟ್ರಿ ಹೇಳಿದರು, ಕರ್ಜಿಗೆ ಸಾಕು ಬಲಾವ್ ಸಾತ್ ಮೇ ಖಾನಾ ಖಾಯಂಗೆ ಅಂದರು. ಅವ್ನು ಸೆಕ್ರೆಟ್ರಿ ಬಂದ, ಅವ್ರ ಕಾರಲ್ಲಿ ಅವ್ರ ಪಕ್ಕದಲ್ಲಿ ನಾನು ಕೂತು ಹೋದೆ. ನನ್ನ ಮಗನಿಗೆ ಇನ್ನೊಂದು ಕಾರಲ್ಲಿ ಹಿಂದೆ ಬರೋಕ್ಕೆ ಹೇಳಿದರು. ನನ್ನ ಮಗ ಹೇಳಿದ, ಅಪ್ಪ ನೀನು ನೋಡಲಿಲ್ಲ, ನಾನು ನೋಡಿದ್ದು ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದ ನಾನು. ಅಪ್ಪ ನೀನು ನೋಡಿಲ್ಲ, ಜನ ಹೇಗೆ ಮೆಚ್ಕೋತಿದ್ರು ಗೊತ್ತಾ? ಅವ್ರ ಕಾರ್ ಹೋಗುತ್ತಲ್ಲ ರಸ್ತೆಯಲ್ಲಿ, ಆ ಮರಳಿನ ಭೂಮಿ ಮೇಲೆ ಕಾರ್ ಹೋದರೆ ಆ ಕಾರಿನ ಟಯರ್ ಮೂಡುತ್ತೆ ನೋಡಿ ನೆಲದ ಮೇಲೆ, ಜನ ಯಾರೂ ಕಾಲಿಡಲ್ಲ ಅದ್ರ ಮೇಲೆ. ಅದಕ್ಕೆ ನಮಸ್ಕಾರ ಮಾಡ್ತಾರೆ ಗುರುಗಳು ಹೋದ ಕಾರು ಅಂತ. ಸಾಯಂಕಾಲ ಒಂದು ದೊಡ್ಡ ಮೈದಾನದಲ್ಲಿ ಅವ್ರಿಗೆ ಪೂಜೆ ಆಗ್ತಾಯಿತ್ತು. ಸ್ಟೇಜ್ ಕಟ್ಟಿದ್ದಾರೆ, ದೊಡ್ಡ ಸ್ಟೇಜು, ಸುಮಾರು 4-5 ಲಕ್ಷ ಜನ ಇರಬೇಕು ಸ್ವಾಮಿ ಗ್ರೌಂಡಲ್ಲಿ. ನಮ್ಮನ್ನು ಸ್ಟೇಜ್ ಮೇಲೆ ಪಕ್ಕದಲ್ಲಿ ಕೂಡಿಸ್ಕೊಂಡಿದ್ರು ಸ್ವಾಮೀಜಿ, ಕುಯ್ಲೆ ಮೇರೆ ಸಾಥ್ ಬೇಟೋ ಅಂತ. ಆ ಪ್ರೀತಿಗೇನು ಹೇಳೋದು. ಅಲ್ಲಿ ಕೊನೆಗಿದ್ದಾರೆ 50 ವರ್ಷದಿಂದ 60 ವರ್ಷದಿಂದ ಅವ್ರು ಶಿಷ್ಯರಾಗಿದ್ದಂಥವ್ರಿದ್ದಾರೆ. ಅಲ್ಲಿದ್ದ ಕೈ ಮುಗಿತಾರೆ, ಗುರುಗಳ ದರ್ಶನ ಆಯಿತು ಅಂತ ಕೈ ಮುಗಿತಾರೆ. ನಮ್ಮ ಹುಡುಗ ಹೇಳಿದ, ಏನು ಪುಣ್ಯ ಮಾಡಿದ್ವಪ್ಪ ನಾವು, 40-50 ವರ್ಷದಿಂದ ಅವ್ರನ್ನ ಕಂಡವರು ಶಿಷ್ಯರಾಗಿದ್ದವರು ಅಲ್ಲಿ ದೂರಿಂದಾನೇ ಗುರುಗಳ ದರ್ಶನ ಕೈ ಮುಗಿತಾರೆ. ನಾವು ಪಕ್ಕದಲ್ಲೇ ಕೂತ್ಕೊಂಡಿದ್ದೀವಿ, ನಮ್ಮ ಹೆಗಲ ಮೇಲೆ ಕೈ ಹಾಕ್ತಾರೆ, ಅವರೇ ಬಡಿಸ್ತಾರೆ, ಊಟಕ್ಕೆ ಅವರೇ ಬಡಿಸ್ತಾರೆ ನಿಮ್ಮನ್ನು. ಆ ಥರದ್ದು ಎಲ್ಲೂ ನೋಡಿರಲಿಲ್ಲ ನಾನು. ನನಗೆ ಯಾಕೆ ಆಶ್ಚರ್ಯ ಆಗ್ತದೆ ಅಂದರೆ, ಅವ್ರದ್ದು ನಮ್ಮ ಮನೆಗೆ ಬಂದರು, ಒಂದು ಉಪನ್ಯಾಸ ಮಾಡಿಸೋಣ ಅಂತ ಹೇಳಿ. ದೊಡ್ಡವ್ರ ಲಕ್ಷಣ ಹೇಗಿರುತ್ತೆ ನೋಡಿ. ನನಗೆ ಗೊತ್ತಿರೋಂಥ ಕೆಲವು ದೊಡ್ಡವ್ರನ್ನ ಕರೆದೆ ಬೆಂಗಳೂರಲ್ಲಿ ಉಪನ್ಯಾಸ ಕೇಳಿಸ್ಬೇಕು. ಟೆರೇಸ್ ಮೇಲೆ ಒಂದು ಶಾಮಿಯಾನ ಹಾಕಿಸಿದೆ, ಲೈಟ್ ಹಾಕಿ ಒಂದು ಸೋಫಾ ಇಟ್ಟು ಎಲ್ಲರೂ ಕೂಡೋದೆ ಕುರ್ಚಿ ಎಲ್ಲ ಹಾಕ್ಸಿದ್ದೆ. ಭಗವಂತನ ಇಚ್ಛೆ ಬೇರೆ ಇರ್ತದೆ. ಜೋರಾಗಿ ಮಳೆ ಬಂದುಬಿಡ್ತು. ಬಂದು ಶಾಮಿಯಾನೆಲ್ಲ ಕುಸಿದು ಹೋಗ್ಬಿಡ್ತು. ಇನ್ನೇನು ಮಾಡೋದು, ನಮ್ಮ ಮನೆ ಹಾಲ್ ಚಿಕ್ಕದು, 12-16 ಸಣ್ಣ ಹಾಲು, ಅದರಲ್ಲೂ ಒಂದಿಷ್ಟು ಕಟ್ಟೆ ಬೇರೆ ಹೋಗಿದೆ. ನಾನೇನು ಮಾಡಲಿ, ಹಾಲ್ ಮೇಲೆ बैठेंगे ना, ತಕ್ಲೀಫ್ ಕ್ಯಾ ಹೈ? ಅವ್ರಿಗೆ ಯಾವುದೂ ತಕ್ಲೀಫ್ ಅಲ್ಲ. ಅದೇ ನೋಡಿ, ಆ ಹಾಲ್ ಮೇಲೆ ಕೂಡಿಸಿದೆ. ಸೀನಿಯರ್ ಮೋಸ್ಟ್ IAS ಆಫೀಸರ್ ಆಫ್ ದ ಸ್ಟೇಟ್ 3-4 ಜನ ಇದ್ದರು. ಅವರು ನೆಲದ ಮೇಲೆ ಕೂತ್ಕೊಂಡ್ರು, ಎಲ್ಲರೂ ಹೀಗೆ ಕೂತ್ಕೊಂಡ್ವಿ. ಒಂದು ರೀತಿ ಸರಿ ಆಯ್ತೇನೋ ಅನ್ನಿಸ್ತು ನನಗೆ. ಗುರುಗಳು ಕೂತ್ಕೊಂಡಾಗ ಅವ್ರ ಸ್ಥಾನಕ್ಕೆ ಯಾರೂ ಕೂತ್ಕೊಳ್ಳಿಲ್ಲ, ಅಲ್ಲಿ ಕೆಳಗೆ ಕೂತ್ಕೋಬೇಕಾಯ್ತು ಎಲ್ಲರೂ, ಬೇರೆ ಹಾದಿ ಇಲ್ಲ. ಎಲ್ಲರೂ ಕೂತ್ಕೊಂಡ್ರು. ಮೊದಲನೇ ಮಾತು ಹೇಳಿದ್ದೇನು ಗೊತ್ತಾ ಸ್ವಾಮಿಗಳು, ಮೇಲೆ ಕೂತ್ಕೊಂಡ್ರೆ ಆತ್ಮೀಯತೆ ಬರ್ತಿರ್ಲಿಲ್ಲ, ಈಗ ಆತ್ಮೀಯತೆ ಬಂತು ನೋಡು. ಅಂದ್ರೆ ಯಾವುದು ಕಷ್ಟ ಅಂತ ಇಲ್ಲಲ್ಲ ಸ್ವಾಮಿ. ನನಗೆ ಮುಜುಗರಾಗಿತ್ತು, ಇಷ್ಟೆಲ್ಲ ಚೆನ್ನಾಗಿ ಅರೇಂಜ್ ಮಾಡಿದ್ವಿ, ಸ್ವಾಮಿಗಳು ಮಾತು ಕೇಳಬೇಕು ಅಂಥೇಳಿ ಆಗಲಿಲ್ಲ. ಚೇಚೆ ಏನು ಬೇಜಾರು ಮಾಡ್ಕೋತಾರೋ, ಬೇಜಾರು ಅನ್ನೋ ಲಕ್ಷಣನೇ ಇಲ್ಲ ಅವರಿಗೆ. ಆತ್ಮೀಯತೆ ಬಂತು ನೋಡಿ, ಹತ್ರ ಬಂದ್ವಿ, ಅಲ್ಲಿ ಕೂತ್ರೆ ದೂರದರ ಕೊಡಬೇಕಾಗ್ತಿತ್ತು ಅಂದ್ಬಿಟ್ಟು ಒಂದು ಮಾತು ಹೇಳಿದರು. ಯಾಕೆ ಬಂದೆ ಗೊತ್ತಾ, ನಾನು ಶಾಲೆ ಇನಾಗ್ರೇಷನ್ನು, ಮಳೆ, ಕುರ್ಚಿ, ಇದು ಯಾವುದೂ ಮುಖ್ಯ ಅಲ್ಲ. ಕರ್ಜಗಿ ಸಾಬ್ ಆಜ್ ಆಪ್ಕ ಬರ್ತ್ಡೇ ಏನಾ ಇಸಿಲಿ ಆಯ ಮೈ. ಏನು ಒಪ್ಕೊಂಡಿದ್ರಿ ಅದನ್ನು? ಡೈರಿ ನೋಡಿ ಅವತ್ತು ಒಪ್ಕೊಂಡದ್ದು, ಅದಕ್ಕೆ ಡೈರಿಯಲ್ಲಿ ಬರ್ಕೊಂಡಿದ್ದಾರೆ ನನ್ನ ಬರ್ತ್ಡೇ ಇಂಥದ್ದು ಅಂತ, ಅದಕ್ಕೆ ಒಪ್ಕೊಂಡಿದ್ದಾರೆ 24 ಮೇ ಬರ್ತೀನಿ ಅಂತ. ನನಗೆ ಆಮೇಲೆ ಗೊತ್ತಾಯಿತು 23 ಅವ್ರು ಹುಟ್ಟಿದ ದಿವಸ ಅಲ್ಲಿ, ನಾನು 24ಕ್ಕೆ ಅಲ್ಲಿ ಹೋಗ್ತಾ ಇದ್ದೀನಿ, ಬೇಡ ಅಂತ ಕ್ಯಾನ್ಸಲ್ ಮಾಡಿಸಿ ಬಂದಿದ್ದಾರೆ ಇಲ್ಲಿ. ಇಂಥವ್ರು ಇದ್ದಾರಲ್ಲ ಸ್ವಾಮಿ. ಈಗಾದರೂ ಆ ಪ್ರೀತಿ ಅಂತಃಕರಣ ನೆನೆಸ್ಕೊಂಡ್ರೆ ಆಶ್ಚರ್ಯ ಅನಿಸುತ್ತೆ. ಅದು ಆ ವೈದಿಕ ಪ್ರೇಮ ಇದೆ. ಹೌದು, ವೈಷ್ಣವ ಪ್ರೀತಿ ಅಂದರೆ ಅದ್ಭುತ ಪ್ರೀತಿ. ಅಂಥವ್ರು ನೆನೆಸ್ಕೊಂಡಾಗ ಅನಿಸುತ್ತೆ, ಜ್ಞಾಪಕ ಚಿತ್ರಶಾಲೆ ನಮ್ಮ ಜ್ಞಾಪಕ ಚಿತ್ರಶಾಲೆಯನ್ನು ಬೆಳೆಸಬೇಕು ಅಂದಾಗ ಅದು ಆಕೃತಿ ಸಾರ್ಥಕ ಆಗ್ತದೆ. ಇನ್ನು ಮುಂದಿನ ಸಂಪುಟದಲ್ಲಿ ಎಲ್ಲ ಪಾತ್ರಗಳನ್ನು ತೊಗೊಳಕ್ಕಾಗೋದಿಲ್ಲ ನನಗೆ, ಇವತ್ತು ನಾಳೆ 2ರೊಳಗೆ 1-2 ಪಾತ್ರಗಳನ್ನು ಆರಿಸ್ಕೋಬಹುದು ನಾನು. ಅದು ಹಲವರು ಸಾರ್ವಜನಿಕರು ಅಂತ DVG ಬರೀತಾರೆ. ಅದರೊಳಗೆ ನಾವು ಜೀವನದಲ್ಲಿದ್ದಾಗ, ಅದರಲ್ಲೂ ಸಾರ್ವಜನಿಕ ಜೀವನದಲ್ಲಿದ್ದಾಗ ಸುಮಾರು ಜನರ ಪರಿಚಯ ಆಗ್ತದೆ, ಸಾಕಷ್ಟು ಜನ ಮುಖ ಪರಿಚಯ ಆಗ್ತದೆ, ಕೆಲವು ಸ್ವಲ್ಪ ಆತ್ಮೀಯ ಪರಿಚಯ ಆಗ್ತದೆ. ಆ ಆತ್ಮೀಯ ಪರಿಚಯ ಸ್ನೇಹ ಆಗ್ತದೆ ಕೆಲವರಿಗೆ. ಆ ಸ್ನೇಹ ಹಾಗೆ ಬೆಳ್ಕೊಂಡು ಸ್ವಲ್ಪ ಜೀವಕ್ಕೆ ಧನ್ಯತೆಯನ್ನು ತರ್ತದೆ. ಹಾಗಾಗಲ್ವಾ? ಕೆಲವರು ಪರಿಚಯ ಆಗ್ತದೆ, ಮುಖ ಪರಿಚಯ, ಸ್ವಲ್ಪ ದಿವಸ ಆದಮೇಲೆ ಆತ್ಮೀಯ ಪರಿಚಯ ಆಗ್ತದೆ, ತುಂಬ ಸ್ನೇಹ ಆಗ್ತದೆ, ಸಲಿಗೆ ಆಗ್ತದೆ. ಮುಂದೆ ಅನಿಸುತ್ತೆ, ಇಂಥವರು ಸ್ನೇಹ ಇದ್ದಾರಪ್ಪ, ನನಗೆ ಧನ್ಯತೆಯೂ ಬರ್ತದೆ. ಕೆಲವೊಂದು ಸಲ ಯಾವ್ಯಾವುದೋ ಕಾರಣಕ್ಕೆ ತುಂಬ ದೊಡ್ಡದಲ್ಲಿದ್ದವರು, ಎತ್ತರದಲ್ಲಿದ್ದವರು ಪರಿಚಯ ಆಗಿಬಿಡ್ತಾರೆ. ತುಂಬ ಎತ್ತರದಲ್ಲಿದ್ದವರು ಅವ್ರ ಪರಿಚಯ ಆಗೋಕ್ಕೆ ಸಾಧ್ಯನಾ ಅಂತನ್ನೋ ಮಟ್ಟಿಗೆ ತಮಗೂ ಆಗಿರುತ್ತೆ. ಜೀವನದಲ್ಲಿ ನಿಂತ್ಕೊಂಡು ನೋಡಿ, ಅಷ್ಟು ದೊಡ್ಡವ್ರು ಹೆಂಗೆ ನಮ್ಮ ಜೀವನಕ್ಕೆ ಹತ್ತಿರ ಬಂದುಬಿಟ್ರು, ಯಾವುದೋ ಒಂದು ಕಾರಣ ಆಗಿರುತ್ತೆ. ನನಗೊಂದು ಘಟನೆ ನೆನಪಾಗ್ತದೆ ಈ ಹೊತ್ತಿಗೆ, ಅದು ಹೇಳಬೇಕು. ನಾನು ರಿಸರ್ಚ್ ಮಾಡ್ತಿರ್ಬೇಕಾದ್ರೆ ನನ್ನ ಮೇಷ್ಟ್ರು ಬಾಬಾ ಅಟೋಮಿಕ್ ರಿಸರ್ಚ್ ಸೆಂಟರ್ ಅಂತಿದೆ ಬಾಂಬೆದಲ್ಲಿ, ಅಲ್ಲಿ ಸ್ವಲ್ಪ ಕೆಲಸ ಮಾಡುವಂತ ಕಳಿಸಿದರು. 5 ತಿಂಗಳು ನಾನು ಇರಬೇಕಾಗಿತ್ತಲ್ಲಿ. ಈ ಲೋ ಟೆಂಪ್ರೇಚರ್ ಮ್ಯಾಗ್ನೆಟಿಕ್ ಮೊಮೆಂಟ್ಸ್ ಅಂತ ಮಾಡಬೇಕು. ಅಲ್ಲಿ ಹೋಗಿದ್ದೆ. ಅಲ್ಲಿ ಹೋದಾಗ ಅನಾಲಿಟಿಕಲ್ ಕೆಮಿಸ್ಟ್ರಿಗೆ ಒಬ್ಬರು ಹೆಡ್ ಕಾರ್ಖಾನಾವಾಲಾ ಅಂತ ಇದ್ದರು, ಸರ್ದಾರ್ಜಿ. ಅಯ್ಯೋ, FRS ಆದಂಥ ಮನುಷ್ಯ. FRS ಭಾಳ ಜನ ಕಮ್ಮಿ ನಮ್ಮ ಭಾರತದಲ್ಲಿ. ಅವ್ರು FRS ಏನು ಸಿಡುಕು ಅಂದರೆ ದೂರ್ವಾಸರು ಸ್ವಲ್ಪ ಡಲ್ ಅನ್ಸುತ್ತೆ ಅವ್ರ ಮುಂದೆ, ಆ ಥರ ಸಿಡುಕು. ಇವ್ರನ್ನ ಕಂಡ್ರೆ ಎಲ್ಲರೂ ಹೆದರೋರು.
ಅನಾಲಿಟಿಕಲ್ ಹೆಡ್ ಕೆ ಅನ್ನೋರು, ಡಾಕ್ಟರ್ ಕೆ ಅಂತ ಕರೀದವ್ರನ್ನ. ಡಾಕ್ಟರ್ ಕೆ ಅಂದರೆ ಹೆದರಿಕೆ, ಎಲ್ರಿಗೂ ಪ್ರೊಫೆಸರ್ಸ್ಗೆ ಹೆದರಿಕೆ. ಅವ್ರ ಡಿಪಾರ್ಟ್ಮೆಂಟ್, ಅವ್ರ ಲೆಬ್ರಾಟ್ರಿ ಇದೆ, ಅವ್ರ ಪಕ್ಕದ ಲೆಬ್ರಾಟ್ರಿ ಇನ್ನೊಬ್ಬ ಪ್ರೊಫೆಸರು, ಅವ್ರ ಕಡೆನೇ ಕೆಲಸ ಮಾಡ್ತಾಯಿದ್ದೆ. ಒಂದು ಸಲ ನನಗೆ ಸ್ವಲ್ಪ ತಮಾಷೆ ಸ್ವಭಾವ ಜಾಸ್ತಿ. ನನಗೆ ಇಷ್ಟ, ಅದು ತುಂಬ ಸೀರಿಯಸ್ ಆಗಿರೋದು ತುಂಬ ಕಷ್ಟ ನನಗೆ. ಒಂದು ಸಲ ಏನಾಯಿತು ಅಂದರೆ, ಎಕ್ಸ್ರೇ ಲೆಬ್ರಾಟ್ರಿ, ಎಕ್ಸ್ರೇ ಅಂದರೆ ನಮ್ಮ ದೇಹದ ಎಕ್ಸ್ರೇ ಅಲ್ಲ, ನಾವು ಸಿಂಗಲ್ ಕ್ರಿಸ್ಟಲ್ ಎಕ್ಸ್ರೇ ಅದೆಲ್ಲ ಮಾಡ್ತೀವಿ, ಭಾಳ ಕಾಂಪ್ಲಿಕೇಟೆಡ್ ಎಕ್ಸ್ಪರಿಮೆಂಟ್ ಅದು. ಮಾಡುವಾಗ ಒಂದು ಸಲ ಇಲಿ ಬಂದುಬಿಡ್ತು ಒಳಗಡೆ. ಅವೆಲ್ಲ ಬರಬಾರ್ದು, ಯಾವುದೋ ಡಕ್ಟಲ್ಲಿ ಬಂದುಬಿಟ್ಟಿದೆ, ಇಲಿ ಕತ್ತರಿಸ್ಬಿಟ್ರೆ ಕೇಬಲ್ ಏನಾದರೂ ಅನಾಹುತ. ಅದು ಎಷ್ಟೊಂದು ಕೇಬಲ್ ಇರಿದೆ, ಎಷ್ಟು ಕೋಟಿ ಕೋಟಿ ರೂಪಾಯಿ ಬೆಳೆ ಬಾಳುವಂಥ ಇಕ್ವಿಪ್ಮೆಂಟು, ಎಲ್ಲೋ ಶಾರ್ಟ್ ಸರ್ಕ್ಯೂಟ್ ಆಗಿಬಿಟ್ರೆ ಏನು ಮಾಡೋದು ಅಂತ ನಾನು ಒಂದು ತಮಾಷೆಗೆ, ನನ್ನ ತಮಾಷೆ ಸ್ವಭಾವ ಅಂತ ಹೇಳಿದ್ನಲ್ಲ, ಆ ಇಲಿ ಹೋಯ್ತು. ನೋಡಿದೆ, ನನ್ನ ಪ್ರೊಫೆಸರ್ ಒಬ್ಬರು ಇದ್ದರಲ್ಲ, ಕಾರ್ಖಾನವಾಲ ಕೊಲೀಗ್ ಅವರು. ಅವ್ರು ಹೇಳಿದೆ, ಸರ್ ನಿಮ್ಮಲ್ಲಿ ಭಾಳ ಸ್ಟ್ರಿಕ್ಟ್ ಅಲ್ವಾ ರೂಲ್ಸ್ ಅಲ್ಲ ಇಲ್ಲಿ ಅಂದೆ. ವೆರಿ ಸ್ಟ್ರಿಕ್ಟ್ ಅಂದರು. ಒಳಗಡೆ ಯಾರನ್ನೂ ಬಿಡಲ್ಲ ನೀವು, BRC ಒಳಗಡೆ? ಹೌದು, ಯಾರನ್ನೂ ಬಿಡಲ್ಲ. ಚೆಕ್ ಮಾಡಿ ನಮಗೊಂದು ಇದನ್ನು ಕೊಡ್ತಾರೆ, ಫೋಟೋ ಫಿಲ್ಮ್ ಕೊಡ್ತಾರೆ ಅಲ್ಲಿ ಹಾಕ್ಕೊಳ್ಳೋದಕ್ಕೆ, ಒಂದು ಫೋಟೋ ಫಿಲ್ಮ್. ಆ ರೇಡಿಯೇಷನ್ ಇರ್ತದೆ ಅಲ್ಲಿ, ಗೊತ್ತಾಗಬಾರ್ದು ಯಾರಿಗೂ ತೊಂದರೆ ಆಗ್ತದೆ ಅಂಥೇಳಿ ಫೋಟೋ ಫಿಲ್ಮ್ ಹಾಕ್ತಾರೆ, ನಮ್ಮ ಐಡೆಂಟಿಟಿ ಎಲ್ಲ ಇರುತ್ತೆ. ಹೋಗ್ಬೇಕಾದ್ರೆ ಚೆಕ್ ಮಾಡಬೇಕು, ಇವನಿಗೇನಾದರೂ ಯುರೇನಿಯಂ ಪ್ರಭಾವ ಆಗಿದ್ದರೆ ಇವನ ಮೇಲೆ ಅಂತೆಲ್ಲ ಮಾಡ್ತಾರೆ. ಇಷ್ಟೆಲ್ಲ ಸ್ಟ್ರಿಕ್ಟ್ ಮಾಡೋರು, ದೇರ್ ಆರ್ ಸಮ್ ಪೀಪಲ್ ವಿದೌಟ್ ಐಡೆಂಟಿಟಿ ಕಾರ್ಡ್ ಅಂದೆ. ಯು ಥಿಂಕ್ ಸೊ? ಹೂ ಇಸ್ ದಟ್ ಫೆಲೋ ಅಂದರು. ಐ ಸಿ ಹಿಮ್ ಎವ್ರಿ ಡೇ, ಎಸ್ಟರ್ಡೇ ಆ್ಯಂಡ್ ಟುಡೇ ಆಲ್ಸೋ ಐ ಸಾ ಹಿಮ್ ಅಂದೆ. ನಿನ್ನೆ ಇದ್ದ ಇವತ್ತು ನೋಡಿದ್ದೀನಿ, ಐಡೆಂಟಿಟಿ ಕಾರ್ಡ್ ಇಲ್ಲದೆ ಬಂದಿದೆ ಒಳಗಡೆ ಅಂತ. ಎಲ್ಲಿ? ಎಕ್ಸ್ರೇ ಲ್ಯಾಬಲ್ಲಿ. ಇಂಪಾಸಿಬಲ್ ಅಂದರು. ಎಕ್ಸ್ರೇ ಲ್ಯಾಬಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ ಯಾರು ಅಂದರು. ಐ ಹ್ಯಾವ್ ಸೀನ್ ಹಿಮ್ ಟುಡೇ, ಐ ಹ್ಯಾವ್ ಸೀನ್ ಹಿಮ್ ಅಂದೆ. ಅವ್ರು ಏನು ಅಂತ ಕರ್ಕೊಂಡು ತೋರಿಸ್ದೆ, ಇಲಿ ಬಂದಿತ್ತು ಅಂತ ತಮಾಷೆ ಮಾಡಿದೆ. ಇಲ್ಲಿಗೆ ಐಡೆಂಟಿಟಿ ಕಾರ್ಡ್ ಇಲ್ಲ, ಹಾಗೆ ಬಂದುಬಿಟ್ಟಿತ್ತು ಒಳಗಡೆ ಅಂತ. ಅದು ನಕ್ಬಿಟ್ಟು ಏನು ಮಾಡಿದ್ದಾರೆ ಅಂದರೆ, ಸಾಯಂಕಾಲ ಕಾರ್ಖಾನವಾಲ ಹೇಳಿಬಿಟ್ಟಿದ್ದಾರೆ ಮನುಷ್ಯ. ಅವ್ರಿಗೆ ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ನಮಗೆ ಕಾರ್ಖಾನವನ್ನು ನೋಡಿದರೆ ಓಡೋಗ್ಬಿಡ್ತಿದ್ದೆ, ನಾನು ಅವ್ರ ಹತ್ರ ಹೋಗ್ತಿರಲಿಲ್ಲ. ಅವ್ರು ಹೇಳಿಬಿಟ್ಟಿದ್ದಾರೆ, ದಿಸ್ ಫೆಲೋ ಸೈಡ್ ವಿದೌಟ್ ಐಡೆಂಟಿಟಿ ಕಾರ್ಡ್ ಅಂತ. ಅವ್ರು ನಗು ಬಂತು ಏನೋ ಗೊತ್ತು, ಇವ್ರು ಹೇಳಿಲ್ಲ ನನಗೆ. ಮರುದಿನ ನಾನು ಲ್ಯಾಬ್ರಾಟರಿಲಿ ಪ್ರಾಕ್ಟಿಕಲ್ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೆ. ಬಂದರು, ಯು ಆರ್ ದ ಫೆಲೋ ಹೂ ಹ್ಯಾಸ್ ಕಮ್ ಫ್ರಮ್ ಧಾರವಾಡ ಅಂದರು. ಎಸ್ ಸರ್. ಅವ್ರು ಬಂದು ನಿಂತ್ಕೊಂಡ್ರೆ ಬೆವರು ಶುರು ಆಗ್ಬೇಕು ನಮಗೆ. ಎಸ್ ಸರ್, ಎಸ್ ಸರ್ ಅಂದೆ. ಅವ್ರು ಅಥಾರಿಟಿ ಅಂದರೆ ಅಥಾರಿಟಿ ಇದೆ ಸಬ್ಜೆಕ್ಟಲ್ಲಿ, ಗಟ್ಟಿ ಅಂದರೆ ಗಟ್ಟಿ. ನಿಂತ್ಕೊಂಡ್ರು. ಎಸ್ ಸರ್ ಅಂದೆ. ವಾಟ್ ಆರ್ ಯು ಡೂಯಿಂಗ್ ಅಂದರು. ಹಿಂಗೆ ಮಾಡ್ತಾಯಿದ್ದೆ. ಕಮ್ ಬ್ರಿಂಗ್ ಯುವರ್ ಫೈಲ್ ಟು ಮೀ ಅಂದರು. ಒಳಗಡೆ ಹೋದೆ. ಅವ್ರ ಚೇಂಬರ್ಲಿ ಕೂತ್ಕೊಂಡು ನಮ್ಮ ಚರ್ಮ ಚೆಕ್ ಮಾಡಲ್ಲ ಅವರು, ನಮ್ಮ ಎಲ್ಬೆ ಚೆಕ್ ಮಾಡ್ತಾರೆ ಆ ಸ್ಕಾಲರ್ಸ್ ಅವರೆಲ್ಲ. ನಾನು ಹೇಳ್ತಿದ್ದೆ, ಕಾರ್ಖಾನವಾಲ ಡಸ್ ನಾಟ್ ಡೀಲ್ ವಿತ್ ಎಕ್ಸ್ರೇ, ಹೀ ಈಸ್ ಎ ಎಕ್ಸ್ರೇ. ಎಕ್ಸ್ರೇ ಕಲಿಸೋಂಗಿಲ್ಲ ಅವ್ರು, ನೋಡಿದ್ರೆ ಬೋನ್ಸ್ ಗೊತ್ತಾಗ್ಬಿಡುತ್ತೆ ಅವ್ರು. ಆ ಥರ ಎಲ್ಲ ಕೇಳ್ಕೊಂಡ್ರು, ಏನು ಮಾಡ್ತಿದ್ದೀನಿ ಅಂತೆಲ್ಲಕ್ಕೆ ಸ್ವಲ್ಪ ಖುಷಿ ಆಯಿತು ಅನಿಸುತ್ತೆ. ಬ್ರಿಂಗ್ ಯುವರ್ ರಿಪೋರ್ಟ್ಸ್ ಟು ಮೇ, ಐಲ್ ಹೆಲ್ಪ್ ಯು, ಡೋಂಟ್ ವರಿ, ಯುವರ್ ಪ್ರೊಫೆಸರ್ ವಿಲ್ ನಾಟ್ ಫೀಲ್ ಬ್ಯಾಡ್ ಅಂತೆಲ್ಲ ಹೇಳಿದರು. ಎಲ್ಲ ಕೂತ್ಕೊಂಡ್ವಿ. ಒಂದು 2-3 ದಿವಸ ಹಲೋ ಹೌ ಆರ್ ಯು ಡೂಯಿಂಗ್ ಅಂತ ಅಷ್ಟು ಕೇಳ್ತಿದ್ರು. 3 ದಿವಸ ಆಯಿತು. 4ನೇ ದಿವಸ ನಾನು ಇನ್ನು ಊಟಕ್ಕೆ ಹೋಗಬೇಕು ಅಂತ ಕೈ ತೊಳ್ಕೊತಾ ಇದ್ದೆ, ವಾಶ್ ಬೇಸಿನ್ ಕೈ ತೊಳ್ಕೊ ಊಟಕ್ಕೆ ಹಾಸ್ಟೆಲ್ಗೆ ಹೋಗ್ಬೇಕಿನ್ನ. ಸರ ಬಂದರು. ವೇರ್ ಡು ಯು ಸ್ಟೇ ಹಿಯರ್ ಅಂದರು. ಗಂಟು ಮುಖಾನೇ, ನಗು ಮುಖ ಇಲ್ಲೇ ಇಲ್ಲ. ವೇರ್ ಡು ಯು ಸ್ಟೇ ಹಿಯರ್ ಅಂದರು. ಸರ್ ಐ ಸ್ಟೇ ಇನ್ ದಿ ಹಾಸ್ಟೆಲ್ ಸರ್ ಅಂದೆ. ಹೂ ಪರ್ಮಿಟೆಡ್ ಯು ಟು ಸ್ಟೇ ಇನ್ ದಿ ಹಾಸ್ಟೆಲ್? ಯಾರು ಪರ್ಮಿಷನ್ ಕೊಟ್ಟು ಹಾಸ್ಟೆಲ್ ಇರೋಕ್ಕೆ ನಿಮಗೆ? ನಂದೆ 1 ತಿಂಗಳಾಯ್ತಲ್ಲ ಸರ್, ಅಲ್ಲೇ ಇದ್ದೀನಿ ನಾನು ಹಾಸ್ಟೆಲಲ್ಲಿ, ಪರ್ಮಿಷನ್ ಕೊಟ್ಟಿದ್ದಾರೆ. ಹೂ ಗೇವ್ ಯು ಅಂದರು. ಅವ್ರ ಕೋಪ ನೋಡಿ ತಪ್ಪಾಯಿತು ಅಂತ. ವಾಟ್ ಹ್ಯಾಪನ್ ಸರ್ ಅಂದೆ. ನಥಿಂಗ್, ಪ್ಯಾಕ್ ಯುವರ್ ಬ್ಯಾಗ್ ಆ್ಯಂಡ್ ಕಮ್ ಔಟ್, ಯು ಆರ್ ನಾಟ್ ಅಲೌಡ್ ಟು ಸ್ಟೇ ಇನ್ ದಿ ಹಾಸ್ಟೆಲ್. ಹಾಸ್ಟೆಲ್ ಪರ್ಮಿಷನ್ ಇಲ್ಲ, ಗೆಟ್ ಔಟ್ ನಾವು. ಬ್ರಿಂಗ್ ಯುವರ್ ಬ್ಯಾಗ್, ಡೋಂಟ್ ಸ್ಟೇ ಇನ್ ದಿ ಹಾಸ್ಟೆಲ್ ಅಂದರು. ನನಗೇನು ಅನಾಹುತ ಆಯಿತು ಅಂದೆ. ಮತ್ತು ಇನ್ನೇನು ಮಾಡೋಂಗಿಲ್ಲ. ಎಲ್ಲಿ ಹೋಗೋದಿನ ಬಾಂಬೆದಲ್ಲಿ? ನನ್ನ ಸ್ನೇಹಿತ, ನನ್ನ ಕ್ಲಾಸ್ಮೇಟ್ ಒಬ್ಬ ಗ್ಲಾಕ್ಸೋ ಲ್ಯಾಬ್ರಾಟ್ರಿಲಿ ಕೆಲಸ ಮಾಡ್ತಿದ್ದ. ಅವ್ನು ಫೋನ್ ಮಾಡಿದೆ, ನೋಡಯ್ಯ ನಾನು ಹಾಸ್ಟೆಲ್ ಹೊರಗೆ ಹಾಕ್ತಾರೆ, ಯಾಕೆ ಅಂತ ಗೊತ್ತಿಲ್ಲ, ಏನು ತಪ್ಪಾಯ್ತೋ ಗೊತ್ತಿಲ್ಲ. ಲಂಚ್ ಹೊತ್ತಿಗೆ ಪ್ಯಾಕ್ ಮಾಡ್ಕೊಂಡು ಬರ್ತೀನಿ, 5:15 ಹೊರಲಿಗೆ ಬರ್ತೀನಿ, ನಿನ್ನ ರೂಮಲ್ಲಿ ಇರ್ತೀನಿ ಬೇರೆ ವ್ಯವಸ್ಥೆ ಆಗೋವರೆಗೂ ಅಂದೆ. ಏನು ಮಾಡ್ಕೊಂಡ್ಯೋ ಅಂತ ಕೇಳ್ದೆ. ಏನು ಗೊತ್ತಿಲ್ಲಪ್ಪ ನನಗೆ, ಹೊರಗೆ ಹಾಕ್ತಾರೆ ಅಷ್ಟೇ, 5:15 ಬರ್ತೀನಿ ಅಂದೆ. ಬ್ಯಾಗ್ ತೊಗೊಂಡು ಲ್ಯಾಬ್ರಾಟ್ರಿಗೆ ಬಂದೆ. ಮಧ್ಯಾಹ್ನ ಮಾತಿಲ್ಲ ಕತೆ ಇಲ್ಲ, ಅವ್ನು ಬರಲೇ ಇಲ್ಲ ನನ್ನ ಕಡೆ. ಇವರು ಬ್ಯಾಗಾರು ತಂದದ್ದಾಯಿತು. ಆಮೇಲೆ 5:15 ಕರೆಕ್ಟಾಗಿ ಬಂದರು. ವೆರ್ ಈಸ್ ಯುವರ್ ಬ್ಯಾಗ್ ಅಂದರು. ಸರ್ ಬ್ಯಾಗ್ ಈಸ್ ದೇರ್ ಸರ್ ಅಂದೆ. ವಾಟ್ ಆರ್ ಯು ಡೂಯಿಂಗ್ ಇನ್ ದ ಲ್ಯಾಬ್ ನಾವು? ಲ್ಯಾಬಲ್ಲಿ ಏನು ಮಾಡ್ತಾ ಇದೆಯಾ ಅಂದರು. ಕೆಲಸ ಮಾಡಿ. ಸ್ಟಾಪ್ ಇಟ್, ಔಟ್ ಆಫ್ ದ ಲ್ಯಾಬ್ ನಾವು ಅಂದರು. ನಾನು ಮೊದಲು ಹಾಸ್ಟೆಲಿಂದ ಹೊರಗೆ ಹಾಕ್ಸ್ಕೊಂಡಿದ್ದೀನಿ, ಇದು ಲ್ಯಾಬ್ರಾಟ್ರಿಂದ ಹೊರಗೆ ಹಾಕ್ಸಿ. ನನ್ನ ರಿಸರ್ಚ್ ಗತಿ ಏನು ಮಾತಾಡೋಂಗೆ ಇಲ್ಲ ಅಲ್ಲಿ. ಕೈ ತೊಳ್ಕೊಂಡು ಬ್ಯಾಗ್ ತೊಗೊಂಡೆ. ಗೆಟ್ ಔಟ್ ನಾವು, ಟೇಕ್ ಯುವರ್ ಬ್ಯಾಗ್ ಔಟ್ ಅಂದರು. ಬ್ಯಾಗ್ ಹಿಡ್ಕೊಂಡು ಹೊರಗೆ ಬಂದೆ ನಿರ್ವಾಸಿತರಂಗೆ. ಹೊರಗೆ ಬಂದರೆ ಸ್ಟೆಪ್ಸ್ ಇಳಿದ ತಕ್ಷಣ ಅವ್ರು ಡ್ರೈವರ್ ಬಂದು ನನ್ನ ಬ್ಯಾಗ್ ತೊಗೊಂಡು ಹೋಗ್ಬಿಟ್ಟ. ತೊಗೊಂಡು ಹೋಗಿ ಡಿಕ್ಕಿಯಲ್ಲಿ ಹಾಕಿ ಸಿಟ್ ಇನ್ ಸೈಡ್. ಅಲ್ಲೂರು ಪ್ರೀತಿ ಇಲ್ಲ, ಸಿಟ್ ಇನ್ ಸೈಡ್ ಅಂದರು. ಆ ಕಾರ್ ಒಳಗೆ ಕೂತ್ಕೊಂಡೆ. ಸೀದಾ ಮನೆಗೆ ಕರ್ಕೊಂಡು ಹೋದರು. ಎಲ್ಲಿ ಹೋಗ್ತಾರಂತ ಬಾಯಿ ಬಿಟ್ಟು ಕೇಳೋಂಗೇ ಇಲ್ಲ, ಅವ್ರು ಏನೂ ಕೇಳೋಂಗಿಲ್ಲ. ಮನೆಗೆ ಹೋದ್. ಮನೆಗೆ ಇಳಿಸಿದ್ರು. ಇಳಿಸ್ಬಿಟ್ಟು, ಯು ಹ್ಯಾವ್ ಎನಿ ಬ್ರೈನ್ಸ್, ಯು ಹ್ಯಾವ್ ಎನಿ ಬ್ರೈನ್ಸ್, ಬುದ್ಧಿ ಇದೆಯಾ ನಿನಗೆ ಅಂತಂದರು. ಯಾಕೆ ಸರ್ ಏನಾಯಿತು ಅಂತ ಕೇಳಿದೆ. ಸ್ಟುಪಿಡ್ ಫುಡ್ ಇನ್ ದ ಹಾಸ್ಪಿಟಲ್.
ಹಾಸ್ಟೆಲ್ ಊಟ ಚೆನ್ನಾಗಿಲ್ಲ, ಅಲ್ಲಿ ಇದ್ಕೋತೀಯ, ಬದುಕ್ತೀಯ ಇಲ್ಲ ನೀನು, ಸಾಯ್ತೀಯ ನೀನು, ಇಲ್ಲೇ ಇರು ಮನೇಲಿ ಅಂದರು. ಮನೇಲಿ ನನಗೆ ಅರ್ಥ ಆಯಿತು, ಕಾರ್ಖಾನೆ ಒಳಗೆ ಮಕ್ಕಳೇ ಇಲ್ಲ, ಗಂಡ ಹೆಂಡತಿ ಇಬ್ಬರೇ ಇದ್ದಾರೆ. ಮೃದೂನಿ ಕುಸುಮಾದಪಿ ವಜ್ರಾದಪಿ ಕಠೋರಾಣಿ. ಅವ್ರ ಮನೇಲಿ 3 ತಿಂಗಳಿದ್ದೇನೆ ಸ್ವಾಮಿ ನಾನು. ಎಷ್ಟು ಪ್ರೀತಿ ಅಂದರೆ ಮನೆ ನೆನಪಾಗಲಿಲ್ಲ ನನಗೆ. ಗಂಡ ಹೆಂಡತಿ ಇಬ್ಬರು ಸರ್ದಾರ್ಜಿಗಳು. ಸಾಯಂಕಾಲ ಬಂದು ಊಟಕ್ಕೆ ಹಾಕಬೇಕು. ಪರಾಟ ಬನಾವಸ್ಕೋ, ಕ್ಯಾ ಬನಾತೀಯೋ ಅಂತ ಹೆಂಡತಿ ಬೈಯೋದು. ನಾವು ಒಂದು ಕಡೆಗೆ 1 ತಿಂಗಳಾದ್ಮೇಲೆ ಸಲಿಗೆ ಬಂದುಬಿಡ್ತಲ್ಲ. ನಾನು ಒಂದು ಸಲ ಹೇಳಿದೆ, ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ ಸರ್ ಅಂತಂದೆ. ಏನು ಅಂತ ಹೇಳಿದರು. ನೀವು ಭಾಳ ಒಳ್ಳೆಯವರು, ಒಳ್ಳೆಯವ್ರಂಗೆ ಕಾಣಿಸೋದಿಲ್ಲ ಯಾಕೆ ಅಂತ ಕೇಳಿದೆ. ಇಷ್ಟೆಲ್ಲ ಒಳ್ಳೆತನ ಇದೆ, ಒಂಚೂರು ಮೃದುವಾಗಿ ಮಾತಾಡಿದರೆ ಸಂತೋಷ ಆಗತ್ತಲ್ಲ ಅಂತ. ಯು ಆರ್ ಎ ಫೂಲ್ ಅಂದರು. ನಾನು ಭಾಳ ಮೃದುವಾಗಿ ಮಾತಾಡಿದರೆ ಈ ಕೆಲಸ ಮಾಡೋಕ್ಕಾಗೋಲ್ಲ. ನಾನು ಹೆದರ್ಕೊಂಡಾಗಲೇ ಕರೆಕ್ಟ್ ಪರೀಕ್ಷೆ ಮಾಡ್ತೀನಿ ಎಲ್ಲರದು. ನನಗೆ ಹೆದರ್ಕೋತಾರೆ ಅಂದಾಗಲೇ ಪರೀಕ್ಷೆ ಮಾಡೋದು. ನಾನು ಹೇಳ್ತೀನಲ್ಲ, ಇಫ್ ಎಟ್ ಆಲ್ ಐ ರೈಟ್ ಸಮಥಿಂಗ್ ಇನ್ ಮೈ ಲೈಫ್ ಲೇಟರ್, ಐ ರೈಟ್ ಸಮಥಿಂಗ್ ಅಬೌಟ್ ದ 3 months ಐ ಸ್ಪೆಂಡ್ ಇನ್ ಕಾರ್ಖಾನಾವಾಲಾಸ್ ಹೌಸ್. ಏನು ಅದ್ಭುತ ಮನುಷ್ಯ. ನಾನು ರಿಸರ್ಚ್ ನನಗಿಂತ ಹೆಚ್ಚು ಕೆಲಸ ಮಾಡಿದರು. ನಾನು PhD ಥೀಸಿಸ್ ಸಬ್ಮಿಟ್ ಆಗೋದ್ರೊಳಗೆ 11 ಪೇಪರ್ ಪಬ್ಲಿಷ್ ಆಗಿತ್ತಂತ. ಅವರೇ ಕಾರಣ ಅದಕ್ಕೆ. ತಮ್ಮ BRC ಅಷ್ಟೇ ಅಲ್ಲ, ಕಾರ್ ಕರ್ಕೊಂಡು ಹೋಗೋರು. ಕಮಾನ್, ಅಲ್ಲಿ ಗೋ ಟು TIFR ಟುಡೇ, ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಅಂತ ಇನ್ಸ್ಟಿಟ್ಯೂಟ್ ಇದೆ, ಅಲ್ಲಿ ಕರ್ಕೊಂಡು ಹೋಗೋರು. ವೈ ಡೋಂಟ್ ಯು ಹೆಲ್ಪ್ ದಿಸ್ ಬಾಯ್, ಹೀ ಈಸ್ ಮೈ ಬಾಯ್. ಕಾರ್ಖಾನಾವಾಲ ಮೈ ಬಾಯ್ ಅಂದರೆ ಏನು ನನ್ನ ಸರ್ಟಿಫಿಕೇಟ್ ಇದೆ, ನನಗೆ ದೊಡ್ಡ ಸರ್ಟಿಫಿಕೇಟ್ ನನಗೆ. ಕಾರ್ಖಾನಾವಾಲ ಯಾರಿಗೂ ಮೈ ಬಾಯ್ ಅಲ್ಲ, ಮೈ ನೇಬರ್ ಅಂದವರಲ್ಲ ಅವರು. ಕರ್ಕೊಂಡು ಹೋಗಿ ಲೋ ಟೆಂಪ್ರೇಚರ್ ಮ್ಯಾಗ್ನೆಟಿಕ್ ಮೊಮೆಂಟ್ಸ್ ರಿಸರ್ಚ್ ಮಾಡ್ಸೋಕ್ಕೆ ಅವಕಾಶ ಕೊಟ್ಟರು ನನಗೆ. ಯಾವುದು ದೈವ ಇದು? ಯಾವುದೋ ಕಾರಣಕ್ಕೆ ಎಲ್ಲೋ ಪರಿಚಯ ಆಗುತ್ತೆ. ಕಾರ್ಖಾನಾವಾಲ ನಾನು ನೋಡ್ತೀನಿ ಅಂತ ನಂಬಿಕೆ ಇರಲಿಲ್ಲ ನನಗೆ. ಅಂಥವ್ರ ಪರಿಚಯ ಆಗ್ತದೆ ಅಂತ ನೋಡಿದ್ದೇ ತೃಪ್ತಿ ಆಗಿತ್ತು ನನಗೆ. ಅಂಥದ್ದವ್ರ ಮನೆಯಲ್ಲಿ 3 ತಿಂಗಳು ಇರುವಂಥ ಅವಕಾಶ, DVG ಹೇಳ್ತಾರೆ, ಅಂಥ ಅವಕಾಶ ಆಗೋದು ಭಗವತ್ ಕೃಪೆಯಿಂದ ಮಾತ್ರ ಆಗೋಕ್ಕೆ ಸಾಧ್ಯ. ನಾವು ಯಾರನ್ನೋ ಒಬ್ಬರನ್ನ ಅಕಸ್ಮಾತ್ತಾಗಿ ನೋಡಿದೆ ಅಂತೀವಿ ನೋಡಿ, ಅಕಸ್ಮಾತ್ತಾಗಿ ಯಾವುದೂ ಆಗಲ್ಲ ಜಗತ್ತಲ್ಲಿ. ಎಲ್ಲ ಮೊದಲು ಅನಿಸುತ್ತೆ ಭಗವಂತ ನಿಶ್ಚಯ ಅದು, ಇಂಥವ್ರ ಪರಿಚಯ ಆಗಬೇಕು, ಇಂಥ ಕಾಲಕ್ಕೆ ಇಂಥ ಕೆಲಸ ಆಗಬೇಕಾದ್ರೆ ಅಂತ. ಅದನ್ನು ಇನ್ನೊಂದು ಘಟನೆ ನೆನಪಾಗ್ತದೆ, ಹೇಳಿಬಿಡ್ತೇನೆ ಅದನ್ನು. ನಾನು ಮುಂದೆ ಶಿವಸ್ವಾಮಿ ಅಯ್ಯರ್ ಕಡೆ ಹೋಗೋದಕ್ಕಿಂತ ಮೊದಲು ಅದನ್ನು ಹೇಳಿಬಿಡಬೇಕು ಅನ್ನಿಸ್ತು. ಭಾಳ ತಮಾಷೆ ಕೆಲಸ ಇದು. ಡಾಕ್ಟರ್ ಕರಣ್ ಸಿಂಗ್ ತಾವೆಲ್ಲ ಕೇಳಿದ್ದೀರಿ, ದೊಡ್ಡ ವಿದ್ವಾಂಸರು, ಬಹುದೊಡ್ಡ ಸ್ಕಾಲರ್. ನನಗೊಂದು ಅಸೈನ್ಮೆಂಟ್ ಇತ್ತು, 21ನೇ ಶತಮಾನದಲ್ಲಿ ಶಿಕ್ಷಣ ಹೇಗಿರ್ತದೆ, ಹೇಗಿರಬೇಕು ಅನ್ನೋದಕ್ಕೊಂದು ಪುಸ್ತಕ ತರಬೇಕು ಅಂತ ಒಂದು ವಿಚಾರ ಬಂತು. ಎಲ್ಲರೂ ದೊಡ್ಡ ದೊಡ್ಡವ್ರ ಕಡೆಯಿಂದ ಆರ್ಟಿಕಲ್ ತೊಗೊಳ್ಳೋಣ, ಶಿಕ್ಷಣದ ಬಗ್ಗೆ ಅವ್ರ ಕಲ್ಪನೆ ಏನು, ಇವ್ರ ಕಲ್ಪನೆ ಏನು ಅಂತ ಹೇಳಿ ದೊಡ್ಡ ಆ್ಯಂಬಿಷಿಯಸ್ ಪ್ರಾಜೆಕ್ಟ್ ಅದು ಹಾಕ್ಕೋಬೇಕು ಅಂತ. ಯಾರ್ಯಾರನ್ನೋ ಕೇಳಬೇಕು. ಪಟ್ಟಿ ಹಾಕಿದ್ದು ಪ್ರೆಸಿಡೆಂಟಿಂದ ಹಿಡ್ಕೊಂಡು ಶಂಕರದಯಾಳ್ ಶರ್ಮಾ ಅವರು ಅಧ್ಯಕ್ಷರಾಗಿದ್ದರು, ಅವರಿಂದ ಬಂದದ್ದೆಲ್ಲ. ನಾ ಬರ್ಕೋಬೋದು, ಅವ್ರು ಒಪ್ಕೋಬೇಕಲ್ಲ ಆರ್ಟಿಕಲ್ ಬರ್ಕೊಳ್ಳೋದಕ್ಕೆ. ತುಂಬ ಪರಿಶ್ರಮ ಪಟ್ಟೆ, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಎಲ್ಲ ಕೇಳಿಕೊಂಡೆ. ಶೇಷನ್ ಬರ್ಕೊಟ್ರು, ಕಿರಣ್ ಬೇಡಿ ಬರ್ಕೊಟ್ರು, ಎಲ್ಲರೂ ಗವಾಸ್ಕರ್ ಬರ್ಕೊಟ್ರು, ಎಲ್ಲ ಬರ್ಕೊಟ್ರು. ನನಗೊಂದು ಹಠ ಇತ್ತು, ಕರಣ್ ಸಿಂಗ್ ಅವ್ರು ಬರೀಲಾರದೆ ಪುಸ್ತಕ ಆಗೋದಿಲ್ಲ, ಅವ್ರ ಆರ್ಟಿಕಲ್ ಬೇಕು ಅನಿಸ್ತು. ಮಹಾವಿದ್ವಾಂಸರು, ಅವ್ರು ಮಾತಾಡೋದು ನೋಡ್ಬೇಕ್ರಿ, ಎಷ್ಟು ಚಂದ ಮಾತಾಡ್ತಾರೆ. ಕನ್ನಡ, ಸಂಸ್ಕೃತ, ಇಂಗ್ಲೀಷು 3ರಲ್ಲೂ ಕೂಡ ಅಥಾರಿಟಿ. ಕನ್ನಡ ಅಲ್ಲ, ಹಿಂದಿ, ಸಂಸ್ಕೃತ ಮತ್ತು ಇಂಗ್ಲೀಷ್, ಚೇಸ್ಟ್ ಲ್ಯಾಂಗ್ವೇಜ್, ಅದ್ಭುತ. ಅವ್ರನ್ನ ಮಾಡಬೇಕು. ದಿಲ್ಲಿಗೆ ಹೋದಾಗ ಶೇಷನ್ ಅವ್ರು ಕೇಳಿದೆ, ನೀವು ಒಂದು ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡ್ತೀರಾ, ಸ್ವಲ್ಪ ಹೇಳಿ ಪರಿಚಯ ಮಾಡಿಕೊಡಿದ್ರು ಹೋಗಿ ಕೇಳ್ತೀನಿ. ಅವ್ರ ಮುಂದೆ ಹೋಗೋಕ್ಕಾಗಲ್ಲ. ಶೇಷನ್ ನೋ ಐ ವಿಲ್ ಟಾಕ್ ಟು ಎನಿಬಡಿ ಬಟ್ ನಾಟ್ ರಾಜಾ ಸಾಬ್ ಅಂತಾರೆ ಅವ್ರಿಗೆಲ್ಲ. ರಾಜಾ ಸಾಬ್ ರಾಜ್ ಇರ್ತಾನೆ, ಪ್ರಿನ್ಸ್ ಆಫ್ ಕಾಶ್ಮೀರ್ ಇರ್ತಾನೆ, ರಾಜಾ ಸಾಬ್ ಹೇಳೋಕ್ಕಾಗಲ್ಲ ಅಂದರು. ಮತ್ತು ಇನ್ನು ಯಾರನ್ನ ಕೇಳಬೇಕು ಅಂತ ಮನೆ ಫೋನ್ ನಂಬರ್ ತೊಗೊಂಡು, ಧೈರ್ಯ ನೋಡಿ ನಮ್ಮದು, ಪೂರಾ ಹೆದರಿಕೆ ಬಿಟ್ಮೇಲೆ ಇನ್ನೇನು ಹೆದರಿಕೆ. ಹೋಗಿ ಅವ್ರ ಮನೆಗೆ ಫೋನ್ ಮಾಡಿದೆ. ಯಾರೊಬ್ಬರು ಅಸಿಸ್ಟೆಂಟ್ ರಂಜಿತ್ ಸಿಂಗೋ ಯಾವನೊಬ್ಬ ಹುಡುಗ ಸೆಕ್ರೆಟ್ರಿ ತೊಗೊಂಡ್ರು. ನಾನು ಹೇಳಿದೆ, ಮೀಟ್ ಮಾಡಬೇಕಲ್ಲ, ಒಂದು ಅಪಾಯಿಂಟ್ಮೆಂಟ್ ಕೊಡ್ತೀರಾ ಅವ್ರನ್ನ ಅಂದೆ. ಓಕೆ, ಟ್ರೈ ಆಫ್ಟರ್ 15 days ಅಂದರು ಅಪಾಯಿಂಟ್ಮೆಂಟ್ ತೊಗೊಳೋದಕ್ಕೆ. ನಾನಂದೆ, ನಾನು ಡೆಲ್ಲಿಗೆ ಬಂದಿದ್ದೀನಿ. ನೋ ಐಸ್ತಾ ನೈ ಹೋತಾ, ಏನು ಡೆಲ್ಲಿಗೆ ಬಂದು ಮನೆಗೆ ಬರೋಕ್ಕಾಗತ್ತಾ? ಆಗಲ್ಲ, 15 ದಿವಸ ಮೇಲೆ ಫೋನ್ ಮಾಡಿ ಡೇಟ್ ಕೊಡ್ತೀನಿ ಅಂದರು. ನಂದು ಮೊಂಡಾಟ. ನಾನು ಪೇಪರಲ್ಲಿ ನೋಡಿದ್ದೆ, ಮರುದಿನ ಒಂದು ವ್ಯಾಲ್ಯೂ ಎಜುಕೇಷನ್ ಮೇಲೆ ಒಂದು ಸೆಮಿನಾರ್ ನಡೀತಾ ಇತ್ತು, ನ್ಯಾಷನಲ್ ಸೆಮಿನಾರ್, ರಾಜೇಂದ್ರ ಭವನದಲ್ಲಿ, ದಿಲ್ಲಿಯಲ್ಲಿ. ಅದಕ್ಕೆ ಚೇರ್ಮನ್ ಇವರೇನೆ, ಕರಣ್ ಸಿಂಗ್ ಅವರ ಅಧ್ಯಕ್ಷರು. ಅವ್ರನ್ನ ಕೇಳಿದ ಸೆಕ್ರೆಟರಿಗೆ, ನಾಳೆ ಸಭೆಗೆ ಬರ್ತಾರಾ ಕರಣ್ ಸಿಂಗ್ ಅವರು? ಎಸ್, ಈಸ್ ಕಮಿಂಗ್, ಹೀ ಚೇರಿಂಗ್ ದ ಸೆಷನ್ ಅಂದರು. ಅಲ್ಲಿ ಭೇಟಿ ಆಗ್ಬೋದಾ ಅಂತ? ಟೇಕ್ ಎ ಚಾನ್ಸ್, ಕಾಫಿ ಟೈಮಲ್ಲಿ ಮಾತಾಡ್ಬೋದು, ಭೇಟಿಯಾಗ್ರಿ ಬೇಕಾರೆ ಅಂದರು. ನಾನು ಹೋಗಿ $200 ಕಟ್ಟಿ ಡೆಲಿಗೇಟ್ ಅಂತ ಸೇರಿಕೊಂಡೆ. ನನಗೆ ಡೆಲಿಗೇಟ್ ಆಗೋದು ಮನಸ್ಸಿರಲಿಲ್ಲ, ಕರಣ್ ಸಿಂಗ್ ಅವ್ರನ್ನ ಭೇಟಿ ಆಗಬೇಕು, ಆರ್ಟಿಕಲ್ ತೊಗೋಬೇಕು ಅಂತ ಒಂದು ಹೋದೆ, ಡೆಲಿಗೇಟ್ ಆದೆ. ಆಮೇಲೆ ಬಂದರು, ಕರೆಕ್ಟಾಗಿ ಆ ಟೈಮಿಗೆ ಶುರು ಮಾಡಿದರು. ಅವ್ರದ್ದೊಂದು ಸ್ಟೈಲ್ ಹೇಳಿಬಿಡ್ತೇನೆ, ಭಾಳ ಚೆನ್ನಾಗಿರ್ತದೆ.
ಅವರ ಅಧ್ಯಕ್ಷರಾಗಿ ಕೂತ್ರೆ ಎಲ್ಲರಿಗೂ ಇಷ್ಟಿಷ್ಟು ಸಮಯ ಅಂತ ನಿಗದಿಯಾಗಿರುತ್ತೆ. 3 ನಿಮಿಷ, 4 ನಿಮಿಷ, 5 ನಿಮಿಷ ಅಂತ ಫಿಕ್ಸ್ ಆಗಿರುತ್ತೆ. ಅವರು ತಮ್ಮ ಟೇಬಲ್ ಮೇಲೆ ಒಂದು ವೈಟ್ ಕಾರ್ಡ್ ಇಟ್ಕೊಂಡಿರ್ತಾರೆ, ಈ ಪೋಸ್ಟ್ ಕಾರ್ಡ್ ಸೈಜ್ ಕಾರ್ಡು ಕೈಲಿ ಇಟ್ಕೊಂಡಿರ್ತಾರೆ. ಹೇಳಿಬಿಡ್ತಾರೆ, ಯುವರ್ ಟೈಮ್ ಈಸ್ ಓನ್ಲಿ 5 minutes ಅಂತ ಹೇಳಿಬಿಡ್ತಾರೆ. ಹೇಳಿ ಮಾತಾಡೋಕ್ಕೆ ಶುರು ಆದ ತಕ್ಷಣ ಅವ್ರು ಹೇಳ್ತಾರೆ, ಸಿ ಆಫ್ಟರ್ 4 minutes ಐ ವಿಲ್ ವೇವ್ ದಿಸ್ ಕಾರ್ಡ್ ಲೈಕ್ ದಿಸ್. ಆ ಬಿಳಿ ಕಾರ್ಡನ್ನು ಹಿಂಗೆ ಅಲುಗಾಡಿಸ್ತೇನೆ, ಅದನ್ನು ನೋಡಿದ ತಕ್ಷಣ ನಿಮಗೆ 1 ನಿಮಿಷ ಉಳ್ಕೊಂಡಿದೆ ಅಂತ ಗೊತ್ತಾಗಬೇಕು. 2ನೇ ಸಲ ಹಿಂಗೆ ಜೋರಾಗಿ ಅಂತೇನೆ, ಅಲ್ಲಿ ನಿಲ್ಲಿಸದೆ ಹೋದರೆ ಮೈಕ್ ಆಫ್ ಆಗಿಬಿಡುತ್ತೆ. ನಿಲ್ಲಿಸಿ ಅಂತಿಲ್ಲ, ಮೈಕ್ ಆಫ್ ಆಗುತ್ತೆ, ಮೈಕ್ ಬಂದ್ ಮಾಡಿಬಿಡ್ತಾನು. ಇಷ್ಟು ಸ್ಪಷ್ಟ. ಹಾಗೆಲ್ಲ ನೋಡಿದ್ದೆ ಬೆಳಗ್ಗೆ ನಾನು. ಕಾಫಿ ಬ್ರೇಕ್ ಆದಾಗ ಧೈರ್ಯ ತೊಗೊಂಡು ಹತ್ತಿರ ಹೋದೆ. ವೆರಿ ಎಲಿಗೆಂಟ್ ಮ್ಯಾನ್, ಅದೊಂದು ಸ್ಟೈಲ್ ಇದೆ ಅವ್ರದ್ದು. ಅದೇ ಕೋಟು ಪ್ಯಾಂಟಿಂದ ಏನು ಶರ್ಟ್ ಇದೆ, ಅದು ಬಟ್ಟೆ ಇದೆ, ಅದೇ ಬಟ್ಟೆ ಇದೆ, ಟೋಪಿ ಹಾಕ್ಕೊಂಡಿರ್ತಾರೆ. ಸ್ವಲ್ಪ ಕುಂಟಿರ್ತಾರೆ. ನಾನು ಹೋಗಿ ಹೇಳಿದೆ, ನಮಸ್ತೆ ಸರ್, ನಾನು ಬೆಂಗಳೂರಿಂದ ಬಂದಿದ್ದೀನಿ ಎಂದೆ. ಓಹ್ ವೆರಿ ಗುಡ್, ಡೆಲಿಗೇಟ್ ಫ್ರಮ್ ಬೆಂಗಳೂರು ಫಾರ್ ದಿಸ್ ಕಾನ್ಫರೆನ್ಸ್. ನಾನು ಕಾನ್ಫರೆನ್ಸಿಗೆ ಅಲ್ಲಿದ್ದು ಬಂದಿದ್ದೀನಿ ಅಂತ ತಿಳ್ಕೊಂಡಿದ್ದಾರೆ ಅವರು. ನಾನು ಅದೇ ಬಂದಿದ್ದೆ, ನಾನು ಡೆಲಿಗೇಟ್ ಆದೆ ಅಂತ ಹೇಳಿದೆ. ವೆರಿ ಗುಡ್ ಅಂದರು. ಅಲ್ಲಿ ತಂಗ ನಗ್ನಗ್ತಾ ಇದ್ದರು. ನಾನು ನನ್ನ ಮಾತು ತೆಗಿಬೇಕಲ್ಲ, ನಾನು ಬಂದದ್ದೇ ಅದು. ಹೀಗೊಂದು ಪ್ಯಾಂಪ್ಲೆಟ್ ಕೊಟ್ಟೆ, ಹೀಗೊಂದು ಪುಸ್ತಕ ತರಬೇಕು ಅಂದಿದ್ದೀವಿ, ಅದಕ್ಕೆ ನಿಮ್ಮದೊಂದು ಲೇಖನ ಬೇಕು ನನಗೆ ಎಂದೆ. ಲೇಖನ ಬೇಕು ಅಂದ ತಕ್ಷಣ ಈ ಟ್ರೀಟೆಡ್ ಮಿ ಲೈಕ್ ಎ ಹಾಟ್ ಪೊಟ್ಯಾಟೊ ಅಂದ ತಕ್ಷಣ ನೋ ಸಾರಿ ಈ ದೊಡ್ಡವರಿಗೆ ಲೇಖನ ಬರ್ಕೊಡೋದು ಭಾಳ ಕಾಟ ಇರ್ತದೆ, ಬೇಡ ಅಂದ್ಬಿಟ್ರು. ಹೋಗೇ ಬಿಟ್ರು ಬಡ. ಇನ್ನೇನಪ್ಪ ಮಾಡೋದಿನ್ನ, ಮಾತೇ ಆಡಲಿಲ್ಲ ಮನುಷ್ಯ. ಬಿಟ್ಟರು ಸುಲಭ, ಹಂಗೆ ಸಾಧ್ಯ ಆಗ್ತದೆ, ಬಿಡೋಕ್ಕಾದ್ಯ ಇಲ್ಲಲ್ಲ. ನಾನು ಕೂತು 1 ಗಂಟೆಗೆ ಊಟ ಅಂತ ಗೊತ್ತಿತ್ತು. ನಾನೇನು ಮಾಡಿದೆ, ಒಳಗೆ ಹೋದ ತಕ್ಷಣ 11:15 ಒಂದು ಸಣ್ಣ ಚೀಟಿ ಕಳಿಸಿದೆ ಅಧ್ಯಕ್ಷರ ಗಮನಕ್ಕೆ ಅಂತ. ಇದು ಇಲ್ಲಿ ಮೊದಲು ಬಂದಂಥ ಡೆಲಿಗೇಟ್ಸ್ ಮಾತ್ರ ಮಾತಾಡ್ಬೋದು ಅಥವಾ ಬಾಕಿದವ್ರಿಗೂ ಮಾತಾಡೋಕ್ಕೆ ಅವಕಾಶ ಇದೆಯೋ, ಇದು ನಾನೊಂದು 5 ನಿಮಿಷ ಮಾತಾಡಬೇಕು ಅಂತ ಅಪೇಕ್ಷೆ ಪಡ್ತೇನೆ, ಈ ಮೌಲ್ಯಾಧಾರಿತ ಶಿಕ್ಷಣದ ಬಗ್ಗೆ ಮಾತಾಡಬೇಕು ಅಂತೇನೆ. ನನ್ನ ಅಡ್ರೆಸ್ಸು ಎಲ್ಲ ಬರೆದು ಕಳಿಸಿದೆ. ಅವ್ರು ನೋಡಿ ಏನು ಮಾಡಿ ಹಿಂಗೆ ಇಟ್ಕೊಂಡು ಕೂತ್ಕೊಂಡ್ಬಿಟ್ರು. ಮತ್ತು ಮುಂದಿನ ಮಾತಾಗ್ತಾಯಿತ್ತು. ನನಗೇನು ಅವಕಾಶ ಸಿಗಲ್ಲ ಅಂದ್ಕೊಂಡೆ. ನೋಡಿ 12:35 ಒಬ್ಬರು ಭಾಷಣ ಆದ ತಕ್ಷಣ ಹೇಳಿದರು, ಯಾರೋ ಬೆಂಗಳೂರಿಂದ ಬಂದಿದ್ದಾರೆ ಒಬ್ಬರು ಸ್ನೇಹಿತರು, 5 ನಿಮಿಷ ಮಾತಾಡಬೇಕಂತೆ, 5 ನಿಮಿಷ ಕೊಡ್ತೇನೆ, ಲಂಚ್ಗಿಂತ ಮೊದಲು 5 ನಿಮಿಷ ಕೊಡ್ತೇನೆ, ಕರೆಕ್ಟಾಗಿ 5 ನಿಮಿಷ, ಜಾಸ್ತಿ ಇಲ್ಲ, ಆಗ್ಬೋದೋ ಅಂತ ಹಿಂಗೆ ನೋಡಿದ್ರೆ ಕೈ ಎತ್ತಿದೆ. ಎಸ್ 5 minutes, 12:55 to 1 o'clock ಅಂದರು. ಹ್ಞೂ ಸರ್ ಅಂದೆ. ಅಲ್ಲೇ ಕೂತ್ಕೊಂಡು ಏನು ಹೇಳಬೇಕು ಗುರ್ತು ಹಾಕ್ಕೊಂಡೆ. ಏನು ಹೇಳಬೇಕೆಲ್ಲ ಪ್ಯಾಕ್ ಮಾಡಬೇಕಲ್ಲ ಅಷ್ಟರೊಳಗೇ. ಕರೆಕ್ಟಾಗಿ 12:55 ಹೋದೆ. ನಾನೇನು ಮಾಡಿದೆ, ಸೇಫ್ ಆಗಿರೋದು ವಾಸಿ, ಸ್ಟ್ರೆಚ್ ಮಾಡಬಾರ್ದು ಅಂಥೇಳಿ ಏನು ಹೇಳಬೇಕೋ ಕರೆಕ್ಟಾಗಿ 4.25 ನಿಮಿಷದಲ್ಲಿ ಹೇಳಿಬಿಟ್ಟೆ. 4 ನಿಮಿಷಕ್ಕೆ ಕೈ ಬಂತು ಅದು ಹೀಗೆ ಕಾರ್ಡು. ನಾನು ಹೇಳಿದೆ, ಬಿಫೋರ್ ರಾಜಾ ಸಾಬ್ ವೇವ್ಸ್ ದಿ ಕಾರ್ಡ್ ಫಾರ್ ದಿ ಸೆಕೆಂಡ್ ಟೈಮ್ ಐ ವುಡ್ ಲೈಕ್ ಟು ಸ್ಟಾಪ್ ಅಂಥೇಳಿ ನಿಲ್ಲಿಸಿದೆ. ಐ ನ್ಯೂ ದ್ಯಾಟ್ ಐ ಹುಕ್ಡ್ ಹಿಮ್. ಅವ್ರಿಗೆ ಆಸಕ್ತಿ ವಿಷಯನ ಹೇಳಿದ್ದೆ ನಾನು, ನನಗೆ ಗ್ಯಾರಂಟಿ ಗೊತ್ತಿತ್ತು. ಸಭಿಕರು ರೆಸ್ಪಾಂಡ್ ಮಾಡಿ ನೋಡಿದರೆ ಗೊತ್ತಾಗಿತ್ತು ನನಗೆ ಮೆಚ್ಕೊಂಡಿದ್ದಾರೆ ಅಂತ. ಅವ್ರ ಕಾರ್ಡ್ ಹಿಂಗೆ ನೋಡಿದರು. ಡಿಡ್ ಐ ಆಸ್ಕ್ ಯು ಟು ಸ್ಟಾಪ್, ನಿಲ್ಸೋಕೆ ಹೇಳಿದ್ದು ನಾನು ನಿನಗೆ ಅಂದರು. ಬಟ್ ಹೇಳಿದ್ರಲ್ಲ 2ನೇ ಸಲ ಕಾರ್ಡ್. ಡಿಡ್ ದ ಸೆಕೆಂಡ್ ಕಾರ್ಡ್ ಕಮ್ ಅಂದರು. 2ನೇ ಕಾರ್ಡ್ ಬಂತ ಅಂತ ಬಂದಿಲ್ಲ ಅಂದೆ. ಕಂಟಿನ್ಯೂ ಐ ಕ್ಯಾನ್ ಕಟ್ 10 minutes ಆಫ್ ದ ಲಂಚ್ ಟೈಮ್, ಮಾತಾಡು ಅಂದರು. ಅಂದ ತಕ್ಷಣ ನಾನು ಒಪ್ಕೋಬಾರ್ದು, ದೊಡ್ಡವ್ರ ಹತ್ರ ಹಂಗೆ ಒಪ್ಕೋಬಾರ್ದು. ಇಲ್ಲ ಸ್ವಾಮಿ, ನಾನು ಏನು ಹೇಳಬೇಕು 4 ನಿಮಿಷದಲ್ಲಿ ಹೇಳಿಬಿಟ್ಟಿದ್ದೇನೆ ಅಂತ ತಿಳ್ಕೊಂಡೆ. ನನಗೆ ಗ್ಯಾರಂಟಿ ಆಯಿತು ನಾನು ಹುಕ್ ಹಾಕಿದ್ದೇನೆ ಅವರಿಗೆ ಅಂತ ಗೊತ್ತಾಯಿತು. ತಮಾಷೆ ನೋಡಿ, ಊಟಕ್ಕೆ ಬಂದ್ವಲ್ಲ, ಬಂದಾಗ ಅವರೇ ಬಂದರು. ಯು ಆರ್ ಟೆಲಿಂಗ್ ಮೀ ಸಮಥಿಂಗ್ ಅಬೌಟ್ ಇಟ್ ಟುಡೇ ಮಾರ್ನಿಂಗ್, ಯು ನೋ ವಾಟ್ ಈಸ್ ದ್ಯಾಟ್, ಬೆಳಗ್ಗೆನೂ ಹೇಳ್ತಿದ್ದೆಲ್ಲ ನೀನು ಅಂದರು. ನಾನು ಹೇಳಿದೆ, ಪುಸ್ತಕ ತರ್ತಾ ಇದ್ದೀನಿ ಸರ್, ನಾವು ಐ ಆಮ್ ಆನ್ ಎ ಸ್ಟ್ರಾಂಗ್ ಗ್ರೌಂಡ್. ನಾನು ಹೇಳಿದೆ, ಸರ್ ನನ್ನಿಂದ ಈ ಆರ್ಟಿಕಲ್ ಬರೋದು ನನಗೇನೂ ಪರ್ಸ್ನಲಿ ವೈಯಕ್ತಿಕವಾಗಿ ಲಾಭ ಆಗಬೇಕಾದದ್ದಿಲ್ಲ. ಶಿಕ್ಷಣದ ಬಗ್ಗೆ ಪುಸ್ತಕ ಬಂದಾಗ ತಮ್ಮ ಆರ್ಟಿಕಲ್ ಇಲ್ಲದೆ ಹೋದರೆ ಅದು ಕಂಪ್ಲೀಟ್ ಅನಿಸೋದಿಲ್ಲ. ಅದಕ್ಕೆ ಮುಂದಿನ ಜನಾಂಗಕ್ಕೆ ನಿಮ್ಮ ಧೋರಣೆ ಏನು ಅಂತ ಗೊತ್ತಾಗಬೇಕಾದ್ರೆ ತಾವು ದಾಖಲಿಸ್ಬೇಕು. ಇದನ್ನು ಬರ್ಕೊಟ್ರೆ ಉಪಕಾರ ಆಗ್ತದೆ, ಅದನ್ನು ಕೇಳ್ತಾ ಇದ್ದೆ ನಾನು ಅಂತಂದೆ. ಆನ್ ಎಜುಕೇಷನ್, ಓಕೆ, ವೆನ್ ಡು ಯು ವಾಂಟ್ ಇಟ್, ಯಾವಾಗ ಬೇಕು ಅಂತ ಕೇಳಿದರು. ನಾನು ಹೇಳಿದ ಪುಸ್ತಕ ರಿಲೀಸ್ ಇಂಥ ದಿವಸ ಆಗ್ತದೆ, ಮೊದಲು ಬೇಕಾಗುತ್ತೆ ಪರಿಷ್ಕಾರ ಮಾಡೋದಕ್ಕೆ ಅಂದೆ. ಓಕೆ, ನೆಕ್ಸ್ಟ್ ಮಂಡೇ ಇಟ್ ವಿಲ್ ಬಿ ಆನ್ ಯುವರ್ ಟೇಬಲ್. ನೆಕ್ಸ್ಟ್ ಮಂಡೇ ನಿನ್ನ ಟೇಬಲ್ ಮೇಲೆ ಇರ್ತದೆ ಆರ್ಟಿಕಲ್ಲು ಅಂದರು. ಆಮೇಲೆ ಅವ್ನು ಕರೆದು, ರಣಜಿತ್ ಸಿಂಗ್ ಅಡ್ರೆಸ್ ಲೇಲೋ ಸಾಬ್ಸೆ, ಅಡ್ರೆಸ್ ಬರ್ಕೊಂಬಿಡಿ ಇವ್ರ ಕಡೆಯಿಂದ ಅಂತ ಸೆಕ್ರೆಟ್ರಿಗೆ ಹೇಳಿದರು. ನನಗೆ ದೊಡ್ಡವ್ರ ಬಗ್ಗೆ ಯಾವಾಗಲೂ ಹೆದರಿಕೆ. ಅವ್ರು ಹ್ಞೂ ಅಂದ್ಬಿಡ್ತಾರೆ, ಬೆನ್ನು ಹತ್ತಿ ಆರ್ಟಿಕಲ್ ತರಿಸ್ಕೊಳ್ಳೋದು ಭಾಳ ಕಷ್ಟದ ಕೆಲಸ. ನಾನು ರಣಜಿತ್ ಸಿಂಗ್ ಕೇಳಿದೆ, ಅಲ್ಲಪ್ಪ ಸಾಹೇಬ್ರು ಹ್ಞೂ ಅಂದರು, ಮುಂದಿನ ಸೋಮವಾರತೆ ಕಳಿಸ್ತೀನಿ ಅಂದರು, ಮತ್ತೇನು ಫಾಲೋ ಅಪ್ ಮಾಡಬೇಕು, ಅವ್ರ ನಂಬರ್ ಇಸ್ಕೊಂಡೆ. ಅವ್ರು ಹೇಳಿದ್ರು, ಅದೆಲ್ಲ ತಲೆ ಕೆಡಿಸ್ಕೋಬೇಡಿ, ಮುಂದಿನ ಸೋಮವಾರ ಏನು ಬರುತ್ತೆ ಅಂತಾರಲ್ಲ, ಮುಂದಿನ ಸೋಮವಾರ ಬರುತ್ತೆ ಅಷ್ಟೇ, ತಲೆ ಕೆಡಿಸ್ಕೋಬೇಡಿ. ನನಗೆ ಆಶ್ಚರ್ಯ ಸ್ವಾಮಿ, ಮುಂದಿನ ಸೋಮವಾರ ದಿವಸ ಕರೆಕ್ಟಾಗಿ ಬೈ ಕೊರಿಯರ್ ಆರ್ಟಿಕಲ್ ಬಂದಿತ್ತು.
ಅಷ್ಟಲ್ಲ, ನನಗೆ ಅನುಕೂಲ ಏನಾಯ್ತು ಗೊತ್ತಾ, ಬೆಳಗ್ಗೆ ಕಾಫಿ ಕುಡಿದಾಗ ನನ್ನನ್ನು ದುರ್ದಾನ ಪಡೆದವ್ರಂಗೆ ಬಿಟ್ಟು ಹೋಗ್ಬಿಟ್ರಲ್ಲ. ನಾನು ಬೆಳಿಗ್ಗೆ ಮಧ್ಯಾಹ್ನ ಅಷ್ಟು ಮಾತಾಡಿದ ಮೇಲೆ ರಂಜಿತ್ ಸಿಂಗ್ ಟೇಬಲ್ ಲಗಾದೋ ಇದ್ದಾರೆ. ಅವ್ರು ಹೇಳ್ದಲ್ಲ ಕಾಲು ಸ್ವಲ್ಪ ಕುಂಟ್ತಾರೆ ಅಂತ, ಒಂದು ಟೇಬಲ್ ಹಾಕಿಬಿಡು, ಊಟ ಮಾಡ್ತೀವಿ ಇಲ್ಲಿ, 2 ಟೇಬಲ್ ಲಗಾವ್. ಪಕ್ಕದಲ್ಲಿ ನಾನು ಕೂಡಿಸ್ಕೊಂಡು ಊಟ ಮಾಡಿದ್ದೆ. 45 ನಿಮಿಷ ಟೈಮ್ ಸಿಕ್ತು ಮಾತಾಡೋಕ್ಕೆ ಅವ್ರ ಜೊತೆಗೆ. ಅಷ್ಟೇ ಅಲ್ಲ, ಹಿಂದಿನ ದಿವಸ ರಾಷ್ಟ್ರಪತಿಗಳು ಅವ್ರದ್ದೊಂದು ಕ್ಯಾಸೆಟ್ ರಿಲೀಸ್ ಮಾಡಿದ್ದಾರೆ. ತಾವು ಕೇಳಬೇಕು ಅದನ್ನು, ಅದ್ಭುತ ಕ್ಯಾಸೆಟು, ವಾಯ್ಸಸ್ ಆಫ್ ಫ್ರೀಡಮ್ ಅಂತ ಅದ್ಭುತ ಕ್ಯಾಸೆಟ್ ಇದೆ. ಅದರೊಳಗೆ ಎಲ್ಲರ ಧ್ವನಿಗಳಿದೆ. ನಮ್ಮ ಭಾರತ ಸ್ವಾತಂತ್ರ್ಯ ಹೇಗೆ ಬಂತು ಅನ್ನೋದನ್ನು ಇವರೇ ಕರಣ್ ಸಿಂಗ್ ಕಾಮೆಂಟ್ರಿ ಹೇಳಿದ್ದಾರೆ. ಅದರೊಳಗೆ ಗಾಂಧಿ ಧ್ವನಿ, ನೆಹರು ಧ್ವನಿ, ಪಟೇಲ್ ಧ್ವನಿ, ಆಜಾದ್ ಧ್ವನಿ, ಸುಭಾಷ್ ಚಂದ್ರ ಬೋಸ್ ಧ್ವನಿ, ರವೀಂದ್ರನಾಥ್ ಟ್ಯಾಗೋರ್ ಧ್ವನಿ, ಎಲ್ಲರದು ಒರಿಜಿನಲ್ ವಾಯ್ಸ್ ಇದೆ, ಅಂಬೇಡ್ಕರ್ ಧ್ವನಿ ಎಲ್ಲರದು ಇದೆ. ಅದನ್ನು ಸೇರಿಸಿ ಪೋಣಿಸಿ ಒಂದು ಕ್ಯಾಸೆಟ್ ಮಾಡಿದ್ದಾರೆ, ಫ್ರೀಡಮ್, ವಾಯ್ಸಸ್ ಆಫ್ ಫ್ರೀಡಮ್ ಅಂತ. ಆ 2 ಕ್ಯಾಸೆಟ್ ಡೆಕ್ ತರಿಸಿ ಸೈನ್ ಮಾಡಿ ವಿತ್ ಮೈ ಲವ್ ಅಂತ ಕ್ಯಾಸೆಟ್ ಕೊಟ್ಟು, ಇಟ್ ಈಸ್ ಮೈ ಗಿಫ್ಟ್ ಟು ಯು ಅಂತ ಕೊಟ್ಟು, ಆಮೇಲೆ 2-3 ಸಲ ಪತ್ರನೂ ಬರೆದಿದ್ದಾರೆ ನನಗೆ. ಅದು ನೆನೆಸ್ಕೊಂಡಾಗ ಅನಿಸ್ತಿತ್ತು, ಕರಣ್ ಸಿಂಗ್ ಅಂದರೆ ಎಲ್ಲೋ ಒಂದು ಎವರೆಸ್ಟ್ ಚಿಕ್ಕದ ತುದಿ ಅಂತ ಅನ್ನಿಸ್ತಾ ಇತ್ತು ಮೊದಲು ನನಗೆ. ಭಗವಂತ ಯಾವುದೋ ಕಾರಣದಿಂದ ಅವನ ಹತ್ತಿರಕ್ಕೆ ತಂದು ಸ್ನೇಹ ತಂದುಬಿಡ್ತಾನೆ ನೋಡಿ. ಅದನ್ನು ಡಿ ವಿ ಜಿ ನೆನೆಸ್ಕೋತಾರೆ. ಇದರಲ್ಲಿ ನನ್ನ ದಾಖಲೆ ಹಲವರು ಸಾರ್ವಜನಿಕರು ಒಂದು ದಾಖಲೆ ಮಾಡಿದ ಜೀವನದೊಳಗೆ ಅಂಥ ಮಹಾನುಭಾವರಿದ್ದಾರೆ. ಅವರನ್ನು ನೆನೆಸ್ಕೊಂಡಾಗ ನನ್ನ ಜೀವನಕ್ಕೆ ಧನ್ಯತೆ ಬರ್ತದೆ ಅಂತ ಬರ್ಕೊಂಡಿದ್ದಾರೆ. ಅಂಥವರ ಕೆಲವು ಜೀವನಗಳನ್ನು ನಾಳೆ ಗಮನಿಸೋಣ. ನಮಸ್ಕಾರ.